ಹಲೋ ಫ್ರೆಂಡ್ಸ್, ಇದೆಲ್ಲ ಇದ್ರೆ ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಸೊ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಅಲ್ಲಿ ನಾವು ನೋಡೋದಾದ್ರೆ ಲಾಸ್ಟ್ ಇಯರ್ ಒಂದು 5 ಕ್ವಶನ್ ಬಂದಿತ್ತು. ಸೊ ಅದಕ್ಕಿಂತ ಮುಂಚೆ 4 ಕ್ವಶನ್ ಬಂದಿತ್ತು. ಸೊ ಅದಾದಮೇಲೆ 4, 5, 4 ಈ ರೀತಿ ಬರ್ತಾ ಇದ್ದಾವೆ. ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಸೊ ಎಲ್ಲೆಲ್ಲಿ ಕಾನ್ಸೆಪ್ಟ್ ಬೇಕು, ಎಲ್ಲಿ ಏನು ಮಾಡಬೇಕು ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ಸೊ ನೀವು ಹ್ಯಾಲೋಲ್ಕೆನ್ಸ್, ಬಯೋಮಾಲಿಕ್ಯೂಲ್ಸ್ ಎರಡರೂ ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಂದನೂ ಕ್ವಶನ್ ಬರ್ತವೆ, ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇವತ್ತು ಈ ಟಾಪಿಕ್ಕು ಹೇಗೆ ಸಾಲ್ವ್ ಮಾಡಬೇಕು ಎಲ್ಲ ನಾನು ಹೇಳ್ತಾ ಹೋಗ್ತೀನಿ. ನೀವು ಟೆನ್ಷನ್ ಮಾಡಿಬಿಡ್ರಿ, ಆರಾಮಾಗಿರ್ರಿ. ಸೊ ಎಲ್ಲೆಲ್ಲಿ ಸಾಲ್ವ್ ಮಾಡಬೇಕು, ಹೇಗೆ ಕ್ವಿಕ್ಕಾಗಿ ಕಾನ್ಸೆಪ್ಟು ಎಲ್ಲ ನಾನು ಹೇಳ್ತಾ ಇದ್ದೀನಿ. ನೀವು ಜಸ್ಟ್ ಫಾಲೋ ಮಾಡ್ತಿರ್ಬೇಕು. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡಿರಿ. ಸೊ ಹೇಳಿದ್ನ ಫಾಲೋ ಮಾಡ್ತಾ ಇರ್ರಿ, ನೋಟ್ಸ್ ಮಾಡ್ಕೊಂಡಿರಿ, ನೆಕ್ಸ್ಟು ರಿವಿಷನ್ ಮಾಡ್ತಾ ಇರ್ರಿ, ಆರಾಮಾಗಿರ್ರಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಸೊ ಈಗ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಅಂದಾಗ ನಮಗಿರೋದು ಫಸ್ಟು ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಡಬೇಕಲ್ಲ. ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅನ್ನೋದು ಇವಾಗ ಫಿಕ್ಸ್ ಆಗಿಬಿಟ್ಟಿದೆ. ನಿಮಗೆ SN1, SN2 ಅನ್ನೋದು ಕರೆಕ್ಟಾಗಿ ಗೊತ್ತಾಗಿದೆ. ಸೊ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬರ್ರಿ. ಅಲ್ಲಿ ಆರಾಮಾಗಿ ಕ್ವಶನ್ಗಳನ್ನು ಸಾಲ್ವ್ ಮಾಡ್ಬೋದು. ಒಂದೆರಡು ಕಡೆ ಮಾತ್ರ ಮೆಕ್ಯಾನಿಸಮ್ ಹೇಳಿದ್ದೀನಿ, ನೋ ಪ್ರಾಬ್ಲಮ್. ಅದು ನೀವು ಆರಾಮಾಗಿ ಒಂದೆರಡು ನಿಮಿಷ ನಿಂತ್ಕೊಂಡು ವೀಡಿಯೋ ನೋಡ್ಕೊಂಡು ನೆಕ್ಸ್ಟು ಆರಾಮಾಗಿ ಒಂದೇ ಫ್ಲೋಲ್ಲಿ ಹೋಗ್ಬೋದು. ಓಕೆನಾ? ಸೊ ಇಲ್ಲೂ ಕೂಡ ಅದೇ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಇವತ್ತು ಅದೇ ಕಾನ್ಸೆಪ್ಟು ಅಪ್ಲೈ ಆಗುತ್ತೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ ಆಗಿರಿ. ಓಕೆ? ಸೊ ಅದೇ ಕಾನ್ಸೆಪ್ಟಿಗೆ ಅಪ್ಲೈ ಆಗುತ್ತೆ ಅಂದರೆ ಒಂದು ರಿಯಾಕ್ಷನ್ಗೆ ಅಷ್ಟೇ. ಓಕೆನಾ? ಸೊ ಅದು ಒಂದು ಸ್ವಲ್ಪ ಎಲ್ಲರೂ ಅಷ್ಟೇ. ಓಕೆ, ನೋ ಪ್ರಾಬ್ಲಮ್. ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು ಕೂಡ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟ್ ಇರೋದು ಡಿಗ್ರೀಸ್ ಆಫ್ ಆಲ್ಕೋಹಾಲ್, ನೆಕ್ಸ್ಟು ಇದು sp3OH, sp2OH ಇಂದ. ಸೊ ಫಸ್ಟ್ ಡಿಗ್ರೀಸ್ ಆಫ್ ಆಲ್ಕೋಹಾಲ್ ಮಾಡೋಣ. ಸೊ ಡಿಗ್ರೀಸ್ ಆಫ್ ಆಲ್ಕೋಹಾಲ್ ಅಂದಾಗ ನಮ್ಗೆ ಏನಿರುತ್ತೆ, OH ಗ್ರೂಪ್ ಇರುತ್ತೆ, ನೆಕ್ಸ್ಟ್ ಕಾರ್ಬನ್ ಐಟಮ್ ಇರುತ್ತೆ, ನೆಕ್ಸ್ಟ್ 3 ಗ್ರೂಪ್ಗಳು ಕನೆಕ್ಟ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ ನಾವು ಟರ್ಷರಿ ಆಲ್ಕೋಹಾಲ್ ಅಂತ ಕರಿತೀವಿ. ಓಕೆನಾ? ಸೊ ಟರ್ಷರಿ ಆಲ್ಕೋಹಾಲ್ ಅಂತ ಕರಿತೀವಿ. OH ಗ್ರೂಪ್, ನೆಕ್ಸ್ಟ್ ಕಾರ್ಬನ್ ಐಟಮ್ಗೆ 3 ಇದ್ದರೆ ಅದು ಟರ್ಷರಿ ಆಗುತ್ತೆ. ನೆಕ್ಸ್ಟು OH ಗ್ರೂಪ್, CH, ನೆಕ್ಸ್ಟ್ 2 ಕಾರ್ಬನ್ ಐಟಮ್ ಇದ್ದರೆ ಅದಕ್ಕೇನಂತ ಕರಿತೀವಿ ನಾವು ಸೆಕೆಂಡರಿ. ನೆಕ್ಸ್ಟ್ OH ಗ್ರೂಪ್, ನೆಕ್ಸ್ಟ್ 1 ಕಾರ್ಬನ್ ಐಟಮ್ ಇದ್ದರೆ ಅದನ್ನಂತ ಕರಿತೀವಿ ನಾವು ಪ್ರೈಮರಿ ಅಂತ ಕರಿತೀವಿ. ಇದು ಕ್ಲಿಯರ್ ಅಲ್ಲ? ಟರ್ಷರಿ, ಸೆಕೆಂಡರಿ, ಪ್ರೈಮರಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಇರೋದು ಅಲೈಲಿಕ್. ಅಲೈಲಿಕ್ OH ವೆರಿ ಇಂಪಾರ್ಟೆಂಟ್, ಅಂದರೆ ಯೂಸ್ಫುಲ್ ಆಗುತ್ತೆ ರಿಯಾಕ್ಷನಲ್ಲಿ. ಓಕೆನಾ? ಸೊ ಇವಾಗ OH ಗ್ರೂಪ್ ಇರುತ್ತೆ, ನೆಕ್ಸ್ಟ್ CH2 ಇರುತ್ತೆ, ಆದರೆ ನೆಕ್ಸ್ಟ್ ಡಬಲ್ ಬಾಂಡ್ ಇದ್ರೆ ಅದಕ್ಕೇನಂತ ಕರಿತೀವಿ ನಾವು, ಸೊ ಅದನ್ನೇನಂತ ಕರಿತೀವಿ ನಾವು ಅಲೈಲಿಕ್ ಅಂತ ಕರಿತೀವಿ. ಇವಾಗ ನೆಕ್ಸ್ಟ್ OH ಇರುತ್ತೆ, CH2 ಇರುತ್ತೆ, ನೆಕ್ಸ್ಟ್ ಬೆಂಜಿನ್ ಗ್ರೂಪ್ ಇದ್ರೆ ಅದನ್ನೇಂತ ಕರಿತೀವಿ ನಾವು ಬೆನ್ಸೈಲಿಕ್ ಅಂತ ಕರಿತೀವಿ. ಓಕೆನಾ? ಸೊ ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ನಾವು ನೋಡ್ಬೋದು ಬಾಂಡ್ ಲೆಂತ್, ಸೊ ಬಾಂಡ್ ಆ್ಯಂಗಲ್. ಇವಾಗ ಬಾಂಡ್ ಲೆಂತ್ ನೋಡೋದಾದ್ರೆ 142 ಪಿಕೋಮೀಟರ್ ಇದೆ. ಅದೇ ಇಲ್ಲಿ ನಾವು ನೋಡೋದಾದ್ರೆ ಸಿಂಪಲ್. ಓಕೆನಾ? ಸೊ O ಮತ್ತು C ಮಧ್ಯೆ ಎಷ್ಟಿರುತ್ತೆ, 142 ಇರುತ್ತೆ. ನಾರ್ಮಲಿ ಇದ್ಯಾವುದು CH3OH ಅಂದರೆ ಏನು, ಮೆಥನಾಲ್. ಓಕೆನಾ? ಆಲ್ಕೋಹಾಲ್. ನೆಕ್ಸ್ಟು ನಾವೇನಾದ್ರು ನೋಡಿದ್ರೆ ಈಥರ್ ಆಗುತ್ತೆ. ಸೊ ROR ಇದ್ರೆ ಅದಕ್ಕೆ ಅಂತ ಕರಿತೀವಿ ನಾವು ಈಥರ್ ಅಂತ ಕರಿತೀವಿ. ಸೊ ಇಲ್ಲೂ ನಾರ್ಮಲಿ 141 ಪಿಕೋಮೀಟರ್ ಇರುತ್ತೆ. ಯಾವುದೇ ರೀತಿ ಅಷ್ಟೊಂದು ಚೇಂಜಸ್ ಇಲ್ಲ. ಚೇಂಜಸ್ ಇರೋದೇನು, ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಸೊ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳ ಮಧ್ಯೆ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಬಾಂಡ್ ಆ್ಯಂಗಲ್ ಡಿಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ 2 R ಗ್ರೂಪ್ ಇರೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಬಾಂಡ್ ಆ್ಯಂಗಲ್ ಇನ್ಕ್ರೀಸ್ ಆಗುತ್ತೆ. ಏನಾಗುತ್ತೆ, ಬಾಂಡ್ ಆ್ಯಂಗಲ್ ಇನ್ಕ್ರೀಸ್ ಆಗುತ್ತೆ. ಇದೇನು sp2 ಹೈಬ್ರಿಡೈಸ್ ಕಾರ್ಬನ್ ಐಟಮ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬಾಂಡ್ ಲೆಂತ್ ಡಿಕ್ರೀಸ್ ಆಗಿದೆ. ಯಾಕೆ? ಬೇಸಿಕಲಿ ಇದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಇದೇನು ಮಾಡುತ್ತೆ ಅಂದರೆ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಶೋ ಮಾಡುತ್ತೆ. ಇವನ್ ಇನ್ ಹ್ಯಾಲೋ ಆರಿನ್ಸಲ್ಲೂ ನಾವು ಅದನ್ನೇ ನೋಡಿದ್ವಿ. ಓಕೆನಾ? ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಲ್ಲ, CLಲ್ಲೂ ಆಗಲ್ಲ, ಫಿನಾಲಲ್ಲೂ ಆಗಲ್ಲ. ವೆರಿ ಡಿಫಿಕಲ್ಟ್ ಸಿಚುವೇಶನ್. ನಾವು ಹೀಟ್ ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಅದಾದಮೇಲೆ ನಾವೇನು ಮಾಡ್ಬೋದು, ಇದನ್ನ ಕನ್ವರ್ಟ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಇವಾಗ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಕ್ಲಿಯರ್ ಆಗಿದೆ. ವಿನೈಲಿಕ್ ಆಲ್ಕೋಹಾಲ್ ಕ್ಲಿಯರ್ ಆಗಿದೆ. ಅಲೈಲಿಕ್, ಬೆನ್ಸೈಲಿಕ್ ಅನ್ನೋದು ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಬಾಂಡ್ ಲೆಂತ್, ಬಾಂಡ್ ಆ್ಯಂಗಲ್ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ನಾಮಿನ್ಕ್ಲೇಚರ್. ಸೊ ನಾಮಿನ್ಕ್ಲೇಚರಲ್ಲಿ ನಮಗೆ ಏನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಏನಿರಲಿಲ್ಲ. ಬಟ್ ಇವಾಗ ಈ ಪ್ರಾಡಕ್ಟಲ್ಲಿ ರಿಯಾಕ್ಷನ್ ಮಾಡಿರ್ತಾರೆ, ಪ್ರಾಡಕ್ಟು ಫಾರ್ಮೇಷನ್ ಆಗಿರ್ತಾರೆ, ಅದರ ನೇಮ್ ಕೇಳಿಬಿಡ್ತಾರೆ. ಸೊ ಇವಾಗ ನೇಮ್ ಕೇಳಿದಾಗ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಯಾವ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಿದೆ ಏನು ಅನ್ನೋದು, ಅದಕ್ಕೋಸ್ಕರ. ಓಕೆನಾ? ಸೊ ಇವಾಗ ನಾವು ನೋಡಿದ್ರೆ CH3OH ಇದೆ, ಒಂದು CH3 ಒಂದು OH ಗ್ರೂಪ್ ಇದೆ. ಇಲ್ಲೆಲ್ಲ ಏನಿಲ್ಲ, ವರ್ಡ್ ರೂಟು ಎಷ್ಟು ಕಾರ್ಬನ್ ಐಟಮ್ ಇದಾವೆ. ನೆಕ್ಸ್ಟ್ ಸೆಕೆಂಡರಿ ಸಫಿಕ್ಸ್ ಅಂದಾಗ ಇದೇನು ಫಂಕ್ಷನಲ್ ಗ್ರೂಪ್, OH ಅನ್ನೋದೇನು ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಎಂಡಲ್ಲಿ ಬರುತ್ತೆ. ಸೊ ಇವಾಗ ಮೀಥೇನ್ ಆಲ್ ಆಗುತ್ತೆ. ನೆಕ್ಸ್ಟು ಪ್ರೋಪೇನ್, 3 ಕಾರ್ಬನ್ ಐಟಮ್ ಇದೆ, ಪ್ರೋಪೇನ್ ಆಲ್ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಪೊಸಿಷನ್ OH ಇದೆ, 2 ಪ್ರೋಪೇನ್ 2 ಆಲ್ ಆಗುತ್ತೆ. ನೆಕ್ಸ್ಟು ನೋಡ್ಬೋದು 1ನೇ ಪೊಸಿಷನ್ OH ಗ್ರೂಪ್ ಇದೆ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಬ್ಯೂಟೇನ್ 1 ಆಲ್ ಆಗುತ್ತೆ. ನೆಕ್ಸ್ಟು 2ನೇ ಪೊಸಿಷನ್ OH ಗ್ರೂಪ್ ಇದೆ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಬ್ಯೂಟೇನ್ 2 ಆಲ್ ಆಗುತ್ತೆ. ನೆಕ್ಸ್ಟು OH ಗ್ರೂಪ್ ಫಸ್ಟ್ ಪೊಸಿಷನ್ ಕನೆಕ್ಟ್ ಆಗಿದೆ. ನೆಕ್ಸ್ಟು ಸೆಕೆಂಡ್ ಪೊಸಿಷನಲ್ಲಿ CH3 ಗ್ರೂಪ್ ಇದೆ. ಇವಾಗ CH3 ಗ್ರೂಪ್ ಇದೆ ಅಂದಾಗ ನಮ್ಗೆ ಏನಾಗುತ್ತೆ ಅಂದರೆ ಇದು ಸಬ್ಸ್ಟಿಟ್ಯೂಯೆಂಟ್ ಅಂದಾಗ ಏನಾಗುತ್ತೆ ಅಂದರೆ ಫಸ್ಟಿಗೆ ಬರುತ್ತೆ. ಸೊ ಯಾವ ಪೊಸಿಷನ್ ಕನೆಕ್ಟ್ ಆಗಿದೆ, ಸೆಕೆಂಡ್ ಪೊಸಿಷನ್. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ 2 ಮಿಥೈಲ್. ನೆಕ್ಸ್ಟು ಎಷ್ಟು ಕಾರ್ಬನ್ ಐಟಮ್ ಇದೆ, 1, 2, 3. ಅದಕ್ಕೋಸ್ಕರ ಏನಾಗುತ್ತೆ ಪ್ರೋಪೇನ್ ಆಗುತ್ತೆ. 1ನೇ ಪೊಸಿಷನ್ ಏನಿದೆ OH ಗ್ರೂಪ್ ಇದೆ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ 1 ಆಲ್ ಆಗುತ್ತೆ. ಓಕೆನಾ? ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ
OH ಗ್ರೂಪ್ ಕನೆಕ್ಟ್ ಆಗಿದೆ ಯಾವುದಕ್ಕೆ 3 ಕಾರ್ಬನ್ ಐಟಮ್ಗಳು ಕನೆಕ್ಟ್ ಆಗಿದ್ದಾವೆ. ಸೊ ಇಲ್ಲಿ ನಾವು ನೋಡಿದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಸೆಕೆಂಡ್ ಪೊಸಿಷನ್ 2 ಮೀಥೈಲ್ ಗ್ರೂಪ್ಗಳು ಕನೆಕ್ಟ್ ಆಗಿದ್ದಾವೆ. ಓಕೆ, ಸೊ ಹಂಗೆ ಮಾಡೋಕ್ಕಾಗಲ್ಲ. ಸೊ CH3 ಗ್ರೂಪು OH ಗ್ರೂಪ್ ಕನೆಕ್ಟ್ ಆಗಿದೆ. ಸೊ ಇದೇನು ಒಂದು ಚೈನ್ ಆಗುತ್ತಲ್ಲ, 1 2 3 ಕಾರ್ಬನ್ ಐಟಮ್ ಆಗುತ್ತೆ. ಅದಕ್ಕೋಸ್ಕರ ನಮಗೇನಾಗುತ್ತೆ 2 ಮೀಥೈಲ್. ಸೊ 1 2 ಪೊಸಿಷನ್ ನಮಗೇನಿದೆ ಮೀಥೈಲ್ ಗ್ರೂಪ್ ಇದೆ, 2 ಮೀಥೈಲ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಪ್ರೋಪೇನ್, 3 ಕಾರ್ಬನ್ ಐಟಮ್ ಪ್ರೋಪೇನ್ 2 ಆಲ್ ಆಗುತ್ತೆ. ಸೆಕೆಂಡ್ ಪೊಸಿಷನ್ OH ಗ್ರೂಪ್ ಇದ್ದರೆ 2 ಆಲ್ ಆಗುತ್ತೆ. ಓಕೆನಾ, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ CH2 ಇದೆ, OH ಇದೆ 2. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಈಥೇನ್ 1,2 ಡೈಆಲ್ ಆಗುತ್ತೆ. ನೆಕ್ಸ್ಟ್ 3 OH ಗ್ರೂಪ್ ಇದ್ದರೆ ಅದು ನಮಗೇನಾಗುತ್ತೆ ಪ್ರೋಪೇನ್. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ 1,2,3 ಟ್ರೈ ಆಲ್ ಆಗುತ್ತೆ. ಪ್ರೋಪೇನ್ 1,2,3 ಟ್ರೈ ಆಲ್ ಆಗುತ್ತೆ. ಓಕೆನಾ. ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಈ ರೀತಿ 3 ಕಾರ್ಬನ್ ಐಟಮ್ ಇದ್ರೆ ಅದಕ್ಕಂತ ಕರಿತೀವಿ ನಾವು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. ಓಕೆನಾ. ಸೊ ಲೀನಿಯರ್ ಇದ್ರೆ ಇಥಿಲಿನ್ ಗ್ಲೈಕಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ಲಿಸರಾಲ್ ಅಂತ ಕರಿತೀವಿ 3 OH ಗ್ರೂಪ್ ಇದ್ರೆ. ನೆಕ್ಸ್ಟು ಇಥಿಲಿನ್ ಗ್ಲೈಕಾಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನಾವು ನೋಡಿದ್ರೆ CH3 CH CH2 OH ಇದೆ. ಸೊ ಇದೇನಾಗುತ್ತೆ ಅಂದರೆ ಐಸೋಪ್ರೋಪೈಲ್. ಸೊ ನೋಡ್ಬೋದು ಐಸೋ ಬ್ಯೂಟೈಲ್ ಆಗುತ್ತೆ. 4 ಐಸೋ ಗ್ರೂಪ್ ಇದ್ದರೆ 2 CH ಗ್ರೂಪ್ ಇದ್ದರೆ ಅಂತ ಕರಿತೀವಿ ನಾವು ಐಸೋ ಅಂತ ಹೇಳಿದೆ. ಐಸೋ ಪ್ರೋಪೈಲ್ ನಿಮಗೆ ನಾನು ಹ್ಯಾಲೋಲ್ಕಿನ್ಸಲ್ಲಿ ಹೇಳಿದ್ದೆ. ಓಕೆನಾ. ಸೊ ಐಸೋ ಬ್ಯೂಟೈಲ್ ಆಗುತ್ತೆ. 4 ಕಾರ್ಬನ್ ಐಟಮ್ ಇದ್ದಾಗ ಐಸೋ ಬ್ಯೂಟೈಲ್ ಆಲ್ಕೋಹಾಲ್ ಆಗುತ್ತೆ. ನೆಕ್ಸ್ಟು ಇದೇನಾಗುತ್ತೆ ಅಂದರೆ ಸೆಕ್ ಬ್ಯೂಟೈಲ್. ಓಕೆನಾ. 4 ಕಾರ್ಬನ್ ಐಟಮ್ ಇದ್ದಾವೆ, ಈ 2 ಗ್ರೂಪ್ಗಳು ಕನೆಕ್ಟ್ ಆಗಿದ್ದಾವೆ ಕಾರ್ಬನ್ ಐಟಮ್ಗೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಸೆಕ್ ಬ್ಯೂಟೈಲ್ ಆಲ್ಕೋಹಾಲ್ ಆಗುತ್ತೆ. ಲೀನಿಯರ್ ಚೈನ್ ಇದ್ದರೆ ಆಲ್ಕೋಹಾಲ್ ಕನೆಕ್ಟ್ ಇದ್ದರೆ ಎನ್ ಬ್ಯೂಟೈಲ್ ಆಲ್ಕೋಹಾಲ್ ಅಂತೀವಿ. ನೆಕ್ಸ್ಟ್ ಐಸೋಪ್ರೋಪೈಲ್ ಅಂದಾಗ ನಮಗೇನಿರುತ್ತೆ 2 CH3 ಗ್ರೂಪ್ಗಳಿರ್ತವೆ, ಐಸೋಪ್ರೋಪೈಲ್ ಆಲ್ಕೋಹಾಲ್ ಅಂತ. ಲೀನಿಯರ್ ಇದ್ದಾಗ ನಮಗೇನಾಗುತ್ತೆ ಎನ್ ಪ್ರೊಪೈಲ್ ಆಲ್ಕೋಹಾಲ್. ನೆಕ್ಸ್ಟ್ ಏನಾಗುತ್ತೆ ಮಿಥೈಲ್ ಆಲ್ಕೋಹಾಲ್ ಆಗುತ್ತೆ. ಓಕೆನಾ. ಸೊ ಇಷ್ಟು ನೋಡಿ ಇಟ್ಕೊಂಡ್ರೆ ಸಾಕು, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿಂದನೇ ಆಪ್ಷನಿಂದನೇ ಕ್ವಶನ್ಗಳು ಆನ್ಸರ್ಗಳು ಬರ್ತವೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಇಲ್ಲೇನು ಕೇಳಿದ್ರು ಅಂದರೆ ಆರ್ಡರ್ ಎಲ್ಲ ಕೇಳಿದ್ರು. ಅವಾಗ ನಿಮ್ಗೆ ಗೊತ್ತಿರಬೇಕು ಈ ಮೆಟಾಕ್ರೆಸಲ್ ಅಂದರೆ ಅದು ಸ್ಟ್ರಕ್ಚರ್ ಹೇಗಿರುತ್ತೆ, ಪ್ಯಾರಾಕ್ರೆಸಲ್ ಅಂದರೆ ಅದು ಸ್ಟ್ರಕ್ಚರ್ ಹೇಗಿರುತ್ತೆ, ನೆಕ್ಸ್ಟು ಆರ್ಥೋಕ್ರೆಸಲ್ ಅಂದರೆ ಅದು ಸ್ಟ್ರಕ್ಚರ್ ಏನಿರುತ್ತೆ ಅಂತ. ಓಕೆನಾ. ಸೊ OH ಗ್ರೂಪ್ ನೆಕ್ಸ್ಟ್ CH3 ಇದ್ದರೆ 1 2 ಇದ್ರೆ ಅದೇನಾಗುತ್ತೆ ಆರ್ಥೋಕ್ರೆಸಲ್. ನೆಕ್ಸ್ಟ್ 1 3 ಇದ್ದರೆ ಮೆಟಾಕ್ರೆಸಲ್, 1 4 ಇದ್ದರೆ ಪ್ಯಾರಾಕ್ರೆಸಲ್ ಆಗುತ್ತೆ. ನೆಕ್ಸ್ಟು 1,2 ಡೈಆಲ್ ಇದ್ರೆ ಅದನ್ನಂತ ಕರಿತೀವಿ ನಾವು ಕ್ಯಾಟಕಾಲ್ ಅಂತ. 1,3 ಇದ್ದರೆ ರಿಸರ್ಸಿನಾಲ್, 1,4 ಇದ್ದರೆ ಹೈಡ್ರೋಕ್ವಿನಾನ್ ಅಂತ ಕರಿತೀವಿ. ಓಕೆನಾ. ಸೊ ಇಷ್ಟೇ ಇರೋದು. ಸೊ ಇದು ನಾಮಿನ್ಕ್ಲೇಚರ್ ಜಸ್ಟ್ ಕ್ಲಾಸಿಫಿಕೇಶನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಇರೋದು ಇವಾಗ ರಿಯೇಜೆಂಟ್ಸ್ಗಳು. ಸೊ ಇವಾಗ ಫಸ್ಟ್ ನಾ ಏನು ಮಾಡ್ತೀನಿ ಅಂದರೆ ಆಲ್ಕೋಹಾಲ್ ನಾವು ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ. ಓಕೆನಾ. ಸೊ ಅದ್ರಲ್ಲಿ 2 ಸ್ಟೆಪ್ಗಳಿದ್ದಾವೆ. ಸೊ ಫಸ್ಟ್ ಇರೋದೇನೆಂದರೆ H2O ಆಲ್ಕಿನ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂತ. ಸೊ ಇವಾಗ H+ ಮಾರ್ಕೋನಿಕ್ಸ್ಗಳು ನೋಡಿದ್ರಲ್ಲ ನಿನ್ನೆ H+OH-. ಸೊ ನೀವೇನು ನೋಡಿದ್ರಿ ಇವಾಗ HBr ಇತ್ತು, ಏನಿತ್ತು HX ಇತ್ತು. ಸೊ HX ಇದ್ದಾಗ ನಾವೇನು ಮಾಡ್ತಿದ್ವಿ ಸೇಮ್ ಫಾರ್ಮ್ಲಾ. ಸೊ H+ ಏನು ಬರೋದು ಇಲ್ಲಿ ಬರೋದು, X- ಎಲ್ಲಿ ಬರೋದು ಇಲ್ಲಿ ಬರೋದು. ಓಕೆನಾ. ಸೊ ಇವಾಗ ಇದು ಸಿಮಿಟ್ರಿಕಲ್ ಆಗಿರೋದ್ರಿಂದ ಯಾವ ಕಡೆ ಆ್ಯಡ್ ಮಾಡ್ಬೋದು HOH ಬಂದಿದೆ. ಇವಾಗ ಅನ್ಸಿಮಿಟ್ರಿಕಲ್ ಇದ್ದಾಗ ಏನಾಗುತ್ತೆ, ಅನ್ಸಿಮಿಟ್ರಿಕಲ್ ಇದ್ದಾಗ ನಿಮಗೆ ಸ್ಟ್ರಕ್ಚರ್ಸ್ ಬರೆದು ನಾನು ತೋರಿಸಿದ್ದೆ. ಓಕೆನಾ. ಸೊ ಅನ್ಸಿಮಿಟ್ರಿಕಲ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಇವಾಗ H+ ಇದೆ, X- ಇದೆ. H+ ಇದ್ದಾಗ ನಮಗೇನಾಗುತ್ತೆ ಅಂದರೆ ಮಾರ್ಕೋನಿಕ್ಸ್ಗಳು. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಜಾಸ್ತಿ ಹೈಡ್ರೋಜನ್ ಇರೋ ಕಡೆ ನಮಗೇನಾಗುತ್ತೆ H ಆ್ಯಡ್ ಮಾಡುತ್ತೆ. ಕಮ್ಮಿ ಹೈಡ್ರೋಜನ್ ಇರೋ ಕಡೆ ಒಂದೇ ಒಂದು ಹೈಡ್ರೋಜನ್ ಇದೆ OH- ಬಂದು. ಸೊ X- ಅಲ್ಲ ಇಲ್ಲಿ OH- ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ OH- ಬಂದು ಇಲ್ಲಿ ಆ್ಯಡ್ ಆಗುತ್ತೆ. ಸಿಂಪಲ್. ಓಕೆನಾ, ಕ್ಲಿಯರ್. ಓಕೆ. ಸೊ ಇಷ್ಟು ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ಇದು ಇವಾಗ ಏನಾಗುತ್ತೆ ಅಂದರೆ ಇವಾಗ ವಾಟರ್ ಆಗಿರಲಿ, NH3 ಆಗಿರಲಿ, ROH ಇರ್ಬೋದು. ಸೊ ಈ ರೀತಿ ರಿಯೇಜೆಂಟ್ಸ್ಗಳಿದ್ದಾಗ ಏನಾಗುತ್ತೆ ಅಂದರೆ ಈ ಕಾರ್ಬೋಕೈಟೈನ್ ಕೂಡ ನಾವು ನೋಡಬೇಕಾಗತ್ತೆ. ಸೊ ಇವಾಗ ನಾವು ನೋಡೋದಾದರೆ ಇನ್ನಿಷ್ಟು ಬಿಡ್ತೀನಿ. ಓಕೆನಾ. ಓಕೆ. ಸೊ ಇಷ್ಟು ಬರಿತೀನಿ H+ ನೆಕ್ಸ್ಟು OH- ಬರಿತಿದ್ದೀನಿ. ಓಕೆನಾ. ಸೊ ಇದೇನಾಯ್ತು ಅಂದರೆ H+ H. ಓಕೆ, ಈ ಕಡೆ ಬರ್ದಾಗ ನಿಮ್ಗೆ ಈಸಿ ಆಗಿರಲಿ. ಓಕೆನಾ. ಸೊ ಅವಾಗ ಬರೆದಿಟ್ಕೊಳ್ಬೇಕಾದ್ರೂ ಈಸಿ ಆಗುತ್ತೆ. ಸೊ ಇವಾಗ H+ ಯಾವ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ. OH- ಯಾವ ಕಡೆ OH- ಈ ಕಡೆ ಬರುತ್ತೆ. ಓಕೆ. ಸೊ ಹೈಡ್ರೋಜನ್ ಜಾಸ್ತಿ ಇರೋ ಕಡೆ ಹೈಡ್ರೋಜನ್ ಹೋಗುತ್ತೆ, ಕಮ್ಮಿ ಇರೋ ಕಡೆ OH- ಬರುತ್ತೆ, ನೆಗೆಟಿವ್ ಪಾರ್ಟು. ಸೊ ಇದೇನು ಪಾಸಿಟಿವ್ ಪಾರ್ಟ್. ಇದಕ್ಕೇನಂತ ಕರಿತೀವಿ ನಾವು ಮಾರ್ಕೋನಿಕ್ಸ್ ರೂಲ್ ಅಂತ ಕರಿತೀವಿ. ಇವಾಗ ಇದೇನಾಗತ್ತೆ ಅಂದರೆ CH ನೆಕ್ಸ್ಟು CH3 ಆಯಿತು. ಇವಾಗ ಏನಾಗುತ್ತೆ ಅಂದರೆ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿದೆ, ಇಲ್ಲಿ CH3 ಗ್ರೂಪ್ ಇದೆ. ಓಕೆನಾ. ಸೊ ಈ ರೀತಿ ಇದ್ದಾಗ ನಮಗೇನಾಗುತ್ತೆ ಅಂದರೆ ಇದು ಸೆಕೆಂಡರಿ ಕಾರ್ಬೋಕ್ಯಾಟಯಾನ್. ಓಕೆನಾ. ಇವಾಗ ನಮಗೇನಾಗುತ್ತೆ ಅಂದರೆ ಇಲ್ಲಿ ಬಂದು OH- ಬಂದು ಅಟ್ಯಾಕ್ ಆಗಬೇಕು. ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಲ್ಲೇನಾದರೂ ನಮಗೆ ನೆಕ್ಸ್ಟ್ ಗ್ರೂಪ್ ಏನಾದರೂ ನಮಗೇನಿದ್ರೆ ಟರ್ಷರಿ ಸೆಕೆಂಡರಿ ಗ್ರೂಪ್ ಇದ್ದರೆ ನಮಗೇನಾಗುತ್ತೆ ಅಂದರೆ ಹೈಡ್ರೋಜನ್ ಆಗಿರ್ಬೋದು, ಮೀಥೈಲ್ ಗ್ರೂಪ್ ಆಗಿರ್ಬೋದು, ಮೈಗ್ರೇಟ್ ಆಗ್ತವೆ. ಸೊ ಇಲ್ಲಿ ನಾನು ಇದೇ ಸ್ಟ್ರಕ್ಚರನ್ನು ನಾನು ಹೇಗೆ ಬರಿಬೋದು ಅಂದರೆ CH3. ಓಕೆ, ಇದು CH3 ಆಗುತ್ತೆ, ಇದು CH ಪಾಸಿಟಿವ್ ಆಗುತ್ತೆ. ಇವಾಗ ಇಲ್ಲಿ ಹೈಡ್ರೋಜನ್. ಓಕೆನಾ. ಸೊ ಹೈಡ್ರೋಜನ್ ನೆಕ್ಸ್ಟ್ ಇದು ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ. ಇದೇನಾಗುತ್ತೆ ಅಂದರೆ ಇವಾಗ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇದೇನು ಸೆಕೆಂಡರಿ. ಇವಾಗ ನಾ ಏನು ಮಾಡ್ಬೋದು ಅಂದರೆ ಇಲ್ಲಿ ಹೈಡ್ರೋಜನ್ ಇದೆ, ಹೈಡ್ರೋಜನ್ನ ಮೈಗ್ರೇಟ್ ಮಾಡ್ತೀನಿ. ಸೊ ಹೈಡ್ರೋಜನ್ನ ಮೈಗ್ರೇಟ್ ಮಾಡಿದ್ರೆ ನಮಗೇನಾಗುತ್ತೆ ಅಂದರೆ ಹೈಡ್ರೋಜನ್ ಮೈಗ್ರೇಷನ್ ಮಾಡಿದ್ರೆ ನಿಮ್ಮ HM ನೆನ್ಪಿಟ್ಕೊಂಡಿರಿ. ಸೊ ಅವಾಗ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಇಲ್ಲಿ ಬಂತು, ಇವಾಗ ಪಾಸಿಟಿವ್ ಚಾರ್ಜ್ ಇಲ್ಲಿ ಬಂದಿದೆ. ಸೊ ಇವಾಗ ಏನಾಗುತ್ತೆ ಅಂದರೆ ಇದು
ಟರ್ಷರಿ ಕಾರ್ಬೋಕ್ಯಾಟಯನ್ ಆಗುತ್ತೆ. ಅದಕ್ಕೋಸ್ಕರ ನಮ್ಗೇನಾಗುತ್ತೆ ಅಂದರೆ ಇಲ್ಲಿ ನಮಗೆ ಇದೊಂದು ರಿಯಾಕ್ಷನಲ್ಲಿ ನಮ್ಗೇನಾಗುತ್ತೆ ಅಂದರೆ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿರೋದ್ರಿಂದ ಟರ್ಷರಿ ಕಾರ್ಬೋಕ್ಯಾಟಯನ್ ಆಗಿರೋದ್ರಿಂದ ನಮ್ಗೇನಾಗುತ್ತೆ ಅಂದರೆ OH- ಬಂದು ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಇವಾಗ ಏನಾಗುತ್ತೆ ಅಂದರೆ ನಮಗೆ ಟರ್ಷರಿ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಮೈಗ್ರೇಷನ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಏನು, ಇವಾಗ ಈ ಹೈಡ್ರೋಜನ್ ಬದಲಿಗೆ ನಾನೇನಾದರೂ ಇವಾಗ 1 2 3 ಇಲ್ಲಿ ಪಾಸಿಟಿವ್ ಚಾರ್ಜ್ ಇತ್ತು, ಇವಾಗ ಹೈಡ್ರೋಜನ್ ಇಲ್ಲ, ಇಲ್ಲಿ ಮೀಥೈಲ್ ಗ್ರೂಪ್ ಇದೆ. ಆವಾಗ ಏನು ಮಾಡ್ತೀನಿ ನಾನು? ಸೊ ಏನು ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡ್ಬೇಕು ನಾನು? ಮೀಥೈಲ್ ಗ್ರೂಪ್ನೇ ಟ್ರಾನ್ಸ್ಫರ್ ಮಾಡೋಕ್ಕಾಗತ್ತೆ. ಅದಕ್ಕೇನಂತ ಕರಿತೀವಿ ನಾವು ಮೈಗ್ರೇಷನ್ ಆಫ್ MM ಅಂತ ನೆನ್ಪಿಟ್ಕೊಂಡಿರಿ. ಓಕೆನಾ? ಹೈಡ್ರೋಜನ್ ಮೈಗ್ರೇಷನ್ ಆಗುತ್ತೆ, ಇವಾಗ ಮೀಥೈಲ್ ಮೈಗ್ರೇಷನ್ ಆಗುತ್ತೆ. ಸೊ ಇವಾಗ ಮೀಥೈಲ್ ಮೈಗ್ರೇಷನ್ ಆಯಿತು ಅಂದರೆ ನಮಗೇನಾಗುತ್ತೆ ಅಂದರೆ ಇಲ್ಲಿ ಇವಾಗ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಬಂದು OH- ಬಂದು ಅಟ್ಯಾಕ್ ಮಾಡುತ್ತೆ. ಇವಾಗ ಏನಾಗುತ್ತೆ ಅಂದರೆ ಟರ್ಷರಿ ಫಾರ್ಮೇಷನ್ ಆಗುತ್ತೆ. ಓಕೆನಾ? ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವಾಗ ಅದೇ ಏನಾದರೂ ಇವಾಗ ಪಾಸಿಟಿವ್ ಚಾರ್ಜ್ ಇಲ್ಲಿದೆ ಅಲ್ಲ, ಸೊ ಅಲೈಲಿಕ್ ಬೆಂಜಲಿಕ್ ಇದ್ರೆ ಅದಕ್ಕೇನು ಅಂಥವೇನು ಮಾಡಬೇಕಂತಿಲ್ಲ. ಸೊ ಅಲೈಲಿಕ್ ಬೆಂಜಲಿಕ್ ಇದ್ರೆ ಏನಾಗುತ್ತೆ ಅಂದರೆ ಇದು ಇಲ್ಲಿ ಸ್ಟೇಬಿಲೈಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗಿರುತ್ತೆ ಅಂದರೆ ಬೆಂಜೈಲಿಕ್ ಅಲೈಲಿಕ್ ಜಾಸ್ತಿ ಸ್ಟೇಬಿಲೈಸ್ ಆಗಿರುತ್ತೆ ಕಂಪ್ಯಾರಿಟಿವ್ಲಿ ಈ ಮೈಗ್ರೇಷನ್ಸ್ಗಿಂತ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಅದೇ ರೀತಿ ನಾವೇನಾದ್ರು ಬೆಂಜೈಲಿಕ್ ಇಟ್ಟರು ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ಇದೇನಾಗುತ್ತೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿಂದ ಸ್ಟೇಬಿಲೈಸ್ ಆಗುತ್ತೆ. ಇಷ್ಟೇ ನಾನು ಹೇಳಕ್ಕೆ ಹೋಗ್ತಿದ್ದು. ಲಾಸ್ಟ್ ಕ್ಲಾಸಲ್ಲಿ ಇಷ್ಟೇ ಹೇಳಿದ್ದು, ಅಲ್ಲಿ ಜಾಗ ಇರಲಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಅನ್ಬೋದು. ಸೊ ಇಲ್ಲಿ ನಾವು ನೋಡಿದಾಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆನಾ? ಸೊ ನೆಕ್ಸ್ಟ್ ಇರೋದು ಇವಾಗ ಹೈಡ್ರೋಬೋರೇಷನ್ ಆಕ್ಸಿಡೇಷನ್. ಮಾರ್ಕೋನಿಕ್ಸ್ ರೂಲ್ ಇರೋದು ಏನಾಗುತ್ತೆ ಅಂದರೆ ಆ್ಯಂಟಿ ಮಾರ್ಕೋನಿಕ್ಸ್ ರೂಲ್ ಆಗುತ್ತೆ. ಸೊ ಆ್ಯಂಟಿ ಮಾರ್ಕೋನಿಕ್ಸ್ ರೂಲಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಸಿಂಪಲ್. ಇಲ್ಲೇನಾಗುತ್ತೆ ಅಂದರೆ ಹೈಡ್ರೋಜನ್ನು ನೀವು ನೋಡಿದ್ರಿ ಜಾಸ್ತಿ ಹೈಡ್ರೋಜನ್ ಕಡೆ ಆ್ಯಡ್ ಆಗ್ತಿತ್ತು, ಬಟ್ ಇಲ್ಲೇನಾಗುತ್ತೆ ಅಂದರೆ ಹೈಡ್ರೋಜನ್ ಕಮ್ಮಿ ಇರೋ ಕಡೆ ಆ್ಯಡ್ ಆಗುತ್ತೆ, OH- ಹೈಡ್ರೋಜನ್ ಜಾಸ್ತಿ ಇರೋ ಕಡೆ ಆ್ಯಡ್ ಆಗುತ್ತೆ. ಅದಕ್ಕೇನಂತ ಕರಿತೀವಿ ನಾವು ಆ್ಯಂಟಿ ಮಾರ್ಕೋನಿಕ್ಸ್ ರೂಲ್ ಅಂತ ಕರಿತೀವಿ. ಸಿಂಪಲ್, ಕ್ಲಿಯರ್, ಎಲ್ರಿಗೂ ಅರ್ಥ ಆಗಿದೆ. ಓಕೆನಾ? ಸೊ ಇಲ್ಲಿ ನಾವು ನೋಡೋದಾದ್ರೆ ಇಷ್ಟು ಜಸ್ಟ್ ಆ್ಯಡೇಷನ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಇದು ಪ್ರಾಡಕ್ಟು. ಸೊ ಇಲ್ಲಿ ಏನಿರುತ್ತೆ ಅಂದರೆ ಹೈಡ್ರೋಜನ್ ಪೆರಾಕ್ಸೈಡ್ ಇರುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಸ್ಟ್ರಕ್ಚರಲ್ ಚೇಂಜಸ್ ಆಗ್ತವೆ. ಸೊ ಮೆಕಾನಿಸಮ್ ಏನು ಬೇಡ, ಎಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆನಾ? ಸೊ ಇದರಿಂದ ನೀವು ಕ್ವಶನ್ಗಳನ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇರೋದು ಇವಾಗ ಡಿಹೈಡ್ರೇಷನ್. ಇವಾಗ ನೋಡಿದ್ರಿ ಆಲ್ಕಿನಿಂದ ಆಲ್ಕೋಹಾಲಿಗೆ ಕನ್ವರ್ಟ್ ಮಾಡಿದ್ರಿ, ಇವಾಗ ಆಲ್ಕೋಹಾಲಿಂದ ಆಲ್ಕಿನಿಗೆ ಇದು ಒಂದು ಪ್ರಿಪ್ರೇಷನ್ ಆಗುತ್ತೆ ಇವಾಗ. ಓಕೆನಾ? ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ಲೈಡು. ಇಲ್ಲಿ ಟೆಂಪ್ರೇಚರ್ಗಳನ್ನೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ, ಡೈರೆಕ್ಟ್ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಇವಾಗ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಕೋಹಾಲ್ ಇದೆ, ಹೀಟ್ ಮಾಡ್ತೀರಾ. ಸೊ ಇಲ್ಲಿಂದ ಒಂದು ಹೈಡ್ರೋಜನ್ ಇಂದ OH ಗ್ರೂಪ್ನ ಹೊರಗಡೆ ಕಳಿಸಿದ್ರೆ ನಮ್ಗೇನಾಗುತ್ತೆ ಆಲ್ಕಿನ್ ಫಾರ್ಮೇಷನ್ ಆಗುತ್ತೆ. ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇಲ್ಲೂ ಕೂಡ ನಮ್ಗೆ ಏನಾಗುತ್ತೆ ಅಂದರೆ ಇವಾಗ ಟರ್ಷರಿ ಆಲ್ಕೋಹಾಲ್ ಇದ್ರೆ ಬೇಗ ರಿಯಾಕ್ಟ್ ಆಗುತ್ತೆ ಕಂಪೇರ್ ಟು ಪ್ರೈಮರಿ ಸೆಕೆಂಡರಿ. ಓಕೆನಾ? ಸೊ ಯಾಕಂದರೆ ಟರ್ಷರಿ ಆಲ್ಕೋಹಾಲ್ ಇದ್ದಾಗ ನಮಗೇನಾಗುತ್ತೆ ಅಂದರೆ ಇವಾಗ ಈ ರೀತಿ ಇದೆ ಅಂದರೆ ಓಕೆನಾ? ಸೊ ಇವಾಗ ಈ ರೀತಿ ಇದೆ ಅಂತ ಅಂದ್ಕೊಳ್ಳೋಣ, ಇದು 1 2 3 ಟರ್ಷರಿ ಆಲ್ಕೋಹಾಲ್. ಸೊ ಈ ರೀತಿ ಇದ್ದಾಗ ನಮಗೇನಾಗುತ್ತೆ ಅಂದರೆ ಸ್ಟೆಬಿಲಿಟಿ ಜಾಸ್ತಿ ಇದೆ. ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ OH ಜೊತೆಗೆ ಜಾಸ್ತಿ ರಿಯಾಕ್ಟ್ ಆಗಿ ಬೇಗ ವಾಟರ್ ಹೊರಗಡೆ ಹೋಗುತ್ತೆ. ಈ ಪಾಸಿಟಿವ್ ಚಾರ್ಜ್ ಸ್ಟೆಬಿಲೈಸ್ ಆಗಿರುತ್ತೆ. SN1 ನೋಡಿದ್ರಲ್ಲ, ಸೊ ಓಕೆ ಆ ರೀತಿ. ನೆಕ್ಸ್ಟ್ ಇವಾಗ ನೋಡೋದಾದರೆ ಅದಕ್ಕೋಸ್ಕರ ನಮಗೆ ಈ ಆರ್ಡರ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಸೊ ಇವಾಗ 3 ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ರೆ ಯಾವ್ದು ಬೇಗ ಆಗುತ್ತೆ ಅಂದರೆ ಟರ್ಷರಿ ಇದ್ರೆ ಜಾಸ್ತಿ ನೋಡ್ಬೇಕು ನೀವು, ಬೆಂಜೈಲಿಕ್ಕು, ಅದಾದಮೇಲೆ ಅಲೈಲಿಕ್ಕು, ಆಮೇಲೆ ಟರ್ಷರಿ, ಸೆಕೆಂಡರಿ, ಪ್ರೈಮರಿ, ವೆರಿ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಇರೋದು ಇವಾಗ ಟೆಂಪ್ರೇಚರ್. ಸೊ 443 ಕೆಲ್ವಿನ್ ಇದೆ, ನೆಕ್ಸ್ಟು 440 ಕೆಲ್ವಿನ್ ಇದೆ, ನೆಕ್ಸ್ಟ್ 358 ಕೆಲ್ವಿನ್ ಇದೆ. ಸೊ ಟೆಂಪ್ರೇಚರ್ನ ಕಮ್ಮಿ ಮಾಡ್ತಾ ಇದ್ದೀನಿ, ಪರ್ಸೆಂಟು ಕಮ್ಮಿ ಮಾಡ್ತಾ ಹೋಗಿದ್ದೀನಿ. ಇವಾಗ ಯಾಕೆ ಅಂದರೆ ಇಲ್ಲಿ ಪ್ರೈಮರಿ ಇತ್ತು, ಇಲ್ಲಿ ಸೆಕೆಂಡರಿ ಇತ್ತು, ಟರ್ಷರಿ ಇತ್ತು. ಸೊ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಕಮ್ಮಿ ಮಾಡ್ತಾ ಬಂದಿದ್ದೀನಿ ಅಂದರೆ ಟರ್ಷರಿ ಬೇಗ ರಿಯಾಕ್ಟ್ ಆಗುತ್ತೆ. ಅಷ್ಟೊಂದು ಟೆಂಪ್ರೇಚರ್ ಕೊಡಬೇಕಂತಿಲ್ಲ, ಯಾಕೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಸ್ಟೆಬಿಲೈಸ್ ಆಗಿರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ನಾವು ನೋಡ್ಬೋದು ಆಲ್ಕೋಹಾಲ್ ಇರೋದು ಆಲ್ಕಿನ ಕನ್ವರ್ಟ್ ಆಗಿದೆ, ಆಲ್ಕೋಹಾಲ್ ಇರೋದು ಡಬಲ್ ಬಾಂಡ್ ಕನ್ವರ್ಟ್ ಆಗಿದೆ. ಸೊ ಎಲ್ಲ ಕಡೆ ಒಂದು ಹೈಡ್ರೋಜನ್ ಒಂದು ಆಕ್ಸಿಜನ್. ಇವಾಗ ಈ ಸ್ಟ್ರಕ್ಚರ್ ಇಲ್ಲಿ ಇದೆ, ಹೈಡ್ರೋಜನ್ ಆಕ್ಸಿಜನ್ ರಿಮೂವ್ ಮಾಡಿದೆ, ನೆಕ್ಸ್ಟ್ OH ಇದೆ, ಇಲ್ಲಿ ಪಕ್ಕದಲ್ಲಿಂದ ಒಂದು ಹೈಡ್ರೋಜನ್ ತಗೊಂಡೆ, ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಿದೆ. ಇವಾಗ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಬೇಕಾದ್ರೆ ನಮಗೊಂದು ರೂಲ್ ನೆನಪಿದೆ, ಯಾವುದು? ಜೆರ್ಸೆಫ್ ರೂಲ್. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ನ ಫಾರ್ಮೇಷನ್ ಮಾಡ್ಬೇಕು ನಾವು. ಓಕೆನಾ? ಸೊ ಮೋರ್ ಸಬ್ಸ್ಟಿಟ್ಯೂಟ್ ಡಬಲ್ ಬಾಂಡ್ ಇಲ್ಲಿ ಏನಂದರೆ ಈಕ್ವಲ್ ಇದೆ, ನೋ ಪ್ರಾಬ್ಲಮ್. ಸೊ ಅದನ್ನ ಹ್ಯಾಲೋಲ್ಕೆನ್ಸ್ ಅಲ್ಲಿ ನಿಮಗೆ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅದನ್ನು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಟರ್ಷರಿ ಆಲ್ಕೋಹಾಲ್ ಇದೆ. ಟರ್ಷರಿ ಆಲ್ಕೋಹಾಲ್ ಅಂದಾಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಹೈಡ್ರೋಜನ್ ಇಲ್ಲಿಂದ OH ಗ್ರೂಪ್ ತೆಗೆದೆ, ಸೊ 2 ಮೆಥೈಲ್ ಪ್ರೋಪಿನ್ ಫಾರ್ಮೇಷನ್ ಆಗಿದೆ. ಓಕೆನಾ? ಸೊ ಇವಾಗ ನಾವು ನೋಡೋಣ ಹೇಗೆ ಅಂತ. ಕ್ವಶನ್ಗಳನ್ನು ಕೇಳಿದ್ದಾರೆ ಅಂತ. ಸೊ ವೆನ್ ದ ಟರ್ಷರಿ ಆಲ್ಕೋಹಾಲ್ A C4H10O reacts with 20% H3PO4 at 358 Kelvin, it gives a compound B C4H8 as a major product. The IUPAC name of the following compound B is. ಸೊ ಫಸ್ಟ್ ನೀವು ನೋಡಬೇಕು, ಈ ಸ್ಟ್ರಕ್ಚರ್ ಏನೋ ಕೊಟ್ಟಿದ್ದಾರೆ, ನಮ್ಗೆ ಗೊತ್ತಿಲ್ಲ, ನಾವು ಸ್ಟ್ರಕ್ಚರ್ನ ಫಾರ್ಮ್ ಮಾಡಬೇಕು. ಇವಾಗ 20% H3PO4 ಕೊಟ್ಟಿದ್ದಾರೆ, ಅವರು 358 ಕೆಲ್ವಿನ್ ಕೊಟ್ಟಿದ್ದಾರೆ. ಸೊ ಈ 20% H3PO4 ನೆಕ್ಸ್ಟು 358 ಕೆಲ್ವಿನ್ ಆಕ್ಸಿಜನ್ನ ಕೊಟ್ಟಿದ್ದಾರೆ ಅಂದರೆ ನಮಗೇನಾಗಿರುತ್ತೆ, ಸೊ ಅಲ್ಲಿ ಮೇ ಬಿ ಮೋಸ್ಟ್ ಪ್ರಾಬಬಲಿ ನಮಗೇನಾಗಿರುತ್ತೆ ಅಂದರೆ ಟೆಂಪ್ರೇಚರ್ ಕಮ್ಮಿ 20% H3PO4 ಇದ್ದಾಗ ಟರ್ಷರಿ ಬ್ಯೂಟಾಲ್ ಆಲ್ಕೋಹಾಲ್ ಇರುತ್ತೆ. ಸೊ ಅದನ್ನ ಇವರು ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಟರ್ಷರಿ ಆಲ್ಕೋಹಾಲ್ ಅಂತ. ಸೊ ಈ ಟರ್ಷರಿ ಆಲ್ಕೋಹಾಲ್ ಇರುತ್ತೆ. ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಈ ಟೆಂಪ್ರೇಚರ್ ಹಾಕಿದ್ದಾರೆ, ಏನಾಗುತ್ತೆ ನಮಗೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇವಾಗ ಟೆಂಪ್ರೇಚರ್ ಚೇಂಜ್ ಮಾಡಿಕೊಟ್ರೆ ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಸೊ ಮತ್ತು ನಾನು ಇವಾಗ ಆಪ್ಷನ್ ಎಲಿಮಿನೇಟ್ ಮಾಡ್ಬೇಕಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಈ IUPAC ನೇಮ್ ಅಲ್ಲ ಇಲ್ಲೇ ಅಪ್ಲೈ ಆಗುತ್ತೆ. 1 2
ನೆಕ್ಸ್ಟ್ 3 ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾದರೆ ಓಕೆ ಇಲ್ಲಿಂದ ಬರಬೇಕಲ್ಲ 1 2 3 ಹೈಯೆಸ್ಟ್ ಪ್ರಯಾರಿಟಿ ಇಲ್ಲಲ್ಲ. ಸೊ 2 ಮಿಥೈಲ್ ಪ್ರೋಪೀನ್ ಆಗುತ್ತೆ, 2 ಮಿಥೈಲ್ ಪ್ರೋಪೀನ್ ಆಗುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಆಗುತ್ತೆ. ಅಲ್ಲಿಂದ ಹೇಳಿದ್ನಲ್ಲ, ಸೊ ಎಲ್ಲ ಒಂದೊಂದೇ ಪಾಯಿಂಟ್ಗಳು ಹೀಗೆ ಕನೆಕ್ಟ್ ಆಗ್ತಾ ಬರ್ತವೆ. ನೆಕ್ಸ್ಟು ಇಲ್ಲಿ ಗ್ರಿಗ್ನಾರ್ಡ್ ರಿಯೇಜೆಂಟ್. ಓಕೆನಾ. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟು ಮತ್ತು ರೆಡ್ಯೂಸಿಂಗ್ ಏಜೆಂಟ್ಸ್ಗಳು ಸಿಂಪಲ್ ನಿಮ್ಗೆ ಇರೋದೇ ಒಂದೆರಡು, ಯಾವುದು ಅಲ್ಡಿಹೈಡ್ ಮತ್ತು ಕೀಟೋನಿಂದ ನಾವು ಹೇಗೆ ರಿಡ್ಯೂಸ್ ಮಾಡ್ತೀವಿ ಅಂತ. ಸೊ ಅದರಲ್ಲಿ 3 ರಿಯೇಜೆಂಟ್ಗಳಿದ್ದಾವೆ. ಒಂದು NaBH4, ನೆಕ್ಸ್ಟು LiLH4, ನೆಕ್ಸ್ಟು H2PD ಇದೆ. ಓಕೆನಾ. ಸೊ ಈ 3 ರಿಯೇಜೆಂಟ್ಸ್ಗಳು ರೆಡ್ಯೂಸಿಂಗ್ ಏಜೆಂಟ್ಸ್ಗಳು. ಸೊ ಕೀಟೋನ್ ಇದ್ರೆ ಅದನ್ನೇನಂತ ಮಾಡ್ತವೆ ಅಂದರೆ ಸೆಕೆಂಡ್ರಿ ಆಲ್ಕೋಹಾಲ ಕನ್ವರ್ಟ್ ಮಾಡ್ತವೆ. H- ಬಂದು ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಸೊ ಇವಾಗ ಏನಾಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ. ಆರು ಗ್ರೂಪ್ಗಳು ಒಂದು H ಇಲ್ಲಿ H ಇದೆ. ಸೊ ಆಕ್ಸಿಜನ್ O- ಹೋಗಿ OH ಆಗಿ ಕನ್ವರ್ಟ್ ಆಗುತ್ತೆ. ಸಿಂಪಲ್, ಕ್ಲಿಯರ್. ಓಕೆನಾ. ಸೊ ಇವಾಗ ನಾವು NaBH4 ಆದ್ರೂ ನೋಡ್ಬೋದು, LiLH4 ಆದ್ರೂ ನೋಡ್ಬೋದು, H2PD BF4 H2PD ಆಗಿರ್ಬೋದು. ಇವೆಲ್ಲವೂ ಏನು ಮಾಡ್ತವೆ ಅಂದರೆ ರಿಡ್ಯೂಸ್ ಮಾಡ್ತವೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಅಲ್ಡಿಹೈಡ್ ಇದೆ. ಸೊ ಅಲ್ಡಿಹೈಡ್ ಇದಾಗಲೂ ನಮ್ಗೆ ಏನಾಗುತ್ತೆ ಅಂದರೆ NaBH4 ಆಗಿರ್ಬೋದು, LiLH4 ಇರ್ಬೋದು, H2PD ಇರ್ಬೋದು, ಎಲ್ಲವೂ ಏನು ಮಾಡ್ತಾವೆ ಅಂದರೆ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡ್ತವೆ. ಓಕೆನಾ. ಸೊ ಕ್ಲಿಯರ್, ಇವಾಗ ಎಲ್ಲದೂ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇವಾಗ ಅಲ್ಡಿಹೈಡ್ ಕೀಟೋನ್ ಎರಡು ಇದ್ದರೆ ಈ NaBH4 ಇದೆ ಅಂತ ಅನ್ಕೊಡ್ರಿ. NaBH4 ಫಸ್ಟ್ ಯಾರನ್ನ ರಿಡ್ಯೂಸ್ ಮಾಡತ್ತಂದ್ರೆ ಅಲ್ಡಿಹೈಡ್ನ ಮಾಡುತ್ತೆ. ಸೊ ಎಲೆಕ್ಟ್ರೋ ವಿಡ್ರಾಯಿಂಗ್ ಗ್ರೂಪ್ ಇದಕ್ಕೆ ಏನಾಗುತ್ತೆ ಅಂದರೆ ಅಷ್ಟೊಂದು ಎಲೆಕ್ಟ್ರಾನ್ ಡೆನ್ಸಿಟಿ ಇರೋ ಗ್ರೂಪ್ ಬೇಡ. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ ಇದು ಫಸ್ಟ್ ಅಲ್ಡಿಹೈಡ್ನ ಆಮೇಲೆ ಕೀಟೋನ್ನ ಮಾಡುತ್ತೆ. ಇವಾಗ H2PD ಇದ್ದರೆ ಅದು ಫಸ್ಟ್ ಅಲ್ಡಿಹೈಡ್ನ ಮಾಡುತ್ತೆ, ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಡಬಲ್ ಬಾಂಡ್ನ ಮಾಡುತ್ತೆ, ಅದಾದಮೇಲೆ ಏನು ಮಾಡುತ್ತಂದರೆ ಇದು ಕೀಟೋನ್ನ ಮಾಡುತ್ತೆ. ಈ ಆರ್ಡರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಎರಡೆರಡು ರಿಯೇಜೆಂಟ್ಗಳು ಎರಡೆರಡು ಈ ಕೀಟೋನಲ್ಲೇ ನಮ್ಗೆ ಏನು ಮಾಡ್ಬೋದು, ಇವಾಗ ಕಂಟಿನ್ಯೂಷನ್ ಮಾಡಿ ಇಲ್ಲೊಂದು ಡಬಲ್ ಬಾಂಡ್ ಕೊಡ್ಬೋದು. ಸೊ ಇವಾಗ ಫಸ್ಟ್ ಯಾರು ರಿಯಾಕ್ಟ್ ಆಗ್ತಾರೆ, ಇವಾಗ H2PD ಆಗಿದಾಗ ಡಬಲ್ ಬಾಂಡ್ ಫಸ್ಟ್ ರಿಯಾಕ್ಟ್ ಆಗುತ್ತೆ, ಅದಾದಮೇಲೆ ಏನಾಗುತ್ತೆ ಅಂದರೆ ಕೀಟೋನ್ ರಿಯಾಕ್ಟ್ ಆಗುತ್ತೆ. ಆ ರೀತಿ ಡಿಫ್ರೆನ್ಶಿಯೇಟ್ ಮಾಡಬೇಕಾದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಈ ಆರ್ಡರ್ ಹೆಲ್ಪ್ ಆಗುತ್ತೆ. ಸೊ ಅಲ್ಡಿಹೈಡ್ ಕೀಟೋನ್ಸ್ ಕಾರ್ಬೋಕ್ಸಿಲಿಕ್ ಆಸಿಡ್ ಹೋದಾಗ ನಾವು ನೋಡ್ಬೋದು. ಇವಾಗ ಏನು ಈ ಆರ್ಡರ್ ಬಗ್ಗೆ ಟೆನ್ಷನ್ ಮಾಡ್ಬೇಕಂತಿಲ್ಲ, ಅಲ್ಲೊಂದು ಕ್ವಶನ್ ಬರುತ್ತೆ, ಆ ಕ್ವಶನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ಜಸ್ಟ್ ನೀವು ನೆನ್ಪಿಟ್ಕೊಂಡಿರಿ, ಈ 3 ರಿಯೇಜೆಂಟಿಂದ ಇವುಗಳನ್ನ ಕನ್ವರ್ಟ್ ಮಾಡ್ಬೋದು. ಸೊ ಓಕೆನಾ. ಸೊ ಇಷ್ಟೇ, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಕಮರ್ಷಿಯಲ್ ಮೆಥಡ್. ಸೊ ಇದರಿಂದನೂ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಕಮರ್ಷಿಯಲ್ ನಾವು ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ. ಫಸ್ಟ್ ಆ್ಯಸಿಡ್ ಇರುತ್ತೆ, ಆಲ್ಕೋಹಾಲ್ ಇದೆ. ಸೊ ಇಲ್ಲೇನು ಮಾಡ್ಬೇಕಂದ್ರೆ OH ಇಲ್ಲಿಂದ ಹೈಡ್ರೋಜನ್ನ ರಿಮೂವ್ ಮಾಡಿದೆ. ಸೊ ಏನಾಗುತ್ತೆ, ವಾಟರ್ ಹೊರಗಡೆ ಹೋಯ್ತು. ಸೊ OR ಬಂದು ಇಲ್ಲಿ ಹೊರಗಡೆ ಕೂತ್ಕೊಂತು. ಸೊ ಇದೇನು ಎಸ್ಟರ್ ಅಂತ ಕರಿತೀವಿ. RC∩OR' ಇದ್ರೆ ಎಸ್ಟರ್ ಅಂತ ಕರಿತೀವಿ. ಇವಾಗ ನೆಕ್ಸ್ಟ್ H2PD ಕೆಟಲಿಸ್ಟ್ನ ಹಾಕಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಎಸ್ಟರ್ ಇರೋದು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಏನು ಹೇಳ್ತೀನಿ ನಾನು, CH3 MgBr ಇದ್ದಾಗ ನಮ್ಗೆ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಇರುತ್ತೆ. D2O ಹಾಕಿದಾಗ ನಮ್ಗೆ ಏನಾಗುತ್ತೆ, ಡಿ ಹೋಗಿ ರಿಪ್ಲೇಸ್ ಆಗುತ್ತೆ. ಸೊ ಹೈಡ್ರೋಕಾರ್ಬನ್ ಆಗುತ್ತೆ. ವಾಟರ್ ಹಾಕಿದಾಗ ನಮ್ಗೇನಾಗುತ್ತೆ, ಸೊ ವಾಟರ್ ಹಾಕಿದಾಗ ನಮ್ಗೇನಾಗುತ್ತೆ, RMgBr ಇದ್ದಾಗ ಆರ್ ಹೋಗಿ ಹೈಡ್ರೋಜನ್ನ ಎಕ್ಸ್ಪೇಟ್ ಮಾಡುತ್ತೆ, RH ಆಗಿ ಕನ್ವರ್ಟ್ ಆಗುತ್ತೆ. D2O ಇದ್ದಾಗ ನಮಗೇನಾಗುತ್ತೆ, RD ಆಗಿ ಕನ್ವರ್ಟ್ ಆಗುತ್ತೆ. RC∩OH ಇದ್ದಾಗ ನಮಗೇನಾಗುತ್ತೆ, ಸೊ ಮತ್ತೆ ಈ R- ಹೋಗಿ ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಮತ್ತೆ ಇದು ಹೈಡ್ರೋಜನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟು RNH2 ಇದ್ದಾಗಲೂ ನಮಗೇನಾಗುತ್ತೆ, ಮತ್ತೆ ಹೈಡ್ರೋಕಾರ್ಬನ್ ಕನ್ವರ್ಟ್ ಆಗುತ್ತೆ. ಇವಾಗಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಆಲ್ಡಿಹೈಡ್ ಕೀಟೋನ್ಸ್ ಕಾರ್ಬೋಕ್ಸಿಲಿಕ್ ಆಸಿಡ್ ಎಸ್ಟರ್ಸ್ ಇದ್ದಾಗ ಏನಾಗುತ್ತೆ ಅಂತ. ಇವಾಗ ಇದು ಫಾರ್ಮಾಲ್ಡಿಹೈಡ್ ಇದ್ದಾಗ ಏನಾಗುತ್ತೆ, R- ಇಲ್ಲಿದೆ, ಇಲ್ಲೋಗಿ ಅಟ್ಯಾಕ್ ಮಾಡಬೇಕು, ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಸೆಂಟರ್, ಎಸಿಡಿಕ್ ಹೈಡ್ರೋಜನ್ ಯಾವುದೇ ರೀತಿ ಇಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಎಸಿಡಿಕ್ ಬೇಸ್ ರಿಯಾಕ್ಷನ್ಗಳು ಇವು 3 ಜೊತೆ ಆಯಿತು. ನೆಕ್ಸ್ಟ್ RNH2 ಜೊತೆಗಿದ್ದಾಗಲೂ ನಮ್ಗೆ ಏನಾಗುತ್ತೆ ಅಂದರೆ, ಸೊ ಇಲ್ಲಿಂದ ಹೈಡ್ರೋಜನ್ ತೆಗೆದು ಅದು ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ R-. ಓಕೆನಾ. ಸೊ ಇವು 4 ರಿಯಾಕ್ಷನ್ ಆಯಿತು. ಇವಾಗ ಉಳಿದಿರೋದು ಇದು. ಇವಾಗ ಆಲ್ಡಿಹೈಡ್ಗೆ ಅಟ್ಯಾಕ್ ಮಾಡಿದೆ, ಆಲ್ಕೋಹಾಲ್ ಕನ್ವರ್ಟ್ ಆಯಿತು, MgOH ಇದೆ. ನೆಕ್ಸ್ಟ್ ಇವಾಗ ಮತ್ತೆ R- ಅಟ್ಯಾಕ್ ಮಾಡ್ತೀನಿ, ಇದೇನಾಗುತ್ತೆ ಅಂದರೆ ಆಲ್ರೆಡಿ ಒಂದು R ಇದೆ, ಇವಾಗ ಇನ್ನೊಂದು R ಆ್ಯಡ್ ಆಗಿದೆ, ಈ ಬಾಂಡ್ ಬ್ರೇಕ್ ಆಗಿದೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಸೆಕೆಂಡ್ರಿ ಆಲ್ಕೋಹಾಲ್ ಆಗುತ್ತೆ. ಓಕೆನಾ. ಸೆಕೆಂಡರಿ ಆಲ್ಕೋಹಾಲ್ ಆಗುತ್ತೆ. ಇವಾಗ ಟರ್ಷರಿ ಗ್ರೂಪ್, ಇವಾಗ ಇನ್ನೊಂದು R ಗ್ರೂಪ್ನ ಆ್ಯಡ್ ಮಾಡ್ತೀನಿ, ಇದೇನಾಗುತ್ತೆ ಟರ್ಷರಿ ಗ್ರೂಪು ಟರ್ಷರಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗಿದೆ. ಓಕೆನಾ. ಸೊ ಕ್ಲಿಯರ್. ಇವಾಗ ಅಲ್ಡಿಹೈಡ್ ಇರ್ಬೋದು, ಕೀಟೋನ್ ಆಗಿರ್ಬೋದು, ಗ್ರಿಗ್ನಾರ್ಡ್ ರಿಯೇಜೆಂಟ್ ಹೇಗೆ ಕನ್ವರ್ಟ್ ಆಗಿದೆ, ಹೇಗೆ ಎಡಿಟ್ ಆಗಿದೆ ಅನ್ನೋದು ಸೊ ಫಸ್ಟಿಂದ ಸೆಕೆಂಡು ಅರ್ಥ ಆಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟರು ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲೇನು ಮಾಡ್ತೀರಾ ಅಂದರೆ ಮತ್ತೆ R- ಅಟ್ಯಾಕ್ ಮಾಡ್ತೀರಾ. ಸೊ ಇಲ್ಲೆಲ್ಲ ಗ್ರೂಪ್ಗಳು OR ಇರ್ಬೋದು, NH2 ಗ್ರೂಪ್ ಇರ್ಬೋದು, NR2 ಗ್ರೂಪ್ ಇರ್ಬೋದು, ಎಲ್ಲವೂ ಹೊರಗಡೆ ಹೋಗ್ತವೆ. NH2 ಇದ್ದಾಗ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಹೀಟ್ ಮಾಡಬೇಕಾಗತ್ತೆ. ಓಕೆನಾ. ಸೊ NH2 ಅಷ್ಟೊಂದು ದೊಡ್ಡ ಗುಡ್ ಲಿವಿಂಗ್ ಗ್ರೂಪ್ ಅಲ್ಲ, ಬಟ್ R ಗ್ರೂಪ್ಗಳನ್ನ ಹಾಕ್ಬಿಟ್ರೆ ಅದೇನು ಮಾಡುತ್ತೆ ಅಂದರೆ ಸ್ಟೆಬಿಲೈಸ್ ಮಾಡುತ್ತೆ. ಇವಾಗ ಇದನ್ನೆಷ್ಟು ಹೊರಗಡೆ ಹಾಕಿದ್ರೆ ನಮ್ಗೇನಾಗುತ್ತೆ ಅಂದರೆ R ಬಂದು ಸಬ್ಸ್ಟಿಟ್ಯೂಟ್ ಆಗುತ್ತೆ, ಅದೇನಾಗುತ್ತೆ ಅಂದರೆ RC∩OR ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ಇದು ಪ್ರಾಡಕ್ಟ್ ಫಾರ್ಮೇಷನ್ ಆಗಿದ್ರೆ ಇದೇನು ಮೀನಿಂಗು, ಕೀಟೋನ್. ಸೊ ಈ ಕೀಟೋನ್ ಫಾರ್ಮೇಷನ್ ಆದರೆ ಮತ್ತೇನು ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ, ಮತ್ತು ಈ ರಿಯಾಕ್ಷನ್ ಕಂಟಿನ್ಯೂ ಆಗುತ್ತೆ. ಅದರಿಂದ ಮತ್ತೇನಾಗುತ್ತೆ ಅಂದರೆ ಇದು ಟರ್ಷರಿ ಆಲ್ಕೋಹಾಲ್ ಆಗಿ ಮತ್ತೆ RMgBr ಹಾಕಿದಾಗ ಇದೇನಾಗುತ್ತೆ ಅಂದರೆ ಟರ್ಷರಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಇಷ್ಟು ಕ್ಲಿಯರ್ ಆಗಿದೆ. ಇದು ಗ್ರಿಗ್ನಾರ್ಡ್ ರಿಯೇಜೆಂಟು. ಸೊ ಇಷ್ಟು ರಿಯಾಕ್ಷನ್ನ ಮಾಡುತ್ತೆ. ನೆಕ್ಸ್ಟು ಇದು ರಿಡ್ಯೂಸಿಂಗ್ ಏಜೆಂಟು. ಇವುಗಳೆಲ್ಲದರಿಂದನೂ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಕೋಹಾಲ್ನ ಫಾರ್ಮೇಷನ್ ಮಾಡ್ಬೋದು. ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆಲ್ಕೋಹಾಲ್ನ ಫಾರ್ಮೇಷನ್ ಮಾಡ್ಬೋದು. ಇಲ್ಲಿ ಇವಾಗ ಕೀಟೋನ್ ಇದ್ರೆ ನಮಗೇನಾಗುತ್ತೆ, ಸೆಕೆಂಡರಿ ಆಲ್ಕೋಹಾಲ್ ಆಗುತ್ತೆ. ಇದು ಆಲ್ಡಿಹೈಡ್ ಇದ್ರೆ ಏನಾಗುತ್ತೆ ಅಂದರೆ ಪ್ರೈಮರಿ ಆಲ್ಕೋಹಾಲ್ ಆಗುತ್ತೆ.
ಇವು 3 ರಿಯೇಜೆಂಟ್ಗಳಿದ್ದಾವೆ. ಓಕೆನಾ? ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಕ್ವಶನ್ಸ್ಗಳನ್ನು. ಇವಾಗ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ CH3 CH ಇದನ್ನ ಕೊಟ್ಟಿದ್ದಾರೆ, ಅವರು ಬರಿತಾ ಹೋಗ್ಬೇಕು. ಸೊ ಏನೇನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಂತ ಹೋಗೋಣ. ನಾನು ನಿಮ್ಗೆ ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ಕೂಲಾಗಿ ಆರಾಮಾಗಿ ಸಾಲ್ವ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಇವಾಗ CH3 C ಡಬಲ್ ಬಾಂಡ್ OH ಇದೆ, ಇಲ್ಲಿ CH3 ಮೈನಸ್ ಇದೆ. ಸೊ ಇದೇನು ಮಾಡ್ತೀನಿ ಅಂದರೆ ಇಲ್ಲಿ ಬಂದು ಅಟ್ಯಾಕ್ ಮಾಡ್ತೀನಿ. ಓಕೆನಾ? ಸೊ ಅದೇ ಇರೋದು ಎಸ್ಟಿಕ್ ಹೈಡ್ರೋಜನ್ಗಳಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ H3O ಪ್ಲಸ್ ಏನು ಸಾಲ್ವೆಂಟ್ ಆಗ್ತೀವಲ್ಲ ಅದು ಮ್ಯಾಟ್ರ್ ಆಗುತ್ತೆ. ಇವಾಗ CH3 C ಡಬಲ್ ಬಾಂಡು ನೆಕ್ಸ್ಟು O ಮೈನಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ CH3 ಬರುತ್ತೆ, ಇಲ್ಲೊಂದು ಹೈಡ್ರೋಜನ್ ಇದೆ. ಇದೇನಾಗುತ್ತೆ, ಒಂದು R ಗ್ರೂಪ್ ಆಲ್ರೆಡಿ ಇದ್ದರೆ ಪ್ರಾಡಕ್ಟಲ್ಲಿ ಇನ್ನೊಂದು R ಗ್ರೂಪ್ನ ಆ್ಯಡ್ ಮಾಡಿದ್ರೆ ಇದೇನಾಗುತ್ತೆ ಅಂದರೆ ಸೆಕೆಂಡ್ರಿ ಆಲ್ಕೋಹಾಲ್ ಆಗುತ್ತೆ. ಇವಾಗ H3O ಪ್ಲಸ್ ಬದಲಿಗೆ D3O ಪ್ಲಸ್ ಇದ್ದರೆ ನಮಗೇನಾಗೋದು, ಇಲ್ಲಿ ಹೈಡ್ರೋಜನ್ ಬದಲಿಗೆ ಡಿ ಇರೋದು. ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ? ಸೊ H3O ಪ್ಲಸ್ಗೆ ಡಿ ಇದ್ದರೆ D3O ಪ್ಲಸ್ ಇದ್ರೆ ಏನಾಗೋದು, ಡಿ ರಿಪ್ಲೇಸ್ ಆಗೋದು. H3O ಪ್ಲಸ್ ಇದ್ರೆ H ರಿಪ್ಲೇಸ್ ಆಗುತ್ತೆ. ಇವಾಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಕಾನ್ಸಂಟ್ರೇಟ್ H2SO4. ಸೊ 1 by 1 ಸ್ಲೋಲಿ ಮಾಡ್ಕೊಂತ ಹೋಗೋಣ. ಇವಾಗ ಸೆಕೆಂಡ್ರಿ ಆಲ್ಕೋಹಾಲ್ ಇದೆ, ಯಾವುದೇ ರೀತಿಯ ಮತ್ತು ಸ್ಟೆಬಿಲಿಟಿ ಮತ್ತೇನಾದರೂ ನಾ ಜಾಸ್ತಿನೇ ಹೇಳ್ಬಿಟ್ಟಿದ್ದೀನಿ. ಇವಾಗ ಏನು ಯಾವುದೇ ರೀತಿಯ ರಿಅರೇಂಜ್ಮೆಂಟ್ ಏನು ಪಾಸಿಬಿಲಿಟಿ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿಂದ ಒಂದು ಹೈಡ್ರೋಜನ್, ಇಲ್ಲಿಂದ ಒಂದು ಆಕ್ಸಿಜನ್ ಹೊರಗಡೆ ಹೋಗುತ್ತೆ. ಸೊ ನೀವು ನೋಡ್ಬೋದು ಈ ರೀತಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ B2H6 ಇದೆ, H2O2 OH ಮೈನಸ್ ಇದೆ. ಇದೇನು ನಮ್ಗೆ ಇನ್ನೊಂದು ರಿಯೇಜೆಂಟು. ಇಲ್ಲೇನಾಗುತ್ತೆ ಅಂದರೆ ಆ್ಯಂಟಿ ಮಾರ್ಕೋನಿಕ್ಸ್ ರೂಲ್ ಫಾಲೋ ಆಗುತ್ತೆ. ಸೊ ಇವಾಗ ಮೂರನ್ನೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹೇಗೆ ಕ್ವಶನ್ಗಳನ್ನು ಕೇಳಿದ್ದಾರೆ ನೋಡಿರಿ, ಸಿಂಪಲ್ ಆಗಿತ್ತು. ಸ್ಟೆಪ್ ಬೈ ಸ್ಟೆಪ್ ಸ್ಲೋಲಿ ಮಾಡ್ಕೊಂಡು ಹೋದರೆ ಆರಾಮಾಗಿ ಮಾಡ್ಬೋದಾಯಿತು. ಓಕೆನಾ? ಸೊ ಇವಾಗ ಏನಾಗುತ್ತೆ ಅಂದರೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಇವಾಗ ಈ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿರೋದಕ್ಕೆ ನಾನು ಏನು ಮಾಡಬೇಕು, ಆ್ಯಂಟಿ ಮಾರ್ಕೋನಿಕ್ಸ್ ರೂಲ್ ಅಂದರೆ ಇಲ್ಲಿ 2 ಹೈಡ್ರೋಜನ್ ಇರುತ್ತೆ, ಇಲ್ಲಿ ಹೈಡ್ರೋಜನ್ ಇರ್ತವೆ. ಇವಾಗ OH ಮೈನಸ್ ನಾನು ಏನು ಮಾಡಬೇಕು, ಜಾಸ್ತಿ ಇರೋ ಹೈಡ್ರೋಜನ್ ಕಡೆಗೆ ಆ್ಯಡ್ ಮಾಡಬೇಕು. ಸಿಂಪಲ್. ಇವಾಗ OH ಮೈನಸ್ ನಾನು ಏನು ಮಾಡಿದೆ, ಜಾಸ್ತಿ ಹೈಡ್ರೋಜನ್ ಇರೋ ಕಡೆ ಆ್ಯಡ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದೆ ಅಂದರೆ ಕಮ್ಮಿ ಇರೋ ಹೈಡ್ರೋಜನ್ ಕಡೆಗೆ ಹೈಡ್ರೋಜನ್ನ ಆ್ಯಡ್ ಮಾಡಿದೆ. ಓಕೆನಾ? ಸೊ ಇಲ್ಲಿ ಒಂದೇ ಒಂದು ಹೈಡ್ರೋಜನ್ ಇತ್ತು. ಇದಕ್ಕೇನಂತ ಕರಿತೀವಿ ನಾವು, ಆ್ಯಂಟಿ ಮಾರ್ಕೋನಿಕ್ಸ್ ರೂಲ್ ಅಂತ ಕರಿತೀವಿ. ಇವಾಗ ಇದರ ಮೇಲೆ ಆಪ್ಷನ್ ಕೇಳಿದ್ದಾರೆ ಅವರು, ಸೆಕೆಂಡ್ A ಮತ್ತು C ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಅಂತ. ಸೊ ಐಡೆಂಟಿಕಲ್ಲ ಇಲ್ಲ, ಇದೇನು ಸೆಕೆಂಡರಿ, ಇದೇನಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ನೀವು. ಸೊ ಸೆಕೆಂಡ್ ಪೊಸಿಷನ್ OH ಗ್ರೂಪ್ ಇದೆ, ಇದೇನಾಗುತ್ತೆ ಅಂದರೆ ಫಸ್ಟ್ ಪೊಸಿಷನಲ್ಲಿ OH ಗ್ರೂಪ್ ಇದೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ, ಪೊಸಿಷನ್ ಐಸೋಮರ್ ಆಗುತ್ತೆ. ಆಪ್ಟಿಕಲ್ ಐಸೋಮರ್ಸ್ ಆಗಲ್ಲ, ಫಂಕ್ಷನಲ್ ಐಸೋಮರ್ಸ್ ಆಗಲ್ಲ, ಪೊಸಿಷನ್ ಐಸೋಮರ್ಸ್ ಆಗುತ್ತೆ. ಕ್ಲಿಯರ್? ಓಕೆನಾ? ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳಿರೋದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬರ್ರಿ, ನೋಟ್ ಮಾಡ್ಕೊಂಡಿರಿ. ನೀವು ಆರಾಮಾಗಿ ಈ ರೀತಿ ಸೊಕಾಸ್ 1 by 1 ಆರಾಮ್ ಸಾಲ್ವ್ ಮಾಡ್ಬೋದು. ಓಕೆ, ಕ್ಲಿಯರ್. ನೆಕ್ಸ್ಟು 2021 ಕೇಳಿರೋ ಕ್ವಶನ್. ನೆಕ್ಸ್ಟ್ 2024 ಕೇಳಿದ್ದಾರೆ. ಸೊ ಏನು ಕೇಳಿದರೆ ಅದನ್ನ ಆರಾಮಾಗಿ ಸಿಂಪಲಾಗಿ ಬರ್ಕೊತ ಹೋಗಬೇಕು. ಸೊ ಅದಾದಮೇಲೆ ಏನೇನು ಮಾಡೋಕ್ಕಾಗತ್ತೆ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ 8.8 ಗ್ರಾಮ್ ಆಫ್ ಮೊನೋಹೈಡ್ರಿಕ್ ಆಲ್ಕೋಹಾಲ್ ಆ್ಯಡೆಡ್ ಟು ಈಥೈಲ್ ಮೆಗ್ನೀಷಿಯಂ ಅಯೋಡೈಡ್ ಇನ್ ಈಥರ್ ಲಿಬ್ರೇಟ್ಸ್ 2 to 40 centimeter cube of ethane at standard temperature pressure. This monohydric alcohol, when oxidizes using pyridinium chlorochromate, forms a carbonyl compound that answers silver mirror test. The monohydric alcohol is. ಓಕೆನಾ? ಸೊ ಇವಾಗ ROH ಇದೆ. ಸೊ ಅದೇನು ಹೇಳಿದ್ದಾರೆ ಅಂದರೆ ಮೊನೋಹೈಡ್ರಿಕ್ ಆಲ್ಕೋಹಾಲ್. ಮೊನೋಹೈಡ್ರಿಕ್ ಅಂದರೆ ಒಂದೇ OH ಗ್ರೂಪ್ ಇರುತ್ತೆ, ಡೈಹೈಡ್ರಿಕ್ ಅಂದರೆ 2 OH ಗ್ರೂಪ್ ಇರುತ್ತೆ, ಟ್ರೈಹೈಡ್ರಿಕ್ ಅಂದರೆ 3 OH ಗ್ರೂಪ್ ಇರುತ್ತೆ. ಸೊ ಇವಾಗ ಅದನ್ನ ನಾವು ಈಥೈಲ್ ಮೆಗ್ನೀಷಿಯಂ ಅಯೋಡೈಡ್ ಜೊತೆಗೆ ಇದೇನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿದ್ದಾರೆ. ಆಲ್ಕೋಹಾಲ್ ಇದ್ದಾಗ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ದೀನಿ ನಾನು, ಈ ಆಸಿಡಿಕ್ ಹೈಡ್ರೋಜನ್ ಪ್ರೆಸೆಂಟ್ ಇದೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ET ಅಂದರೆ ಏನು, ET ಮೈನಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಬಂದಾಗ CH3 ಆಗುತ್ತೆ. ಓಕೆನಾ? ಸೊ ಅದನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂದರೂ ನೀವು ಆರಾಮಾಗಿ ಗೆಸ್ ಮಾಡ್ಬೋದಾಯ್ತು, ಯಾಕಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಇದೇನು ಮಾಡುತ್ತಂದರೆ 2240 ಸೆಂಟಿಮೀಟರ್ ಕ್ಯೂಬ್ ಆಫ್ ಈಥೇನ ಏನು ಮಾಡುತ್ತಂದರೆ ಲಿಬ್ರೇಟ್ ಮಾಡುತ್ತೆ. ಯಾರು 2240 ಸೆಂಟಿಮೀಟರ್ ಕ್ಯೂಬ್ ಆಫ್ ಈಥೇನ ಲಿಬ್ರೇಟ್ ಮಾಡುತ್ತೆ ಯಾರು, 8.8 ಗ್ರಾಮ್ ಆಫ್ ಮೊನೋಹೈಡ್ರಿಕ್ ಆಲ್ಕೋಹಾಲ್. ಓಕೆನಾ? ಸೊ ಇವಾಗ ನೆಕ್ಸ್ಟು ಅವ್ರೇನು ಹೇಳಿದ್ದಾರೆ ಅಂದರೆ ಆಲ್ಕೋಹಾಲ್ ವೆನ್ ಆಕ್ಸಿಡೈಸಸ್ ಯೂಸಿಂಗ್ ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್. ಸೊ PCC ಹಾಕಿದಾಗ ನಮಗೇನಾಗುತ್ತೆ ಅಂದರೆ ಫಾರ್ಮ್ಸ್ ಎ ಕಾರ್ಬೋನಿಲ್ ಕಾಂಪೌಂಡ್ ದಟ್ ಆನ್ಸರ್ ಸಿಲ್ವರ್ ಮಿರರ್ ಟೆಸ್ಟ್. ಸೊ ಇದಕ್ಕೆ ಹಾಕಿದಾಗ ಸಿಲ್ವರ್ ಮಿರರ್ ಟೆಸ್ಟ್ ಯಾರು ಕೊಡ್ತಾರೆ, ಆಲ್ಡಿಹೈಡ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಮ್ಗೇನಿರುತ್ತೆ ಅಂದರೆ ಇದು ಪ್ರೈಮರಿ ಆಲ್ಕೋಹಾಲ್ ಆಗಿದೆ. ಏನಾಗಿದೆ, ಪ್ರೈಮರಿ ಆಲ್ಕೋಹಾಲ್ ಆಗಿದೆ. ಪ್ರೈಮರಿ ಆಲ್ಕೋಹಾಲ್ ಮಾತ್ರ ಏನು ಮಾಡುತ್ತೆ, ಆಲ್ಡಿಹೈಡ್ನ ಕೊಡುತ್ತೆ. ಅದು ಮಾತ್ರ ನಮ್ಗೇನು ಮಾಡುತ್ತೆ, ಟಾಲೆನ್ಸ್ ರಿಯೇಜೆಂಟ್ನ ಶೋ ಮಾಡುತ್ತೆ. ಇವಾಗ ಆ ಪ್ರೈಮರಿ ಆಲ್ಕೋಹಾಲ್ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇವಾಗ ಸೆಕೆಂಡ್ರಿ ಆಲ್ಕೋಹಾಲ್, ಟೆರ್ಷರಿ ಆಲ್ಕೋಹಾಲ್ ಎಲ್ಲ ಇದ್ದೇ ಇರ್ತವೆ ಆಪ್ಷನಲ್ಲಿ, ಒಂದೊಂದೆರಡನ್ನ ಹಾಕಿರ್ತಾರೆ. ಅವುಗಳನ್ನ ಎಲಿಮಿನೇಟ್ ಮಾಡಬೇಕು. ಸೊ ಇವಾಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲಿಮಿನೇಟ್ ಮಾಡ್ತಾ ಬರಬೇಕು. ಸೊ ಇವಾಗ ಪ್ರೈಮರಿ ಆಲ್ಕೋಹಾಲ್ ಬೇಕು. ಬ್ಯೂಟೆನ್ 2 ಆಲ್ ಇದ್ರೆ ಏನಾಗುತ್ತೆ, ಬ್ಯೂಟೆನ್ 2 ಆಲ್ ಅಂದಾಗ ನಮಗೇನಿರುತ್ತೆ ಅಂದರೆ ನಾರ್ಮಲಿ 2 ಪೊಸಿಷನ್ ಅಂದಾಗ 1 ಅಲ್ಲಿ ಇದ್ರೆ ಅದೇನಾಗುತ್ತೆ, ಪ್ರೈಮರಿ ಆಗಿರುತ್ತೆ. 2 ಅಲ್ಲಿ ಇದೆ ಅಂದರೆ ನಮಗೇನಾಗಿರುತ್ತೆ ಅಂದರೆ ಪಕ್ಕ ಸೆಕೆಂಡ್ರಿ ಆಗಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಆಪ್ಷನ್ನ ತೆಗಿಬೇಕು. ನೆಕ್ಸ್ಟ್ 2,2 ಡೈಮಿಥೈಲ್ ಪ್ರೊಪೇನ್ 1 ಆಲ್. ಸೊ 1 ಆಲ್ ಅಂದರೆ ಪಕ್ಕ ಅದು 1 ಆಲ್ ಇದ್ದೇ ಇರುತ್ತೆ. ನೆಕ್ಸ್ಟ್ 2 ಆಲ್ ಇದೆ, ತೆಗಿದೆ. ಇವಾಗ ಇವೆರಡು ಆಪ್ಷನ್ಗಳಿದ್ದಾವೆ, BD. ಇವುಗಳನ್ನು ನಾವೇನು ಮಾಡಬೇಕು, ಇವಾಗ ಸಾಲ್ವ್ ಮಾಡಬೇಕು. ಓಕೆನಾ? ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಇವಾಗ ನಮ್ಗೆ ಬೇಕಾಗಿರೋದೇನು, ಮಾಲಿಕ್ಯುಲರ್ ಮಾಸ್ ಫೈನ್ ಮಾಡಿದ್ರೆ ಈ ಸ್ಟ್ರಕ್ಚರ್ ನಾವೇನು ಮಾಡ್ಬೋದು, ಫೈನ್ ಮಾಡ್ಬೋದು. ಇವಾಗ ಮಾಸ್ ಕೊಟ್ಟಿದ್ದಾರೆ, ಮಾಲಿಕ್ಯುಲರ್ ಮಾಸ್ನ ಫೈನ್ ಮಾಡಬೇಕು. ಯಾವ ಫಾರ್ಮುಲಾ ನಾವು ಅಪ್ಲೈ ಮಾಡ್ಬೋದು, ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಇದೇನು ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ
ಮಾಲಿಕ್ಯುಲರ್ ಮಾಸ್ ಆಗುತ್ತೆ. ಓಕೆನಾ. ಸೊ ಈ ಫಾರ್ಮುಲಾ ನಾವು ಅಪ್ಲೈ ಮಾಡ್ಬೋದು. ಇವಾಗ 2 to 40 ಸೆಂಟಿಮೀಟರ್ ಕ್ಯೂಬ್ನ ಇವ್ರು ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಏನು ಮಾಡ್ಬೋದು? ಸೊ 1 ಮೋಲ್ ಅಂದರೆ ನಮ್ಗೆ ಗೊತ್ತಿದೆ ಇವಾಗ. ಸೊ ಎಷ್ಟು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ? 22.4 ಲೀಟರ್ ಅಂದರೆ ಸೆಂಟಿಮೀಟರ್ ಕ್ಯೂಬ್ ಮಾಡಿದಾಗ ನಮ್ಗೆ 1000 ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ 22400 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಓಕೆನಾ. ಸೊ 1 ಮೋಲ್ ಅಂದಾಗ ಇಷ್ಟಾಯಿತು ಸೆಂಟಿಮೀಟರ್ ಕ್ಯೂಬ್. ಇವಾಗ ಇಲ್ಲಿ ಏನಾಗಿದೆ ಅಂದರೆ ಈ ಮೋಲ್ನ ಫಸ್ಟು ಓಕೆ ಈ ಮೋಲ್ನ ನಾವು ಇಲ್ಲಿಂದ ನಾವು ತೊಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಫಸ್ಟ್ ಇಲ್ಲಿ ನಾವು ನೋಡಬೇಕು ಇಲ್ಲೆರಡು ಈಕ್ವಲ್ ಇದೆಯಾ ಅಂತ. ಇಲ್ಲೂ 1 ಮೋಲ್ ಯೂಸ್ ಮಾಡಿದ್ದೀವಿ, ಇಲ್ಲಿ 1 ಮೋಲ್ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ಆವಾಗ ಏನು ಮಾಡ್ಬೋದು? ನಾವು ಡೈರೆಕ್ಟಾಗಿ ಇಲ್ಲಿ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಮತ್ತೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಓಕೆನಾ. ಸೊ ಈಗ 1 ಕೊಟ್ಟಿದ್ರೆ ನೋ ಪ್ರಾಬ್ಲಮ್. ಇವಾಗ 1 ಮೋಲಲ್ಲಿ ನಮಗೆ ಎಷ್ಟು ಸೆಂಟಿಮೀಟರ್ ಕ್ಯೂಬ್ ಆಫ್ ಇರುತ್ತೆ ಈಥೇನ್. ಇವಾಗ ಇದು ಎಷ್ಟು ಮೋಲಲ್ಲಿದೆ, ಇದೆಷ್ಟು ಮೋಲ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಇದು ಇಲ್ಲಿ ಮಲ್ಟಿಪ್ಲೈ ಮಾಡಿದೆ, ಇದು ಇಲ್ಲಿ ಮಲ್ಟಿಪ್ಲೈ ಮಾಡಿದೆ. ಸೊ ಇವಾಗ ಇದು ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ನೆಕ್ಸ್ಟ್ ಏನಾಗತ್ತೆ ಅಂದರೆ ಇದು ಇಲ್ಲಿ 2240 ಈ ರೀತಿ ಇದೆ. ಸೊ 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಒಂದೇ ಇರುತ್ತೆ. ನೆಕ್ಸ್ಟ್ ಸೆಂಟಿಮೀಟರ್ ಕ್ಯೂಬು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ ಎಕ್ಸ್ ಅಂದಾಗ ನಮಗೇನಾಗುತ್ತೆ ಅಂದರೆ ಇದು 1 ಮೋಲು ಪರ್ ಮೋಲ್ ಅಲ್ಲ. ಸೊ ಮೋಲ್ ಇರುತ್ತೆ. ಇವಾಗ ಇದು ಇಲ್ಲಿ ಕಡೆ ಬಂದಿದೆ. ಸೊ ಅದನ್ನ ಮತ್ತೆ ನಾವು ಏನು ಮಾಡಬೇಕು? ಎಕ್ಸ್ ಇಸ್ಕೊಳ್ತು ಅದನ್ನ ಮತ್ತೆ ಕೆಳಗಡೆ ಡಿವೈಡ್ ಬೈ ಮಾಡಬೇಕು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ? 22400 ಸೆಂಟಿಮೀಟರ್ ಕ್ಯೂಬ್ ಇರುತ್ತೆ. ಓಕೆನಾ. ಸೊ ಇವಾಗ ಏನು ಮಾಡಿದೆ? ಸೆಂಟಿಮೀಟರ್ ಕ್ಯೂಬ್ ಹೋಯಿತು. ಸೊ ಇದು 1010 ಹೋಯಿತು, ಇದು 1 ಹೋಯಿತು. ನೆಕ್ಸ್ಟ್ ಏನಿದೆ? 1 ಉಳಿದಿದೆ. ಓಕೆನಾ. ಸೊ 10 ಉಳಿತು. 1/10 ಅಂದರೆ ನಮಗೇನಾಗುತ್ತೆ? 0.1 ಮೋಲ್ ಆಗುತ್ತೆ. ಸೊ ಈಗ ಇದರಿಂದ ನಾನು ಏನು ಮಾಡಿದೆ? 1 ಮೋಲ್ನ ಫೈಂಡ್ ಮಾಡಿದೆ. ಇವಾಗ 0.1 ಮೋಲ್ನ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಎರಡು ಸಿಮಿಲರ್ ಇರೋದ್ರಿಂದ ಇಲ್ಲಿ 1 ಮೋಲ್ ಇಲ್ಲಿ 1 ಮೋಲ್ ಇರೋದ್ರಿಂದ ಈ 0.1 ಮೋಲ್ ಇದ್ರ ಜೊತೆಗೂ 1 ಮೋಲ್ ಜೊತೆಗೆ ರಿಯಾಕ್ಟ್ ಆಗಿರುತ್ತೆ. ಮಾಸು ಅವ್ರು ಕೊಟ್ಟಿದ್ದಾರೆ 8.8 ಗ್ರಾಮ್. ಓಕೆನಾ. ಸೊ ನೆಕ್ಸ್ಟ್ ಮಾಲಿಕ್ಯುಲರ್ ಮಾಸ್ನ ಏನು ಮಾಡಬೇಕು? ಫೈಂಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ? ಮಾಲಿಕ್ಯುಲರ್ ಮಾಸ್ನ ಈ ಕಡೆ ಬರ್ಕೊತೀನಿ. ಮಾಲಿಕ್ಯುಲರ್ ಮಾಸ್ ವಿಚ್ ಇಸ್ ಈಕ್ವಲ್ ಟು ಮಾಸ್ ಬೈ ನಂಬರ್ ಆಫ್ ಮೋಲ್ಸ್ ಆಗುತ್ತೆ. ಅದಕ್ಕೋಸ್ಕರ 8.89 ಅಲ್ಲ, 8.8 ಗ್ರಾಮ್ ಅದು. ಓಕೆ. ಸೊ ನೆಕ್ಸ್ಟು 0.1 ಇದೆ. ಸೊ ಇದನ್ನೇನು ಮಾಡ್ಬೋದು? ನಾನು ಒಂದು ಡೆಸಿಮಲ್ ಆ ಕಡೆ ಹಾಕೊಂಡ್ರೆ ಸೊ ಏನಾಗುತ್ತೆ? 1 ಆಗುತ್ತೆ. ಸೊ 88 ಗ್ರಾಮ್ ಆಗುತ್ತೆ. ಇವಾಗ ಯಾರ್ದು ಸಿಮಿಲರ್ ಈ ನಿಯರ್ ಬೈ ಇರತ್ತೆ ನಾ ಚೆಕ್ ಮಾಡ್ಬೇಕು. ಎಲ್ಲದನ್ನೂ ಬರ್ಕೊಂತೋದ್ರೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಇವಾಗ 88 ಗ್ರಾಮಿಗೆ ಬರಬೇಕು. ಸೊ 88 ಗ್ರಾಮಿಗೆ ಬರಬೇಕಂದ್ರೆ ನಾನು ಏನು ಮಾಡಬೇಕು? 2,2 ಡೈಮಿಥೈಲ್ ಪ್ರೋಪೇನ್ 1 ಆಲ್ ಇದೆ. ಸೊ ಡೈಮಿಥೈಲ್ ಈ ಸ್ಟ್ರಕ್ಚರ್ನ ಬರ್ಕೊಬಿಡ್ಬೇಕು. ಓಕೆನಾ. ಸೊ ಪ್ರೋಪೇನ್ 2,2 ಡೈಮಿಥೈಲ್ ಪ್ರೋಪೇನ್ 1 ಆಲ್. ಇವಾಗ ನೀವು ನೋಡ್ಬೋದು 2,2 ಡೈಮಿಥೈಲ್ ಪ್ರೋಪೇನ್ 1 ಆಲ್ ಇದೆ. ಸೊ 1 2 3 4 5 ಕಾರ್ಬನ್ ಐಟಮ್ ಇದ್ರೆ ನಮಗೇನಾಗುತ್ತೆ? 12 ಒಂದ್ರದ್ದು ಮಾಸ್. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ 60 ಆಗುತ್ತೆ. ನೆಕ್ಸ್ಟ್ ಒಂದು ಆಕ್ಸಿಜನ್ ಅಂದರೆ ನಮಗೇನಿರುತ್ತೆ? 16 ಇರುತ್ತೆ. ಸೊ 60 76 ಆಯಿತು. ಸೊ 76 ಇನ್ನೊಂದು ಹೈಡ್ರೋಜನ್ಗಳೆಲ್ಲ ಇದ್ದಾವೆ. ಸೊ ಹೈಡ್ರೋಜನ್ಗಳ ಸೇರಿ ಆಲ್ಮೋಸ್ಟ್ ಒಂದು 88 ಹತ್ತತ್ರ ಬರ್ಬೋದೇನೋ. ಇವಾಗ ಇನ್ನೊಂದು ಆಪ್ಷನ್ ನಾವು ಚೆಕ್ ಮಾಡಬೇಕು. ಹೇಗೆ? 2,2 ಡೈಮಿಥೈಲ್. ಸೊ 2,2 ಡೈಮಿಥೈಲ್ ಹೆಕ್ಸೇನ್. ಸೊ 1 2 3 4 5 6. ಸೊ 2,2 ಡೈಮಿಥೈಲ್. ನೆಕ್ಸ್ಟು ಪ್ರೋಪೇನ್ 1 ಆಲ್ ಇದೆ. ಇವಾಗ 1 2 3 4 5 6 7 8 ಅಂದರೆ 12 96. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಆಲ್ರೆಡಿ ಇದೇನಾಗಿದೆ ಅಂದರೆ 88ನ ಮೀರಿ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಮಗೇನಾಗುತ್ತೆ? ಈ ಆಪ್ಷನ್ ಆಗಲ್ಲ. ಸೊ ಆಪ್ಷನ್ ಬಿ ಆಗುತ್ತೆ. ಓಕೆನಾ. ಸೊ ಸ್ಟೆಪ್ ಬೈ ಸ್ಟೆಪ್ 1 by 1 ಆರಾಮಾಗಿ ಸ್ಲೋ ಆಗಿ ಮಾಡ್ಕೊತ ಹೋಗಬೇಕು. ಆರಾಮಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ನೀವು ಎಲ್ಲಿಗೆ ಹೋಗಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿರಬೇಕು. ಮಾಲಿಕ್ಯುಲರ್ ಮಾಸ್ ಫೈಂಡ್ ಮಾಡಬೇಕಾಗಿತ್ತು ಅನ್ನೋದು ಕರೆಕ್ಟಾಗಿ ಗೊತ್ತಿರಬೇಕು. ಆವಾಗ ನಾವೇನು ಮಾಡ್ಬೋದು? ಫಾರ್ಮುಲಾನ ಅಪ್ಲೈ ಮಾಡ್ಕೊತ ಹೋಗ್ಬೋದು. ಓಕೆನಾ. ಸೊ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್, ರಿಡಕ್ಷನ್ ಆಫ್ ಆಲ್ಕೋಹಾಲ್ ನೀವು ನೋಡಿದ್ರಿ. ಸೊ NaBH4, ನೆಕ್ಸ್ಟು LiLH4, H2PD. ಇವಾಗ ಅದೇ ರೀತಿ 3 ರಿಯೇಜೆಂಟ್ ಮತ್ತಿದ್ದಾವೆ ಆಕ್ಸಿಡೇಷನ್ ಮಾಡೋಕ್ಕೆ. ಯಾರು? PCC, CrO3, CH. ಓಕೆನಾ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಪ್ರೈಮರಿ ಆಲ್ಕೋಹಾಲ್ ಇದ್ದಾಗ ನಮ್ಗೆ ಇವಾಗ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ಕೋಹಾಲ್ ಇದ್ದಾಗ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್ ಇದ್ರೆ ಅಂದ್ರೆ ಏನಾಗುತ್ತೆ? ಆಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇದ್ರೆ ಏನಾಗುತ್ತೆ? ಆಲ್ಕೋಹಾಲ್ ಇರೋದು ಪ್ರೈಮರಿ ಆಲ್ಕೋಹಾಲ್ ಇರೋದು ಡೈರೆಕ್ಟ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಇವಾಗ ಪ್ರೈಮರಿ ಆಲ್ಕೋಹಾಲ್ ಇದ್ದಾಗ ನಮಗೆ ಆಲ್ಡಿಹೈಡ್ ಕನ್ವರ್ಟ್ ಆಗಬೇಕಂದ್ರೆ ನಾವೇನು ಮಾಡಬೇಕಂದ್ರೆ PCC, CrO3, Cu 573 ಕೆಲ್ವಿನ್ನ ಯೂಸ್ ಮಾಡಬೇಕು. ಓಕೆನಾ. ಸೊ ಇವಾಗ ಇರೋದು ಪ್ರೈಮರಿ ಆಲ್ಕೋಹಾಲ್ ಇದ್ರೆ ಆಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಸೆಕೆಂಡರಿ ಆಲ್ಕೋಹಾಲ್ ಇದ್ರೆ ಕೀಟೋನ ಕನ್ವರ್ಟ್ ಆಗುತ್ತೆ. ಈ 3 ರಿಯೇಜೆಂಟ್ಸ್ಗಳು ಈ ಕೆಲಸನ ಮಾಡ್ತವೆ. ಇವಾಗ ಟರ್ಷರಿ ಆಲ್ಕೋಹಾಲ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ PCC ಇದನ್ನ ರಿಯಾಕ್ಟ್ ಮಾಡಲ್ಲ, CrO3 ಇದನ್ನ ರಿಯಾಕ್ಟ್ ಮಾಡಲ್ಲ. ಬಟ್ ಕಾಪರ್ 573 ಕೆಲ್ವಿನ್ ಇದ್ರೆ ಅದೇನು ಮಾಡುತ್ತೆ ಅಂದರೆ ರಿಯಾಕ್ಟ್ ಮಾಡುತ್ತೆ. ಓಕೆನಾ. ಸೊ ಅದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಇದು ಏನದು ಆಲ್ಡಿಹೈಡ್ ಕೀಟೋನ ಕನ್ವರ್ಟ್ ಆಗಲ್ಲ. ಅದ್ರ ಬದಲಿಗೆ ಏನಾಗುತ್ತೆ ಅಂದರೆ ಆಲ್ಕೀನ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಪ್ರೈಮರಿ ಸೆಕೆಂಡರಿ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ನೀವು ನೋಡ್ಬೋದು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಹೇಗೆ ಇದು ನಾವು ಇವಾಗ ಜಸ್ಟ್ ಬರ್ಸ್ಬಿಟ್ಟಿದ್ದೀನಿ. ಎಕ್ಸಾಂಪಲ್ ಬಂದಾಗ ಕ್ವಶನ್ ಬಂದಾಗ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು. ಓಕೆನಾ. ಸೊ ಇವಾಗ ನಾವು ನೋಡೋದಾದ್ರೆ PCC ಇದೆ. ಇದೇನು ಪ್ರೈಮರಿ ಸೆಕೆಂಡರಿ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಇವಾಗ ಇದು ಯಾವುದು? ಸೆಕೆಂಡರಿ ಆಲ್ಕೋಹಾಲ್. ಓಕೆನಾ. ಸೊ ಇವಾಗ ಇನ್ನೊಂದು OH ಬೇರೆ ಇದೆ. ಇದು ಯಾವುದಿದು? 1 2 3 ಇದು ಟರ್ಷರಿ ಆಲ್ಕೋಹಾಲ್.
ಕಾಂಪ್ಲೆಕ್ಸ್ ಹೆಂಗೆ ಇರಲಿ ನಮ್ಗೆ ಬೇಕಾಗಿರೋದೇನೋ ನಾನು ಹೇಳಿರೋದೇನೋ ಅಷ್ಟೇ ಅಪ್ಲೈ ಮಾಡಬೇಕು. ಓಕೆನಾ. ಸೊ ಇವಾಗ ನೀವು ನೋಡ್ಬೋದು ಇದು ಸೆಕೆಂಡರಿ ಆಲ್ಕೋಹಾಲ್, ಇದು ಟರ್ಷರಿ ಆಲ್ಕೋಹಾಲ್. ಸೆಕೆಂಡರಿ ಆಲ್ಕೋಹಾಲ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಕೀಟೋನ್ ಆಗುತ್ತೆ. ಓಕೆನಾ. ಸೊ ಕೀಟೋನ್ ಅಂತ ಬರ್ದೆ. ಇವಾಗ ಉಳಿದಿರೋದೇನೋ ಅದನ್ನ ಹಾಗೆ ರೀತಿ ಬರ್ದೀನಿ, ಯಾವುದೇ ರೀತಿಯ ತೊಂದರೆ ಇಲ್ಲ, ಯಾವುದೇ ಟೆನ್ಷನ್ ಇಲ್ಲ, ಮುಗೀತು. ಇದು ಪ್ರಾಡಕ್ಟು. ಸೊ ಇದೇ ಕೊಟ್ಟಿರ್ತಾರೆ, ನೀವು ಏನು ಮಾಡ್ಬೇಕಂದ್ರೆ ಕರೆಕ್ಟಾಗಿ ಅದಕ್ಕೋಸ್ಕರ ಜಾಸ್ತಿ ಬರ್ದಿರೋದನ್ನ ಕರೆಕ್ಟಾಗಿ ನೋಟ್ ಮಾಡಿಕೊಂಡಿರಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಏನಾದರೂ ಟರ್ಷರಿ ಆಲ್ಕೋಹಾಲ್ ಇದ್ದರೆ ನಮಗೇನಾಗುತ್ತೆ 573 ಕೆಲ್ವಿನ್ ಆಗಿದಾಗ ನಮಗೇನಾಗುತ್ತೆ ಅಂದರೆ ಅಲ್ಲಿ ನೋಡಿದ್ರಲ್ಲ ಟೆಂಪ್ರೇಚರ್ ಕಮ್ಮಿ ಇದ್ದಾಗ 20% H3PO4 358 ಕೆಲ್ವಿನ್. ಅದೇ ರೀತಿ ಕಾಪರ್ 573 ಕೆಲ್ವಿನ್ನು ನೆನ್ಪಿಟ್ಕೊಂಡಿರಿ, ಸೇಮ್ ಪ್ರಾಡಕ್ಟ್ ಸಿಗುತ್ತೆ ಟರ್ಷರಿ ಬ್ಯೂಟನಾಲ್ ಇದ್ದಾಗ. ಸೊ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ ನಾವು 2-methyl propene ಅಂತ ಕರಿತೀವಿ. ಓಕೆನಾ. ಸೊ ಕ್ಲಿಯರ್. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಆಕ್ಸಿಡೇಷನ್, ರಿಡಕ್ಷನ್, ನೆಕ್ಸ್ಟು ಸ್ಟಾರ್ಟಿಂಗಲ್ಲಿ ಪ್ರಿಪ್ರೇಷನ್ ಒಂದೆರಡು ಹೇಳಿದ್ದೆ, ಮುಗೀತು. ಓಕೆನಾ. ಸೊ ಇವಾಗ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ ಇಲ್ಲಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ಯೂಸ್ ಟು ಆಕ್ಸಿಡೈಸ್ ಪ್ರೈಮರಿ ಆಲ್ಕೋಹಾಲ್ ಟು ಆಲ್ಡಿಹೈಡ್. ಪ್ರೈಮರಿ ಆಲ್ಕೋಹಾಲಿಂದ ಆಲ್ಡಿಹೈಡ್ ಕನ್ವರ್ಟ್ ಮಾಡೋಕ್ಕೆ ಯಾರ ಹತ್ರ ಆಗಲ್ಲ ಅಂತ. ಓಕೆ. ಸೊ CrO3 ಅನೈಡ್ರಸ್ ಮೀಡಿಯಂ ಇದೇನಾಗುತ್ತೆ, CrO3 ನಾವು ಆನೈಡ್ರಸ್ ಮೀಡಿಯಂ ಇದ್ದಾಗ ನಮಗೇನಾಗುತ್ತೆ ಅಂದರೆ ಆಗುತ್ತೆ. ನೆಕ್ಸ್ಟ್ ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್ ಇದ್ದಾಗ PCC ಆಗುತ್ತೆ. ನೆಕ್ಸ್ಟ್ KMnO4 ಇದ್ದಾಗ ನಮ್ಗೆ ಆಗಲ್ಲ. ನೆಕ್ಸ್ಟ್ ಹೀಟಿಂಗ್ ಇನ್ ಸಿನ್ಸ್ CO at 573 ಕೆಲ್ವಿನ್ ಆಗುತ್ತೆ. ಓಕೆನಾ. ಸೊ ಅಲ್ಲೊಂದು ಪಾಯಿಂಟ್ ಬಿಟ್ಟಿದ್ದೆ ನಾನು, ಇವು 3 ರಿಯೇಜೆಂಟ್ಗಳನ್ನು ಕೊಟ್ಟಿದ್ರು, ಈ 3 ರಿಯೇಜೆಂಟ್ಗಳನ್ನು ಕೊಟ್ಟಿದ್ದಾರೆ, ಉಳಿದಿರೋದು ಯಾವುದಿದೆ ಅದನ್ನ ಎಲಿಮಿನೇಟ್ ಮಾಡಿರಿ. ಸೊ KMnO4 ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಆಲ್ಕೋಹಾಲ್ ಪ್ರೆಸೆಂಟ್ ಇದ್ದರೆ ನಮ್ಗೇನು ಮಾಡುತ್ತೆ ಅಂದರೆ ಇದು ಡೈರೆಕ್ಟಾಗಿ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಪ್ರೈಮರಿ ಆಲ್ಕೋಹಾಲ್ ಇದ್ರೆ ಏನಾಗುತ್ತೆ, ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಸೆಕೆಂಡ್ರಿ ಆಲ್ಕೋಹಾಲ್ ಇದ್ರೆ ಅದೇನಾಗುತ್ತೆ ಅಂದರೆ ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಈವನ್ CrO3 H2SO4 ಕೂಡ KMnO4 ಕೂಡ ಜಾನ್ಸ್ ರಿಯೇಜೆಂಟ್ ಕೂಡ ಆಲ್ಡಿಹೈಡ್ ಇರೋದು. ಪ್ರೈಮರಿ ಆಲ್ಕೋಹಾಲ್ ಇದ್ರೆ ಅದೇನಾಗುತ್ತೆ, ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೆಕೆಂಡ್ರಿ ಆಲ್ಕೋಹಾಲ್ ಇದ್ರೆ ಅದೇನಾಗುತ್ತೆ ಅಂದರೆ ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ಲಿಯರ್. ಇವೆರಡು ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಅದಕ್ಕೋಸ್ಕರ ನಮ್ಗೆ ಬೇಕಾಗಿರೋದೇನು ಇವು 3 ರಿಯೇಜೆಂಟ್ಸ್ಗಳು. ಇದೇನು ಹೊರಗಡೆಯಿಂದ ಕೊಟ್ಟಿದ್ರು ಅವರು, ನಾವು ಆ್ಯಸಿಡಲ್ಲೂ ನಾವು ನೋಡ್ಬೋದು ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ. ಸೊ ಇವೆರಡು 3 ನೆನ್ಪಿಟ್ಕೊಂಡಿದ್ರೆ ಸಾಕಾಯ್ತು, ಆರಾಮಾಗಿ ಸಾಲ್ವ್ ಮಾಡ್ಬೋದಾಗಿತ್ತು. ಇದು ಕ್ವಶನ್ ಯಾವಾಗಿಂದು 2017. ಓಕೆ, ನೋ ಪ್ರಾಬ್ಲಮ್. ಇವಾಗ ನೆಕ್ಸ್ಟ್ ಇರೋದು 2023 ಇದು. ಬೆಟರ್ ರಿಯೇಜೆಂಟ್ ಟು ಆಕ್ಸಿಡೈಸ್ ಪ್ರೈಮರಿ ಆಲ್ಕೋಹಾಲ್ಸ್ ಇಂಟು ಆಲ್ಡಿಹೈಡ್ಸ್. ಸೊ ಬೆಟರ್ ರಿಯೇಜೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಈಗ ಆಲ್ಕಲಿನ್ PCC ಆಗುತ್ತೆ, ನಾವು ಆಲ್ಡಿಹೈಡ್ ಕನ್ವರ್ಟ್ ಮಾಡ್ಬೋದು. ಆಲ್ಕಲೈನ್ KMnO4 ಆಗಲ್ಲ, ಅಸಿಡಿಫೈಡ್ K2CO7 ಆಗಲ್ಲ, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಗಳು. CrO3 ಏನಾಗುತ್ತೆ ನೀವು ನೋಡಿದ್ರೆ CrO3 H2SO4 ಆಗಿರೋದು ಏನಾಗುತ್ತೆ ಜಾನ್ಸ್ ರಿಯೇಜೆಂಟ್. ಅದಕ್ಕೆ ಕೆಲವೊಂದ್ಸಲ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಇದು ಬೆಟರ್ ಆಗುತ್ತೆ. ಬಟ್ ಬೆಟರ್ ಯಾವುದಿರುತ್ತೆ ಅಂದರೆ PCC ಇರುತ್ತೆ. PCC ಯಾವುದೇ ರೀತಿ ಸಿಚುವೇಶನ್ ಆದರೂ ನಮಗೇನಾಗುತ್ತೆ ಅಂದರೆ ನಮಗೆ ಆಲ್ಡಿಹೈಡ್ ಇರೋದು, ಆಲ್ಕೋಹಾಲ್ ಇರೋದು, ಪ್ರೈಮರಿ ಆಲ್ಕೋಹಾಲ್ ಇರೋದು ಆಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ ಇದ್ದರೆ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೆಕೆಂಡ್ರಿ ಆಲ್ಕೋಹಾಲ್ ಇದ್ದರೆ ಎಲ್ಲ ಕಡೆ ಸೇಮ್ ಎಲ್ಲವೂ ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಕ್ಲಿಯರ್ ಪಾಯಿಂಟ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ PCC ಅಂದರೆ ಏನು, ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್. ಸೊ ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್ ಇರಬೇಕು. ಪಿರಿಡಿನ್ ಇದೆ, ಕ್ಲೋರೋಕ್ರೋಮೇಟ್ ಇಲ್ಲಿಲ್ಲ, CL ಇಲ್ಲ, ಪಿರಿಡಿನಿಯಂ ಇಲ್ಲೇ ಇಲ್ಲ, ನೆಕ್ಸ್ಟು ಪಿರಿಡಿನಿಯಂ ಇಲ್ಲೇ ಇಲ್ಲ. ಸೊ ಇದೇನು ಝೋನ್ಸ್ ರಿಯೇಜೆಂಟ್, ಇದನ್ನು ಕಾಲಿನ್ಸ್ ರಿಯೇಜೆಂಟ್ ಇದೇನಾಗುತ್ತೆ ನಾರ್ಮಲಿ K2CO7. ನೆಕ್ಸ್ಟು ಕ್ರೋಮಿಯಂ ಟ್ರೈಆಕ್ಸೈಡ್ ವಿತ್ ಪಿರಿಡಿಯಂ ಪ್ಲಸ್ HCl ಇದೆ. ಸೊ ಅದೇನಾಗುತ್ತೆ ಅಂದರೆ ಪಿರಿಡಿನಿಯಂ ಅಂದಾಗ ಇದು ಪಿರಿಡಿನಿಯಮ್ಮು, ಸೊ H ಪ್ಲಸ್ಸು, ನೆಕ್ಸ್ಟು ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್. ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ CrO- ಇದೇನಾಗುತ್ತೆ ಪಿರಿಡಿನಿಯಂ ಕ್ಲೋರೋಕ್ರೋಮೇಟ್ ಆಗುತ್ತೆ. ಓಕೆನಾ. ಕ್ಲಿಯರ್. ನೆಕ್ಸ್ಟ್ ಇಲ್ಲಿ ಇದೆಲ್ಲವೂ ಕ್ಲಿಯರ್ ಆಯಿತು. ಇವಾಗ ಆಲ್ಕೋಹಾಲ್ಸಲ್ಲಿ ಇರೋದೇ ಒಂದು 4 ಕಾನ್ಸೆಪ್ಟ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆಕ್ಸಿಡೇಷನ್, ರಿಡಕ್ಷನ್, ಪ್ರಿಪ್ರೇಷನ್, ನೆಕ್ಸ್ಟ್ ಡಿಹೈಡ್ರೇಷನ್ ಅಷ್ಟೇ. ಓಕೆನಾ. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಏನದು ಓಕೆ ಸೇಮ್ ಅದೇ ಅಲ್ಲ. ಸೊ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕರೆಕ್ಟಾಗಿ ನೋಡ್ಕೊಂಡ್ರೆ ಅಲ್ಲೇ ಕಾನ್ಸೆಪ್ಟ್ಗಳು ಅಲ್ಲದೆ ಕ್ವಶನ್ಗಳು ಬರ್ತವೆ. ಸೊ ನೀವು ಕರೆಕ್ಟಾಗಿ ಸಾಲ್ವ್ ಮಾಡಬೇಕು, ಈಸಿಯಾಗಿ ಸಾಲ್ವ್ ಮಾಡೋ ಎಲ್ಲ ಆರಾಮಾಗಿ ಬರ್ತವೆ, ನೀವು ಆರಾಮಾಗಿ ಸಾಲ್ವ್ ಮಾಡಬೇಕು. ಓಕೆನಾ. ಸೊ ಇವಾಗ ಫಿನಾಲ್ಸ್ ನೋಡ್ತಾ ಹೋಗೋಣ. ಸೊ ಫಿನಾಲ್ಸಲ್ಲಿ ನಮಗೇನಾಗುತ್ತೆ ಅಂದರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಮಿಕ್ಸ್ ಆಗ್ತವೆ. ಸೊ ಹೇಗೆ ಮಿಕ್ಸ್ ಆಗ್ತವೆ, ಸಿಂಪಲ್ ಆಗಿರ್ತವೆ, ನಾನು ಹೇಳ್ತಾ ಹೋಗ್ತೀನಿ ಹೇಗೆ ಅಂತ. ಸೊ ಫಸ್ಟ್ ಇರೋದು ಐಸ್ ಕ್ಯೂಬ್ ನೆನ್ಪಿಟ್ಕೋಬೇಕು ನೀವು. ಐಸ್ ಕ್ಯೂಬ್ ಇವನ್ನೆಲ್ಲ ನೆನ್ಪಿಟ್ಕೋಬೇಕಂತ ಏನಿಲ್ಲ, ಆಲ್ರೆಡಿ ಅವ್ರು ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು, MCQs ಆಪ್ಷನ್ಗಳು ನೋಡಬೇಕು, ಎಲಿಮಿನೇಟ್ ಮಾಡಬೇಕು ಅಷ್ಟೇ. ಓಕೆನಾ. ಸೊ ಇವಾಗ ನಾವು ನೋಡೋದಾದ್ರೆ ಇದೇನು ಐಸೋಪ್ರೋಪೈಲ್ ಬೆನ್ಸಿನ್ ಇದೆ. ಸೊ ಇವಾಗ O2 ಇದೆ. ಸೊ O2 ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ ಇನ್ ಪ್ರೆಸೆನ್ಸ್ ಆಫ್ O2 ಇಲ್ಲೇನಾಗುತ್ತೆ ಅಂದರೆ ಹೈಡ್ರೋಜನ್ ಬದಲಿಗೆ ಈ ಬಾಂಡ್ ಬ್ರೇಕ್ ಆಗುತ್ತೆ, ಟರ್ಷರಿ ಗ್ರೂಪ್ದು OH ಗ್ರೂಪ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದ್ರ ಮೈಗ್ರೇಟ್ ಆಗುತ್ತೆ. ಸೊ ನಮ್ಗೇನಾಗುತ್ತೆ ಅಂದರೆ ಕೀಟೋನ್ ಆಗುತ್ತೆ, ಫಿನಾಲ್ ಆಗುತ್ತೆ. ಇದನ್ನ ಡೈರೆಕ್ಟಾಗಿ ಕೇಳಿದ್ದಾರೆ, ಈ ಕ್ವಶನ್ನ ಡೈರೆಕ್ಟಾಗಿ ಕೇಳಿದ್ದಾರೆ ಪ್ರಿವಿಯಸ್ ಇಯರ್ ಕ್ವಶನಲ್ಲಿ. ಓಕೆನಾ. ವೆರಿ ಇಂಪಾರ್ಟೆಂಟ್. ಸೊ A ಮತ್ತು B ಯಾವುದು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇರೋದು ಇವಾಗ ಫ್ರಮ್ ಬೆಂಜಿನ್ ಸಲ್ಫೋನಿಕ್ ಆಸಿಡ್. ಸೊ ಬೆಂಜಿನ್ ಸಲ್ಫೋನಿಕ್ ಆಸಿಡ್ ಇದ್ದಾಗ ಓಲಿಯಂ ಹಾಕಿದಾಗ ನಮ್ಗೆ ಏನಾಗುತ್ತೆ SO3 ಸಿಗುತ್ತೆ. NaOH+ ಹಾಕಿದಾಗ ನಮ್ಗೆ ಏನಾಗುತ್ತೆ ಫಿನಾಲ್ ಆಗುತ್ತೆ. ಓಕೆನಾ. ಸೊ ಇಷ್ಟು ಇದೇನು ಪ್ರಿಪ್ರೇಷನ್. ಇದ್ರ ಜೊತೆಗೆ ನೀವು ನೋಡಿದ್ರಲ್ಲ ಕ್ಲೋರಿನ್ ಬೆಂಜಿನ್ ನಾವು ಹೀಟ್ ಮಾಡಿದಾಗ CL ಅದೇನಾಗುತ್ತೆ ಅಂದರೆ OH ಆಗಿ ರಿಪ್ಲೇಸ್ ಆಗುತ್ತೆ. ಅಲ್ಲೊಂದು 3 ಕಂಡೀಷನ್ ಇತ್ತು, ಅದನ್ನ ನಾನು ಬರ್ದಿಲ್ಲ. ನೆಕ್ಸ್ಟ್ ಇನ್ನೊಂದು ಸ್ಯಾಂಡ್ ಮೇಸ್ ರಿಯಾಕ್ಷನಿಂದನೂ ಮಾಡ್ಬೋದು, ಅದನ್ನು ಬರ್ದಿಲ್ಲ. ಸ್ಯಾಂಡ್ ಮೇಸ್ ಕ್ಲೋರಿನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, 4 ರಿಯಾಕ್ಷನ್ಗಳು, ಅದನ್ನ ಕರೆಕ್ಟಾಗಿ ನೋಡ್ಕೊಂಡಿರಿ. ನೆಕ್ಸ್ಟು ಏನಿದೆ ಸ್ಯಾಂಡ್ ಮೇಸ್ ರಿಯಾಕ್ಷನು ನೆಕ್ಸ್ಟ್ ಅಮೈನ್ಸಲ್ಲಿ ಕಲಿಸ್ಕೊಡ್ತೀನಿ, ಅಲ್ಲಿ ಇನ್ನೂ ಡೀಟೇಲಾಗಿ ಕಲಿಬೋದು ನಾವು. ಓಕೆನಾ. ಸೊ ಜಾಸ್ತಿ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ಫಾರ್ಮ್ ಮಾಡ್ಬೋದು ಅದಕ್ಕೋಸ್ಕರ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ರಿಯಾಕ್ಷನ್ಸ್ ಆಫ್ ಫಿನಾಲ್ ಎಲೆಕ್ಟ್ರೋಫಿಲಿಕ್ ಅರೋಮೆಟಿಕ್ ಸಬ್ಸ್ಟಿಟ್ಯೂಷನ್.
ಎಲೆಕ್ಟ್ರೋಫಿಲಿಕ್ ಅರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ಅಂದಾಗ ಈ OH ಗ್ರೂಪ್ ಇದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಬಂದ್ವು ಅಂದರೆ ಸೊ ನಾವೇನು ಮಾಡಬೇಕಂದ್ರೆ NO2 ಪ್ಲಸ್ ಇದೆ, ಸೊ ಇದೇನು ಮಾಡುತ್ತೆ ಎಲೆಕ್ಟ್ರಾನ್ಗಳನ್ನು ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ನೋಡ್ಬೇಕಂದ್ರೆ ಜಾಸ್ತಿ ದೂರದಲ್ಲಿ ಇಡಬೇಕು. ಸೊ ಈಗ ನಮ್ಗೆ ಗೊತ್ತು ಈ ಎಲೆಕ್ಟ್ರಾನ್ ಪೊಸಿಷನ್ಗಳು ಜಾಸ್ತಿ ಎಲೆಕ್ಟ್ರಾನ್ ರಿಚ್ ಇದ್ದಾವೆ. ಇಲ್ಲೇ ಎಲೆಕ್ಟ್ರೋಫಿಲಿಕ್ NO2 ಪ್ಲಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ಆರ್ಥೋ ಪೊಸಿಷನಲ್ಲಿ ಮತ್ತು ಪ್ಯಾರಾ ಪೊಸಿಷನ್ ಮತ್ತು ಆರ್ಥೋ ಪೊಸಿಷನಲ್ಲಿ. ಇವಾಗಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಸೊ ಇವಾಗ NO2 ಜಾಸ್ತಿ ದೂರ ಇದ್ದರೆ ನಮಗೇನಾಗುತ್ತೆ ಮೇಜರ್ ಪ್ರಾಡಕ್ಟ್ ಆಗುತ್ತೆ, ಹತ್ತಿರದಲ್ಲಿದ್ದರೆ ಮೈನರ್ ಪ್ರಾಡಕ್ಟ್ ಆಗುತ್ತೆ. ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇರೋದು ಇಲ್ಲಿ. ಸೊ ಇದೇನಾಗುತ್ತೆ ಅಂದರೆ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ, ಇಲ್ಲೇನಾಗುತ್ತೆ ಅಂದರೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಸೊ ಈ ರೀತಿ ಇದ್ದಾಗ ನಮಗೇನಾಗುತ್ತೆ ಅಂದರೆ ಇದ್ರದ್ದು ಎಸಿಡಿಟಿ ಕಮ್ಮಿ ಇರುತ್ತೆ, ಇದ್ರದ್ದು ಎಸಿಡಿಟಿ ಜಾಸ್ತಿ ಇರುತ್ತೆ. ನೋಡ್ರಿ ಇಲ್ಲಿ H+ ಅವೈಲೇಬಲ್ ಇದೆ, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ H+ ಬಾಂಡ್ ಮಾಡಿದೆ, ಅದಕ್ಕೋಸ್ಕರ ನಮಗೇನಾಗಿರುತ್ತೆ ಎಸಿಡಿಟಿ ಇದ್ರದ್ದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್ ನೋಡೋದಾದ್ರೂ ನಮಗೇನಾಗಿರುತ್ತೆ ಅಂದರೆ ಇದ್ರದ್ದು ಜಾಸ್ತಿ ಇರುತ್ತೆ. ಯಾಕೆ ಬಾಯ್ಲಿಂಗ್ ಪಾಯಿಂಟ್ ನೋಡಿದಾಗ ನಾವೇನು ಮಾಡ್ತೀವಿ, ಇಂಟ್ರಾಕ್ಷನ್ ಹೇಗಿದೆ, ಚೆನ್ನಾಗಿದೆಯಾ ಇಲ್ಲ ಅನ್ನೋದನ್ನ ನೋಡ್ತೀವಿ. ಸೊ ಈಗ ಬೇರೆ ಮಾಲಿಕ್ಯೂಲ್ ಜೊತೆಗೆ ಇಂಟ್ರಾಕ್ಷನ್ ಚೆನ್ನಾಗಿ ಮಾಡಿದೆ, ಇದೇನು ಮಾಡಿದೆ ಇದ್ರ ಮಾಲಿಕ್ಯೂಲ್ ಜೊತೆಗೆ ಮಾತ್ರ ಇಂಟ್ರಾಕ್ಷನ್ ಮಾಡಿದೆ, ಅದಕ್ಕೋಸ್ಕರ ನಮಗೇನಾಗಿದೆ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಕಂಪೇರಿಟಿವ್ಲಿ ಇದಕ್ಕೆ. ಅದಕ್ಕೋಸ್ಕರ ನಮಗೇನಾಗಿರುತ್ತೆ ಅಂದರೆ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರೋದ್ರಿಂದ ಸೊ ನಮಗೇನಾಗುತ್ತೆ ಅಂದರೆ ಈ ಆರ್ಡರ್ ಕೂಡ ಏನಾಗುತ್ತೆ ಅಂದರೆ ಈ ರೀತಿ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಕಾನ್ಸಂಟ್ರೇಟೆಡ್ HNO3. ಸೊ ಕಾನ್ಸಂಟ್ರೇಟೆಡ್ HNO3 ಆಗಿದಾಗ ನಮಗೇನಾಗುತ್ತೆ ಅಂದರೆ ನೀವು ನೋಡ್ಬೋದು ಈ ರಿಯೇಜೆಂಟ್ ಆಗಿದಾಗ ಎಲ್ಲ ಮೂರು ಕಡೆ ನಮಗೇನಾಗುತ್ತೆ ಅಂದರೆ NO2 ಗ್ರೂಪ್ಗಳು ರಿಪ್ಲೇಸ್ ಆಗ್ತವೆ. ಇವಾಗ ಈ ರಿಯಾಕ್ಷನ್ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಜೊತೆಗೆ ಹೇಗಾದರೂ ಮಾಡಿ ಫಿನಾಲ್ನ ಪ್ರಿಪ್ರೇಷನ್ ಮಾಡಿರ್ತಾರ. ಇವಾಗ ಇಲ್ಲಿಂದನೇ ಬರೋಣ. ಸೊ ಇಲ್ಲಿ ಫಿನಾಲ್ನ ಪ್ರಿಪೇರ್ ಮಾಡಿದ್ದೀವಿ ನಾವು, ಈ ರಿಯಾಕ್ಷನ್ನ ಕಂಟಿನ್ಯೂಷನ್ ಮಾಡ್ಬೋದು. ಇಲ್ಲಿ ಫಿನಾಲ್ನ ಈ ಪ್ರಿಪ್ರೇಷನ್ ಮಾಡಿದ್ರೆ ನೆಕ್ಸ್ಟ್ ಏನು ಮಾಡ್ಬೋದು ನಾವು ಕಾನ್ಸಂಟ್ರೇಟ್ HNO3 ಹಾಕ್ಬಿಡ್ತೀನಿ. ಸೊ ನೆಕ್ಸ್ಟ್ ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅಂತ ಕೇಳ್ತಾರೆ. ಇಲ್ಲಾಂದರೆ ಈ ಪ್ರಾಡಕ್ಟ್ದು ಮಾಲಿಕ್ಯುಲರ್ ಫಾರ್ಮುಲಾ ಹಾಕಿರ್ಬೋದು, NO2 ಥ್ರೈಸ್ N3O3 ನೆಕ್ಸ್ಟು C6O ಈ ರೀತಿ ಕೊಡ್ಬೋದು. ಓಕೆನಾ. ಸೊ ಅವಾಗ ಈ ರೀತಿ N3 ಬಂತು Br3 ಬಂತು ಅಂದ್ಬಿಟ್ರೆ ನೀವು ಡೈರೆಕ್ಟಾಗಿ ಈ ಪ್ರಾಡಕ್ಟಿಗೆ ಸ್ಟ್ರಕ್ಚರ್ಗೆ ಡೈರೆಕ್ಟಾಗಿ ನೆನ್ಪು ಮಾಡ್ಕೊಂಬಿಡ್ರಿ, ಇಲ್ಲಾಂದರೆ ಜಾಸ್ತಿ ಥಿಂಕ್ ಮಾಡ್ತಾ ಇರಬೇಕಾಗತ್ತೆ. ಓಕೆನಾ. ಸೊ ಕ್ಲಿಯರ್. ನೆಕ್ಸ್ಟ್ ಇರೋದು ನಮಗೆ ಅದರ ಬಾಯ್ಲಿಂಗ್ ಪಾಯಿಂಟ್ ಆಸಿಡಿಟಿ ಜಾಸ್ತಿ ಇರುತ್ತೆ ಅಂತ ಅರ್ಥ ಆಯಿತು. ಇವಾಗಿರೋದು ಹ್ಯಾಲೋಜಿನೇಷನ್ Br2. ಸೊ Br2 ಅಂದಾಗ ನಮಗೇನಿರುತ್ತೆ ಅಂದರೆ Br ಮತ್ತೆ -I ಇದೇ ಇರುತ್ತೆ, ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡುತ್ತೆ. ಬಟ್ ಇದೇನಾಗುತ್ತೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಜಾಸ್ತಿ ಇರೋದ್ರಿಂದ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಎಷ್ಟು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನು ದೂರ ಇಡ್ತೀವೋ ಅಷ್ಟೇನಾಗಿರುತ್ತೆ ಅಂದರೆ ನಮಗೆ ಸ್ಟೆಬಿಲಿಟಿ ಮೇಂಟೈನ್ ಆಗಿರುತ್ತೆ. ಸೊ ಚೆನ್ನಾಗಿ ಎಲೆಕ್ಟ್ರಾನ್ಗಳು ಡಿಗ್ಲೋಲೈಸ್ ಆಗುತ್ತೆ. ಇವಾಗ ಇವೆರಡು ಇಟ್ಟರೆ ಎರಡು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಏನಾಗುತ್ತೆ ಅಂದರೆ ಜಗಳ ಮಾಡ್ತವೆ. ಇವಾಗ ಸ್ವಲ್ಪ ದೂರ ಇಟ್ಟರೆ ಇಬ್ಬರು ಸ್ಟೆಬಿಲೈಸ್ ಮಾಡ್ಕೊತಾರೆ, ಅಷ್ಟೇ ಮೀನಿಂಗ್. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಇರೋದು 3Br2. ಯಾವಾಗ 3Br2ನ ಹಾಕ್ತೀವಿ ಅದೇನಾಗುತ್ತೆ ಡೈರೆಕ್ಟಾಗಿ ರಿಯಾಕ್ಟ್ ಆಗುತ್ತೆ, 3 ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ಗಳು Brದು ಸಿಗ್ತವೆ, ಆರ್ಥೋ. ಯಾಕೆ ಇಲ್ಲಿ ನೆಗೆಟಿವ್ ಇರುತ್ತೆ. ಇವಾಗ 2,4,6 ಟ್ರೈಬ್ರೋಮೋ ಫಿನಾಲ್ ಫಾರ್ಮೇಷನ್ ಆಗಿದೆ. ಸೊ ಇದೇನಾಗುತ್ತೆ ಅಂದರೆ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಇದನ್ನ ಡೈರೆಕ್ಟಾಗಿ ಕ್ವಶನ್ ಪ್ರಿವಿಯಸ್ ಇಯರ್ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಟು ಡಿಸ್ಟಿಂಗ್ವಿಶ್ ಆಲ್ಕೋಹಾಲ್ ಮತ್ತು ಫಿನಾಲ್ ಮಧ್ಯೆ ಇದು ಯಾವ ರಿಯೇಜೆಂಟ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರು, ಅದು ಯಾವುದು Br2 ವಾಟರ್. ಸೊ ಇದೇನಾಗುತ್ತೆ ಅಂದರೆ ನಾರ್ಮಲ್ ಆಲ್ಕೋಹಾಲ್ ಜೊತೆಗೆ ರಿಯಾಕ್ಟ್ ಆಗಲ್ಲ, ಬಟ್ ಇದ್ರ ಜೊತೆಗೆ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ. ಅದೇ ಡಿಸ್ಟಿಂಗ್ವಿಶ್ ಫ್ಯಾಕ್ಟರ್ನ ಕೇಳಿದ್ರು. ಇದು 2ನೇ ಪ್ರಿವಿಯಸ್ ಇಯರ್ ಕ್ವಶನ್. 3ನೇ ಪ್ರಿವಿಯಸ್ ಇಯರ್ ಕ್ವಶನ್ ಕೇಳಿದಾಗ ನಮಗೇನಾಗಿತ್ತು ಅಂದರೆ CH3 ಈ ರೀತಿ ಅವ್ರೇನು ಮಾಡಿದ್ರು ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾನ ಬರೆದು ಸೊ ಕೊಟ್ಟಿದ್ರು. ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ Br2 ವಾಟರ್ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಕೇಳಿದರು. ಇವಾಗ Br2 ವಾಟರ್ ಹಾಕಿದಾಗ ನಮಗೇನಾಗುತ್ತೆ ನಿಮ್ಗೆ ಗೊತ್ತು, ಈ ಎಲೆಕ್ಟ್ರಾನ್ ರಿಚ್ಚು, ಇದು ಎಲೆಕ್ಟ್ರಾನ್ ರಿಚ್ಚು. ಅಲ್ಲೇ ಏನು ಮಾಡಬೇಕಂದ್ರೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಓಕೆನಾ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬಿಟ್ರೆ ಮುಗೀತು. Br ನೆಕ್ಸ್ಟ್ Br ಇಲ್ಲೇನಿದೆ CH3 ಇದೆ. ಇವಾಗ ಏನಾದರೂ CH3 ಇಲ್ಲಿತ್ತು ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವೆರಡು ಪೊಸಿಷನಲ್ಲಿ ಮಾತ್ರ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಓಕೆನಾ. ಸೊ ಡಿಪೆಂಡ್ ಆಗುತ್ತೆ. ಇವಾಗ ಆ ಪೊಸಿಷನಲ್ಲಿ ಬೇರೆ ಯಾರು ಆಕ್ಯುಪೈ ಮಾಡಿದ್ರೆ ನಾವೇನು ಮಾಡಬೇಕು, ಬೇರೆ ಪೊಸಿಷನಲ್ಲಿ ಹಾಕಬೇಕಾಗತ್ತೆ. ಓಕೆನಾ. ಸೊ ಈಗ ಟ್ರೈ ಆಗಿದೆ, ನೆಕ್ಸ್ಟ್ ಅಂದರೆ ಡೈ ಆಗ್ಬೋದು, ಅಷ್ಟೇ. ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಕೋಲ್ಬೇಸ್ ರಿಯಾಕ್ಷನ್. ಸೊ ಕೋಲ್ಬೇಸ್ ರಿಯಾಕ್ಷನ್ ಏನು ಮಾಡಿದೆ ಅಂದರೆ ಡೈರೆಕ್ಟ್ ಈ ರೀತಿ ಕೊಟ್ಟಿದ್ರು. ಸೊ ಈ ರೀತಿ ರಿಯಾಕ್ಟ್ ಆಗುತ್ತೆ, ನೆಕ್ಸ್ಟ್ ಏನು ಪ್ರಾಡಕ್ಟ್ ಬರುತ್ತೆ ಅಂತ. ಓಕೆನಾ. ಸೊ ಇವಾಗ ಕೋಲ್ಬೇಸ್ ರಿಯಾಕ್ಷನ್ ನಮ್ಗೆ ಏನಾಗುತ್ತೆ Na ಪ್ಲಸ್ OH- ಇದೆ, ಹೈಡ್ರೋಜನ್ ರಿಮೂವ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ನಾವು ಅಟ್ಯಾಕ್ ಮಾಡುತ್ತೆ. ಸೊ ಓಕೆ, ಇಲ್ಲಿ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಇಲ್ಲಿಂದ ಬಂದು ಕಾರ್ಬನ್ ಡೈಆಕ್ಸೈಡ್ನ ಅಟ್ಯಾಕ್ ಮಾಡುತ್ತೆ. ಸೊ ಇವಾಗ ಅಟ್ಯಾಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಆಸಿಡ್ ಫಾರ್ಮೇಷನ್ ಆಗಿದೆ. ಅದಕ್ಕೇನಂತ ಕರಿತೀವಿ ನಾವು ಸ್ಯಾಲಿಸಿಲಿಕ್ ಆಸಿಡ್ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ ನಾವು ಕಾರಾಬಾತ್ ಅಂತ ಕರಿತೀವಿ. ಸೊ KARA ಇದ್ದಾಗ ನಮ್ಗೇನಾಗುತ್ತೆ, ಸೊ ಕೋಲ್ಬೇಸ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ಇದ್ದಾಗ ರಿಮರ್ಟಿಮೆನ್ಸ್ ರಿಯಾಕ್ಷನ್ ಏನಾಗುತ್ತೆ, CaCl3 ಅಕ್ವೇಸ್ NOH ಹಾಕಿದಾಗ ಕಾರ್ಬನ್ ಜನರೇಷನ್ ಆಗುತ್ತೆ. ಓಕೆನಾ. ಸೊ CaCl3 ಇದೆ, ಅಕ್ವೇಸ್ NOH ಇದೆ, ಒಂದು ಹೈಡ್ರೋಜನ್ನ ತೆಗೆಯುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ Cl ಇರುತ್ತೆ. ಇವಾಗ ಈ ಎಲೆಕ್ಟ್ರಾನ್ಗಳ ಮಧ್ಯೆ ರಿಪಲ್ಷನ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ Cl ಒಂದು ಹೊರಗಡೆ ಹೋಗುತ್ತೆ. ಒಂದು ಹೊರಗಡೆ ಹೋಯ್ತು ಅಂದರೆ ಒಂದು ಎಲೆಕ್ಟ್ರಾನ್ ತೊಗೊಂಡು ಹೊರಗಡೆ ಹೋಯ್ತು. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಎಲೆಕ್ಟ್ರಾನ್, ಇಲ್ಲಿ Cl ಇದೇನಾಗುತ್ತೆ ಕಾರ್ಬನ್ ಜನರೇಷನ್ ಆಗಿದೆ. ಇವಾಗ ಈ ಕಾರ್ಬನ್ ಜನರೇಷನ್ ಆಗಿರೋದು ಈ ಗ್ರೂಪ್ ಹೋಗಿ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಇದು ಈ ಗ್ರೂಪ್ ಸಿಗುತ್ತೆ. ಸೊ ಇದೇನಂತ ಕರಿತೀವಿ ನಾವು, ಇದು ಇಂಟರ್ಮೀಡಿಯೇಟ್. ಓಕೆನಾ. ಸೊ ಇದು ಕಾರ್ಬನ್ ಜನರೇಷನ್ ಆಗಿ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ NaOH ಹಾಕಿದಾಗ ಮತ್ತೆ ಇಲ್ಲಿ ಏನಾಗುತ್ತೆ ಅಂದರೆ
ಈ CL ಗ್ರೂಪ್ಗಳು ಹೊರಗಡೆ ಹೋಗ್ತವೆ. ಸೊ ಈ CL ಗ್ರೂಪ್ಗಳು ಹೊರಗಡೆ ಹೋಗಿ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಮೆಕಾನಿಸಮ್ ಏನು ಹೆಸರು ಇಲ್ಲ. ಸೊ ಈ ಕಾರ್ಬಿನ್ ಜನರೇಟ್ ಆಗಿದ್ದು ಅಂದ್ರೆ ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೋಸ್ಕರ ಈ ಕಾರ್ಬಿನ್ನ ಎಕ್ಸ್ಪ್ಲೇನ್ ಮಾಡಿದೆ. ಓಕೆನಾ. ಸೊ ನೆಕ್ಸ್ಟ್ ನಾರ್ಮಲಿ ಅದೇ ನೀವು ನೋಡಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಆಗುತ್ತೆ ಆಲ್ಡಿಹೈಡ್ ಆಗುತ್ತೆ. ಇವಾಗ ನೀವು ನೋಡ್ಬೋದು, ಸೊ ಆಲ್ಡಿಹೈಡ್ ಫಾರ್ಮೇಷನ್ ಆಗಿದೆ, ಆಸಿಡ್ ಫಾರ್ಮೇಷನ್ ಆಗಿದೆ. ಇವಾಗ ಏನಾಗಿದೆ, ಫಿನಾಲ್ ಇದೆ, ಇಲ್ಲಿ ಫಿನಾಲ್ ಇದೆ. ನಾವು ಫಿನಾಲ್ನ ಮತ್ತೇನು ಮಾಡ್ಬೋದು, ಜಾಸ್ತಿ ರಿಯೇಜೆಂಟ್ಗಳನ್ನ ಹಾಕ್ಬೋದು. ಇವಾಗ ಸ್ಯಾಂಡ್ವಿಚ್ ರಿಯಾಕ್ಷನ್ ಮಾಡಿ ನಾನು ಫಿನಾಲ್ ಕನ್ವರ್ಟ್ ಮಾಡ್ತೀನಿ. ಫಿನಾಲಿಂದ ಮತ್ತೇನು ಮಾಡ್ತೀನಿ, ಈ ರಿಯೇಜೆಂಟ್ಸ್ಗಳನ್ನ ಹಾಕಿರ್ತೀನಿ, ನೆಕ್ಸ್ಟ್ ಕಂಟಿನ್ಯೂ ಮಾಡುವಂತ. ಓಕೆನಾ. ಸೊ ಈ ರೀತಿ ಕನೆಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಈ 4 ಸ್ಲೈಡ್ನ ಒಂದೇ ಕಡೆ ಇಟ್ಟಿದ್ದೀನಿ. ಕಂಟಿನ್ಯೂಸ್ ರಿವಿಷನ್ ಮಾಡ್ತಾ ಇರ್ರಿ. ಅದ್ರ ಜೊತೆಗೆ ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಹ್ಯಾಲೋರಿನ್ಸ್ ಇದೆಯಲ್ಲ ವಿತ್ ಆಲ್ಕೋಹಾಲ್, ಅದನ್ನು ನೋಡಿಟ್ಕೊಂಡ್ರಿ. ನೆಕ್ಸ್ಟ್ ಸ್ಯಾಂಡ್ ಬೇಸ್ ರಿಯಾಕ್ಷನ್ ಹೇಳ್ತೀನಿ. ಸೊ ಅಲ್ಲಿ ಹೇಳಿದಾಗಲೂ ನೀವು ಇಲ್ಲಿ ನೆನ್ಪಿಟ್ಕೊಂಡಿರಬೇಕು, ಈ ರೀತಿ ಕಂಟಿನ್ಯೂಷನ್ ಮಾಡ್ಬೋದು ಅನ್ನೋದನ್ನ ನೆನ್ಪಿಟ್ಕೊಂಡಿರಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಆಸ್ಪಿರಿನ್ ಫಾರ್ಮ್ ಪ್ರಿಪ್ರೇಷನ್ ಇದೆ. ಸೊ ಇಲ್ಲಿ ಆಸಿಟಿಕ್ ಆನೈಡ್ರೇಟ್ ಇದೆ. ಸೊ ಇದೇನು ಮಾಡ್ತಂದ್ರೆ ಬಂದು ಅಟ್ಯಾಕ್ ಮಾಡುತ್ತೆ, ಇದು ಹೊರಗಡೆ ಹೋಗುತ್ತೆ. ಸೊ ನಮಗೇನಾಗುತ್ತೆ ಅಂದರೆ ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಫಾರ್ಮೇಷನ್ ಆಗಿದೆ. ಓಕೆನಾ, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಬಂದು ಅಟ್ಯಾಕ್ ಮಾಡ್ತಿದ್ದು ಹೊರಗಡೆ ಹೋಯ್ತು. ಇವಾಗ ಅದೇ ರೀತಿ ನಾನು ಇವಾಗ RC ಡಬಲ್ ಬಾಂಡ್ OR ಆಗಿದ್ರೆ ಇದೇನಾಗುತ್ತೆ, ಎಸ್ಟರ್ ಆಗುತ್ತೆ. ಬಂದು ಇಲ್ಲಿ ಅಟ್ಯಾಕ್ ಮಾಡು, ಓರ್ನ ಹೊರಗಡೆ ಕಳಿಸ್ತೆ. RC ಡಬಲ್ ಬಾಂಡು O ಆಯಿತು. ಮತ್ತು ಅದೇ ರೀತಿ ಇಲ್ಲಿ CH3 ಬದಲಿಗೆ R ಇರುತ್ತೆ. ಓಕೆನಾ. ಸೊ C ಡಬಲ್ ಬಾಂಡು ಆಲ್ರೆಡಿ ಇದೆ, Rನ ಆ್ಯಡ್ ಮಾಡಬೇಕು. C ಡಬಲ್ ಬಾಂಡು R, ಇದು ಆಕ್ಸಿಜನ್ದು, ಆಕ್ಸಿಜನ್ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಇವಾಗ RC ಡಬಲ್ ಬಾಂಡ್ NH2 ಹಾಕಿದೆ, NR2 ಹಾಕ್ತೀನಿ, ಅದು ಹೀಟ್ ಎಲ್ಲ ಮಾಡಬೇಕಾಗತ್ತೆ. ಸೊ ಇವಾಗ ಒಂದು ಬಂದು ಅಟ್ಯಾಕ್ ಮಾಡಿದ್ದು ಹೊರಗಡೆ ಹೋಗುತ್ತೆ. R ಆಲ್ರೆಡಿ ಇಲ್ಲಿದೆ. ಸೊ CH3 ಬದಲಿಗೆ R ಬರ್ದಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ C ಡಬಲ್ ಬಾಂಡು, ನೆಕ್ಸ್ಟ್ ಇದು ಆಕ್ಸಿಜನ್ ಇಲ್ಲೇ ಇರುತ್ತೆ. ಸೊ ಇದೇನಾಗುತ್ತೆ ಅಂದರೆ R. ಓಕೆನಾ. ಸೊ ಈ ರೀತಿ ಏನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಟ್ ಆಗ್ತಾ ಹೋಗ್ತವೆ. ಜಸ್ಟ್ ಇವನ್ನೆಲ್ಲ ಈ ಗ್ರೂಪ್ಗಳು ಹೊರಗಡೆ ಹೋಗೋದ್ರಿಂದ ಈ ಗ್ರೂಪ್ಗಳು ಏನಾಗ್ತವೆ ಅಂದರೆ ಅಸಿಟೈಲೇಷನ್ ನೋಡಿದ್ರಲ್ಲ, CL ಹೊರಗಡೆ ಹೋಗುತ್ತೆ, C ಡಬಲ್ ಬಾಂಡು ಬಂದು ಕುಡ್ಕೊಳ್ಳುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಒಂದು ಆಕ್ಸಿಜನ್ ಇರೋದ್ರಿಂದ ಆ ಆಕ್ಸಿಜನ್ ಜೊತೆಗೆ ಏನಾಗುತ್ತೆ ಅಂದರೆ ಈ C ಡಬಲ್ ಬಾಂಡು R ಗ್ರೂಪ್ಗಳು ಕನೆಕ್ಟ್ ಆಗ್ತವೆ. ಕ್ಲಿಯರ್. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಫಿನಾಲ್ ವಿತ್ ಜಿಂಕ್ ಡಸ್ಟ್. ಇವಾಗ ಪ್ರಿಪ್ರೇಷನ್ ಮಾಡ್ಬೋದು. ಫಿನಾಲ್ನ ಪ್ರಿಪ್ರೇಷನ್ ಮಾಡಿ ನೆಕ್ಸ್ಟ್ ಜಿಂಕ್ ಡಸ್ಟ್ನ ಹಾಕಿಬಿಟ್ರೆ ಈ ಬಾಂಡ್ ಬ್ರೇಕ್ ಆಗುತ್ತೆ ಮತ್ತು ಬೆಂಜಿನ್ ಫಾರ್ಮೇಷನ್ ಆಗುತ್ತೆ. ಇವಾಗ ಇದನ್ನೇ ನಾನೇನಾದರೂ ಸಲ್ಫೋನ್ ಇದು ಏನದು ಇದು ಓಲಿಯಂ. ಸೊ ಓಲಿಯಂ ಆಗಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ SO3H ಸಬ್ಸ್ಟಿಟ್ಯೂಟ್ ಆಗುತ್ತೆ. SO3Hಗೆ ನಾನು NaOH ಮತ್ತು H+ ಹಾಕಿದ್ರೆ ಏನಾಗುತ್ತೆ, ಫಿನಾಲ್ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಇದು ಮತ್ತೆ ಕಂಟಿನ್ಯೂಷನ್ ಮಾಡ್ತಾ ಹೋಗ್ಬೋದು. ಇಲ್ಲಾಂದ್ರೆ ನಾನು ಏನು ಮಾಡ್ಬೋದು, NaOH ಫಿನಾಲ್ ಕನ್ವರ್ಟ್ ಆಗಿದೆ. ಸೊ ಫಿನಾಲಿಂದ ಮತ್ತೆ ಜಡ್ಡನ್ ಹಾಕ್ತೀನಿ, ಮತ್ತು ಇದು ಬರುತ್ತೆ. ಇವಾಗ ಇದರಿಂದ ನಾನೇನು ಮಾಡ್ಬೋದು, ಸಬ್ಸ್ಟಿಟ್ಯೂಟ್ ಪ್ರಿಪೇರ್ ಮಾಡಿ ಇದರಿಂದ ಮಾಡಿ ನಾನು ಏನು ಮಾಡ್ಬೋದು, 3Br2 ಹಾಕ್ಬಿಡ್ತೀನಿ. ಟ್ರೈನೈಟ್ರೋ ಬ್ರೋಮೋ ಫಿನಾಲ್ ಆಗುತ್ತೆ. ಇಲ್ಲಾಂದರೆ ನಾನು ಏನು ಮಾಡ್ತೀನಿ, HNO3 ಕಾನ್ಸಂಟ್ರೇಟೆಡ್ HNO3 ಹಾಕ್ತೀನಿ. ಅವಾಗ ಏನಾಗುತ್ತೆ, ಟ್ರೈನೈಟ್ರೋ ಇದು ಪಿಕ್ರಿಕ್ ಆ್ಯಸಿಡ್ ಆಗುತ್ತೆ. 2,4,6 ಟ್ರೈನೈಟ್ರೋ ಫಿನಾಲ್ ಆಗುತ್ತೆ. ಓಕೆನಾ. ಸೊ ಆ ರೀತಿ ನಾವು ಏನು ಮಾಡಬೇಕಂದ್ರೆ ರಿಯಾಜೆಂಟ್ನ ಕನೆಕ್ಷನ್ ಮಾಡೋಕೆ ಗೊತ್ತಿರಬೇಕು. ಅದಕ್ಕೋಸ್ಕರ 4 ಸ್ಲೈಡ್ ಒಂದೇ ಕಡೆ ಹಾಕಿದ್ದೀನಿ. ಫಿನಾಲಲ್ಲಿ ಇರೋದೇ 4 ಸ್ಲೈಡು. ಕರೆಕ್ಟಾಗಿ ನೋಡಿಟ್ಕೊಂಡ್ರಿ. ಆ ವೆರೈಟಿ ರಿಯಾಜೆಂಟ್ಗಳನ್ನ ಹೇಳ್ತೀನಿ, ಅದನ್ನು ಕೂಡ ಇಲ್ಲಿ ನೆನ್ಪು ಮಾಡ್ಕೋಬೇಕು. ಅಲ್ಲೊಂದ್ಸಲ ರಿಮೈಂಡ್ ಮಾಡ್ತೀನಿ ನಿಮಗೆ. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ಇರೋದು ಹೈಡ್ರೋಕ್ವಿನಾನು. ಸೊ ಇದಿಷ್ಟಾದ್ಮೇಲೆ ನಾನು ಮತ್ತೆ K2CO2 ವರ್ಸನ್ H2SO4 ಹಾಕ್ತೀನಿ. ಮತ್ತೆ ಇಲ್ಲಿ ಹೈಡ್ರೋಕ್ವಿನಾನ್ ಫಾರ್ಮೇಷನ್ ಆಗುತ್ತೆ, ಬೆನ್ಜೋಕ್ವಿನಾನ್ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಇಷ್ಟು ನೋಡಿಟ್ಕೊಂಡ್ರೆ ಸಾಕು. ಇವಾಗ ನೋಡಿರಿ, OH ಇದೆ, NaOH ಇದೆ, CO2 H+ ಇದೆ, ನೆಕ್ಸ್ಟ್ ಆಸಿಟಿಕ್ ಆನೈಡ್ ಇದೆ, ಮೇಜರ್ ಪ್ರಾಡಕ್ಟ್ ಇದೆ. ಯಾವುದಿದು ನೇಮ್ ರಿಯಾಕ್ಷನ್ ಪ್ರಕಾರ ಹೋದರೆ ಏನಾಗುತ್ತೆ ನಮಗೆ, ಇದಿಷ್ಟಕ್ಕೆ ಬಂದಾಗ ಬಿಗ್ ಬಂದಾಗ ಅದು ಖಾರಾಬಾತ್ ಆಗುತ್ತೆ. COOH ಬೆಂಜಿನ್ ಗ್ರೂಪ್ NaOHದಾಗ ಏನಾಗುತ್ತೆ, ಖಾರಾಬಾತ್ ಆಗುತ್ತೆ. ಸೊ ಅದೇನಾಗುತ್ತೆ ಅಂದರೆ ನಮಗೆ ಎಸಿಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಆಗುತ್ತೆ. ಆಸಿಟಿಕ್ ಆನೈಡ್ರೇಟ್ ಹಾಕಿದ್ದಾರೆ, OH ಇರುತ್ತೆ, ಹೋಗಿ ಅಟ್ಯಾಕ್ ಮಾಡುತ್ತೆ. ಸೊ ಇಲ್ಲಿದೆಲ್ಲ, ಸೊ ಅಟ್ಯಾಕ್ ಮಾಡುತ್ತೆ. ನಮಗೇನಾಗುತ್ತೆ ಅಂದರೆ ಎಸಿಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಆಗುತ್ತೆ. ಅದಕ್ಕೇನಂತ ಕರಿತೀವಿ ನಾವು ಏನೋ ರಿಯೇಜೆಂಟ್ ಏನಿದೆ ಅದು ಬಾಡಿ ಇಮ್ಯುನಿಟಿ ಪವರ್ ಇದು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ಈ ಬಾಡಿಯೆಲ್ಲ ಹೀಟ್ ಆಗುತ್ತಲ್ಲ, ಟ್ಯಾಬ್ಲೆಟಲ್ಲಿ ಇರುತ್ತೋ. ನೆಕ್ಸ್ಟು ಇಲ್ಲಿದೆ, ಅದೇನಾಗುತ್ತೆ, ಆಸ್ಪಿರಿನ್ ಆಗುತ್ತೆ. ಎಲ್ಲಿಂದ ಕನೆಕ್ಟ್ ಮಾಡಿದ್ದೀರಾ ನೋಡಿರಿ. ಸೊ ಫಸ್ಟು ಈ ರಿಯಾಕ್ಷನ್ನ ಕೊಟ್ಟರು, ಸ್ಯಾಲಿಸಿಲಿಕ್ ಆಸಿಡ್ ಫಾರ್ಮೇಷನ್ ಆಯಿತು. ಇಲ್ಲಿ OH ಗ್ರೂಪ್ ಇತ್ತು. OH ಗ್ರೂಪ್ನ ಏನು ಮಾಡ್ಬೋದು, ಕಂಟಿನ್ಯೂಷನ್ ಮಾಡ್ಬೋದು. ಹೇಗೆ, ಸೊ ಇಲ್ಲಿ ನಮ್ಗೆ ಗೊತ್ತಿದೆ, OH ಗ್ರೂಪಿಂದ ನಾನು ಏನು ಮಾಡಿದೆ, ಆಸಿಟಿಕ್ ಆನೈಡ್ರೇಟ್ ಕನೆಕ್ಟ್ ಮಾಡಿದೆ. ಸೊ ಅಲ್ಲಿಂದ ನಮಗೇನಾಯಿತು, ಸ್ಯಾಲಿಸಿಲಿಕ್ ಆಸಿಡ್ ಫಾರ್ಮೇಷನ್ ಆಯಿತು. ಇದಕ್ಕೇನಂತ ಕರಿತೀವಿ ನಾವು, ಆಸ್ಪಿರಿನ್ ಅಂತ ಕರಿತೀವಿ. ಓಕೆನಾ. ಸೊ ಇವಾಗ R ಗ್ರೂಪ್ ಬದಲಿಗೆ ಓಕೆ, ಇಲ್ಲಿ ಮತ್ತೇನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅಷ್ಟೇ ಇದೆ. ಓಕೆ. ಸೊ ಇವಾಗ ಆಸಿಟಿಕ್ ಆನೈಡ್ರೇಟ್ ಬದಲಿಗೆ ಮತ್ತೇನಾದರೂ ಅವರು ಎಸ್ಟರ್ ಕೊಟ್ಟಿದ್ರೆ, ಅಮೈಡ್ ಕೊಟ್ಟಿದ್ರೆ, ಮತ್ತೆ ಸೇಮ್ ಅದನ್ನೇ ಅಟ್ಯಾಕ್ ಮಾಡಿರಿ, ಮತ್ತು ಅದೇ ಪ್ರಾಡಕ್ಟ್ಗಳು ಫಾರ್ಮೇಷನ್ ಆಗ್ತವೆ. ಕ್ಲಿಯರ್. ಓಕೆನಾ. ಸೊ ಇಷ್ಟೇ ಇರೋದು. ನೆಕ್ಸ್ಟ್ ಇರೋದು ಇವಾಗ ಎಸಿಡಿಟಿ ಆಫ್ ಆರ್ಡರ್. ಸೊ ಎಸಿಡಿಟಿ ಆರ್ಡರ್ ನೋಡಿದಾಗ ಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು. ಎಷ್ಟು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಇರ್ತಾವೋ ಅಷ್ಟು ಎಸಿಡಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳಿದ್ದಾವೆ, ಎಸಿಡಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಹಂಗಂದ್ರೆ ಬೆಸಿಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳಿದ್ದಾಗ. ನೀವು ನೋಡಿದ್ರಿ ಪ್ಯಾರಾನೈಟ್ರೋಫಿನಾಲ್ ನಮಗೇನಿರುತ್ತೆ ಅಂದರೆ ಹೈಡ್ರೋಜನ್ ಅವೈಲೇಬಲ್ ಇದೆ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಸೊ ಬಟ್ ಹೈಡ್ರೋಜನ್ ಅವೈಲೇಬಲ್ ಇದೆ. ಬಟ್ ಆರ್ಥೋನೈಟ್ರೋಫಿನಾಲ್ ಹೈಡ್ರೋಜನ್ ಬಾಂಡ್ ಮಾಡ್ಕೊಂಡ್ಬಿಟ್ಟಿದೆ ಒಂದು ಮಾಲಿಕ್ಯೂಲ್ ಜೊತೆಗೆ. ಅದಕ್ಕೋಸ್ಕರ ಹೈಡ್ರೋಜನ್ ಅವೈಲೇಬಲ್ ಇದೆ. ಅಂದರೆ ಏನಾಗುತ್ತೆ, ಹೈಡ್ರೋಜನ್ನ ಡೊನೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಮಗೇನಾಗಿರುತ್ತೆ ಅಂದರೆ ಪ್ಯಾರಾ ಹೈಯೆಸ್ಟ್ ಇರುತ್ತೆ, ಅದಾದಮೇಲೆ ಆರ್ಥೋ ಇರುತ್ತೆ. ಓಕೆನಾ. ನೆಕ್ಸ್ಟ್ ಮೆಟಾನೈಟ್ರೋಫಿನಾಲ್. ಸೊ ಮೆಟಾನೈಟ್ರೋಫಿನಾಲ್ ನಮಗೆ ಕಮ್ಮಿ ಯಾಕೆ ಅಂದರೆ ಈ ಮೆಟಾ ಪೊಸಿಷನ್ ಇರೋ NO2 ಗ್ರೂಪ್ ಇರೋದ್ರಿಂದ ಸೊ ಅದೇನು ಮಾಡುತ್ತೆ ಅಂದರೆ ಎಲೆಕ್ಟ್ರಾನ್ಗಳನ್ನು ಎಳ್ಕೊಳ್ಳೋಕ್ಕಾಗಲ್ಲ. ಸೊ ಇಲ್ಲಿ NO2 ಇದೆ,
ಇಲ್ಲಿ ಓ ಎಚ್ ಇದೆ. ಸೊ ನಮ್ಗೆ ಎಲೆಕ್ಟ್ರಾನ್ ಡೆನ್ಸಿಟಿ ಇರೋದು ಯಾವುದು ಈ ಪೊಸಿಷನಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದ್ರ ಎಫೆಕ್ಟ್ ಕಮ್ಮಿ ಇರುತ್ತೆ. ಸೊ ಇದೇನಾಗುತ್ತೆ ಓನ್ಲಿ ಮೈನಸ್ ಐ ಎಫೆಕ್ಟ್ನ ಕೊಡುತ್ತೆ. ಉಳಿದಿರೋದು ಇಲ್ಲೇನಾದ್ರು ನಾನು NO2 ಗ್ರೂಪ್ನ ಹಾಕಿದ್ರೆ ಇದೇನಾಗೋದು ಮೈನಸ್ ಎಮ್ ಎಫೆಕ್ಟ್ನ ಕೊಡೋದು. ಸೊ ಎಲೆಕ್ಟ್ರಾನ್ ಡೆನ್ಸಿಟಿನ ಎಳ್ಕೊಳ್ಳೋದು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಇದರದ್ದು ಎಸಿಡಿಟಿ ಕಮ್ಮಿ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಕ್ಲಿಯರ್ 3 ಪಾಯಿಂಟ್. ನೆಕ್ಸ್ಟ್ ಇರೋದು ಫಿನಾಲ್. ಓಕೆನಾ, ಮೆಟಾನೈಟ್ರೋಫಿನಾಲ್ ಆಯಿತು. ಫಿನಾಲಿಗೆ ಯಾವುದೇ ರೀತಿಯ ಎಲೆಕ್ಟ್ರಾನ್ ವಿಡ್ರಾನ್ಗಳು ಕನೆಕ್ಟ್ ಆಗಿಲ್ಲ. ಇವಾಗ ಇರೋದು ಮೆಟಾಕ್ರೆಸೋಲ್. ಸೊ ಮೆಟಾಕ್ರೆಸೋಲ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ಇವಾಗ ಒಂದು CH3 ಗ್ರೂಪ್ನ ಆ್ಯಡ್ ಮಾಡಿದ್ದೀನಿ. ಇದೇನು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂದಾಗ ಏನು ಮಾಡುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಇನ್ಕ್ರೀಸ್ ಮಾಡ್ತಾ ಇದೆ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಮಾಡಿದ್ರೆ ಎಸಿಡಿಟಿ ಡಿಕ್ರೀಸ್ ಆಗುತ್ತೆ. ಸೊ ಬಾಂಡ್ ಚೆನ್ನಾಗಿರುತ್ತೆ. ಅದಕ್ಕಿಂತ ಈ ಫಿನಾಲೇ ಬೆಸ್ಟ್ ಅಲ್ಲ, ಇದು ಯಾವುದೇ ರೀತಿ ಎಲೆಕ್ಟ್ರಾನ್ ವಿಡ್ರಾನ್ಗಳಿಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಫಿನಾಲ್ ಫಸ್ಟ್ ಬರುತ್ತೆ. ಅದಾದಮೇಲೆ ಏನಾಗುತ್ತೆ ಮೆಟಾಕ್ರೆಸೋಲ್ ಬರುತ್ತೆ. ಇವಾಗ ಪ್ಯಾರಾಕ್ರೆಸೋಲ್ ಆರ್ಥೋಕ್ರೆಸೋಲ್ ಇದು, ಬಟ್ ಯಾಕೆ ಮೆಟಾ ಬಂತು? ಸೊ ಇಲ್ಲಿ ನಾವು ನೋಡಿದಾಗ ಇದೇನಾಗುತ್ತೆ ಅಂದರೆ ಪ್ಲಸ್ ಐ ಅಷ್ಟೇ ಇರುತ್ತೆ. ಇವಾಗ ನಾನು ಎದುರಿನ ಏನಾದ್ರು OR ಅಂತ ಬರೆದಿದ್ರೆ ಏನಾಗೋದು ಎಲೆಕ್ಟ್ರಾನ್ಗಳು ಒಳಗಡೆ ಏನಾಗೋದು ಡಿಲೋಕಲೈಸ್ ಆಗೋದು. ನಾ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಅದೇ ನಮ್ಗೆ ಆರ್ಥೋ ಪೊಸಿಷನ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂದರೆ OR ಇತ್ತು, ಇಲ್ಲೇನಿತ್ತು OH ಇತ್ತು. ಇವಾಗ ಏನು ಮಾಡುತ್ತೆ ಅಂದರೆ ಜಾಸ್ತಿ ಎಲೆಕ್ಟ್ರಾನ್ಗಳನ್ನು ಒಳಗಡೆ ಡೊನೇಟ್ ಮಾಡ್ತಿದೆ. ಓಕೆನಾ, ಸೊ ಇಲ್ಲಿ ಡಬಲ್ ಬಾಂಡು, ಇಲ್ಲಿ ಡಬಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈಗ ಏನಾಗುತ್ತೆ ಜಾಸ್ತಿ ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಆರ್ಥೋ ಪೊಸಿಷನ್ ಇದ್ದರೆ ಎಲೆಕ್ಟ್ರಾನ್ಗಳನ್ನು ಇನ್ನೂ ಜಾಸ್ತಿ ಡೊನೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಆರ್ಥೋ ಆಮೇಲೆ ಬರುತ್ತೆ, ಆಮೇಲೆ ಪ್ಯಾರಾ ಬರುತ್ತೆ. ಇವಾಗ ಪ್ಯಾರಾದಲ್ಲಿದ್ದಾಗ ಒಂದು ಸ್ವಲ್ಪ ಎಲೆಕ್ಟ್ರಾನ್ ಡೆನ್ಸಿಟಿ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ OH ದೂರದಲ್ಲಿದೆ, ಬಟ್ ಇಲ್ಲಿ ಅಂದರೆ ಹತ್ತಿರ ಇದೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಇದ್ರದ್ದು ಫಸ್ಟ್ ಬರುತ್ತೆ, ಆದಮೇಲೆ ಇದು ಬರುತ್ತೆ, ಅದಾದಮೇಲೆ ಏನಾಗುತ್ತೆ ಅಂದರೆ ಎಥನಾಲ್ ಬರುತ್ತೆ. ಇದೇನು C2H5OH. ಇದ್ರದ್ದು ಬೆಸಿಸಿಟಿ ತುಂಬ ಜಾಸ್ತಿ ಇರುತ್ತೆ. ಯಾಕೆ ಇವೆರಡನ್ನ ಕಂಪೇರ್ ಮಾಡ್ಬೇಕಂದ್ರೆ ಫಿನಾಲ್ ಮತ್ತು ಇದನ್ನ ಫಿನಾಲ್ ನಮ್ಗೆ ಏನಾಗುತ್ತೆ ಅಂದರೆ O- ಇರುತ್ತಾ, ಎಲೆಕ್ಟ್ರಾನ್ಗಳು ಒಳಗಡೆ ಡಿಲೋಕಲೈಸ್ ಆಗ್ತಿದ್ದಾವೆ, ಅವೈಲಬಲ್ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಏನಿರುತ್ತೆ ಅಂದರೆ ಎಸಿಡಿಟಿ ಜಾಸ್ತಿ ಇರುತ್ತೆ. ಸೊ ಬೆಸಿಸಿಟಿ ಏನಾಗುತ್ತೆ ಅಂದರೆ ಕಮ್ಮಿ ಆಗುತ್ತೆ. ಬಟ್ C2H5OH ಅಲ್ಲಿ ಆ ರೀತಿ ಡಿಲೋಕಲೈಸೇಷನ್ ಏನಿಲ್ಲ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ H+ನ ಈಸಿಲಿ ಕೊಡುತ್ತೆ. ಸೊ ನಮ್ಗೆ ಏನಾಗುತ್ತೆ C2H5O- ಏನಾಗಿರುತ್ತೆ ಅಂದರೆ H+ನ ಈಸಿ ಕೊಡುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಇರುತ್ತೆ. ಅದ್ರ ಬೆಸಿಸಿಟಿ ಹೈ ಇರುತ್ತೆ. ಇದು ಎಸಿಡಿಟಿ ಆರ್ಡರ್ ಹಿಂಗೆ ಬಂದರೆ. ಇವಾಗ ಬೆಸಿಸಿಟಿ ಆರ್ಡರ್ ಅಂದರೆ ಏನಿರುತ್ತೆ, ಅಪೋಸಿಟ್ ಬರೀಬೇಕು ನೀವು. ಓಕೆನಾ, ಒಂದು ನೆನ್ಪಿಟ್ಕೊಂಡಿರಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನ ನೆನ್ಪಿಟ್ಕೊಂಡಿರಿ. ಇವಾಗ ಬೆಸಿಸಿಟಿ ಕೇಳಿದ್ರೆ ಅಂದರೆ ಅದ್ರ ಅಪೋಸಿಟ್ ಬರ್ಕೊಂತ ಹೋದ್ರೆ ಆಯ್ತು. ಹಿಂಗಿರೋದನ್ನ ಹಿಂಗೆ ಬರ್ಕೊಂತ ಈ ಉಲ್ಟಾ ಸೈನ್ ಹಾಕೊಂತ ಹೋದ್ರೆ ಆಯ್ತು. ಸಿಂಪಲ್, ಕ್ಲಿಯರ್. ಓಕೆನಾ. ಸೊ ನೆಕ್ಸ್ಟ್ ಇರೋದು ಬಾಯ್ಲಿಂಗ್ ಪಾಯಿಂಟ್ ನೋಡಿದಾಗ ಪ್ಯಾರಾನೈಟ್ರೋಫಿನಾಲ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇತ್ತು, ಅದಕ್ಕೋಸ್ಕರ ಜಾಸ್ತಿ ಇದೆ. ನೆಕ್ಸ್ಟ್ ಇವಾಗ ಮೆಟಾನೈಟ್ರೋಫಿನಾಲ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ಅಟ್ಲೀಸ್ಟ್ NO2 ಗ್ರೂಪ್ ಪ್ರೆಸೆಂಟ್ ಇದೆಯಾ, ಇದು ಹೋಗಿ ಬೇರೆ NO2 OH ಗ್ರೂಪ್ ಜೊತೆಗೆ ಫಿನಾಲ್ ಗ್ರೂಪ್ಗಳ ಜೊತೆಗೆ ಏನು ಮಾಡ್ಬೋದು, ಹೈಡ್ರೋಜನ್ ಬಾಂಡಿಂಗ್ ಮಾಡ್ಬೋದು. ಓಕೆನಾ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇದು ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಈ ಮೆಟಾನೈಟ್ರೋಫಿನಾಲ್ ಆರ್ಥೋನೈಟ್ರೋಫಿನಾಲ್ ಬಂದಾಗ ಇದೇನಾಗುತ್ತೆ ಅಂದರೆ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಇದ್ರದ್ದು ಎಸಿಡಿಟಿ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ. ನೆಕ್ಸ್ಟು ಫಿನಾಲ್ ಇದು ಅಟ್ಲೀಸ್ಟ್ ಅವೈಲೇಬಲ್ ಇದೆ. ಈ OH ಗ್ರೂಪ್ ಹೋಗಿ ಬೇರೆಯವ್ರ ಜೊತೆಗೆ ಹೋಗಿ ಇನ್ನೊಂದು ಹೈಡ್ರೋಜನ್ ಈ ರೀತಿ ಇದೆಯಾ, ಇನ್ನೊಂದು OH ಗ್ರೂಪ್, ಇನ್ನೊಂದು ಆಕ್ಸಿಜನ್ದು ಫಿನಾಲ್ದು ಇನ್ನೊಂದು ಫಿನಾಲ್ PH ಇದೆಯಲ್ಲ. ಸೊ ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಇಂಟ್ರಾಕ್ಷನ್ ಆಗುತ್ತೆ. ಸೊ ಅದೇನಾಗುತ್ತೆ ಅಂದರೆ ಹೈಡ್ರೋಜನ್ನ ಏನಾಗುತ್ತೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಸೊ ಬಾಂಡಿಂಗ್ ಯಾವಾಗ ಆಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ, ಇಂಟ್ರಾಕ್ಷನ್ ಚೆನ್ನಾಗಿರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಓಕೆ. ಸೊ ಇಷ್ಟು ಇವೆರಡು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇದರಿಂದನೇ 3 ಕ್ವಶನ್ ಏನೋ ಫಾರ್ಮ್ ಆಗಿದ್ದು. ಆ 3 ಕ್ವಶನ್ ಒಂದೇ ಲೈನಲ್ಲಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮಿಕ್ಸಪ್ ಮಾಡಿದ್ರೂ ಎಲೆಕ್ಟ್ರಾನ್ ಡೊನೇಟಿವ್ ಗ್ರೂಪ್ ಇದ್ದರೆ ಎಸಿಡಿಟಿ ಡಿಕ್ರೀಸ್ ಆಗುತ್ತೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಎಸಿಡಿಟಿ ಇನ್ಕ್ರೀಸ್ ಆಗುತ್ತೆ. ಯಾವುದೇ ಗ್ರೂಪ್ ಕೊಡಲಿ ಸ್ವಲ್ಪ ಕಂಪೇರ್ ಮಾಡಿರಿ, ಎಲಿಮಿನೇಟ್ ಮಾಡಿರಿ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಕ್ಲಿಯರ್. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಮ್ಯಾಚ್ ದ ಫಾಲೋವಿಂಗ್ ಆಸಿಡ್ಸ್ ವಿತ್ pKa ವ್ಯಾಲ್ಯೂಸ್. ಸೊ ಫಿನಾಲ್ ಇದೆ, ಪ್ಯಾರಾನೈಟ್ರೋಫಿನಾಲ್ ಇದೆ, ಎಥನಾಲ್ ಇದೆ, ಪಿಕ್ರಿಕ್ ಆಸಿಡ್ ಇದೆ. ಇದು ಒಂದು 2 ಸಲ ರಿಪೀಟ್ ಆಗಿದೆ. 2024 2019 ಕೇಳಿದ್ದಾರೆ. ಫಿನಾಲ್, ಪ್ಯಾರಾನೈಟ್ರೋಫಿನಾಲ್, ಎಥನಾಲ್, ಪಿಕ್ರಿಕ್ ಆಸಿಡ್. ಸೊ ಇವಾಗ PKa ಕೇಳಿದ್ದಾರೆ. ನಮ್ಗೆ ಗೊತ್ತಿದೆ ಏನು, ಎಸಿಡಿಟಿ ಗೊತ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಎಸಿಡಿಟಿ ಅಂದಾಗ ನಮಗೇನಿರುತ್ತೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ಗಳಿರ್ತವೆ. ಇವಾಗ ಅವ್ರು ಕೊಟ್ಟಿರೋದೇನು PK ಅಂದಾಗ ನಮಗೇನಿರುತ್ತೆ ಬೆಸಿಸಿಟಿ ಇರುತ್ತೆ. ಎಸಿಡಿಟಿ ಅಂದಾಗ ನಮಗೇನಿರುತ್ತೆ ಅಂದರೆ PKa ವ್ಯಾಲ್ಯೂ ಕಮ್ಮಿ ಇರುತ್ತೆ. ಯಾರು ಜಾಸ್ತಿ ಎಸಿಡಿಕ್ ಇರುತ್ತೋ ಅವ್ರದ್ದು PKa ವ್ಯಾಲ್ಯೂ ಕಮ್ಮಿ ಇರುತ್ತೆ. ಇವಾಗ ಬೆಸಿಸಿಟಿ ಓಕೆ, ಎಸಿಡಿಟಿ ಅಂದಾಗ ಯಾರ್ದು PKa ಜಾಸ್ತಿ ಕಮ್ಮಿ ಇರುತ್ತೆ. ಇವಾಗ ಪಿಕ್ರಿಕ್ ಆಸಿಡ್ ಅಂದಾಗ ನಮಗೇನಿರುತ್ತೆ ಅಂದರೆ 2,4,6 ಟ್ರೈನೈಟ್ರೋ ಬೆಂಜಿನ್ ಇರುತ್ತೆ. ಅದರದ್ದು ಎಸಿಡಿಟಿ ಏನಿರುತ್ತೆ ಅಂದರೆ ಅದರದ್ದು ಬೆಸಿಸಿಟಿ ಏನಿರುತ್ತೆ ಜಾಸ್ತಿ ಎಸಿಡಿಕ್ ಅಂದಾಗ ಬೆಸಿಸಿಟಿ ಕಮ್ಮಿ ಇರುತ್ತೆ. ಓಕೆನಾ. ಸೊ ಇವಾಗ ಪಿಕ್ರಿಕ್ ಆಸಿಡ್ ಅಂದಾಗ ಕಮ್ಮಿ ಬೆಸಿಸಿಟಿ ಯಾವುದಿದೆ ನೋಡಬೇಕು. ಇದೇನಾಗುತ್ತೆ ಅಂದರೆ D2 ಆಗುತ್ತೆ. D2 ಆಗಿರೋದು ಯಾವುದಿದೆ, D2 ಆಗಿರೋದು 2 ಆಪ್ಷನ್ಗಳಿದ್ದಾವೆ. ಸೊ ಇದಾಗಲ್ಲ. ನೆಕ್ಸ್ಟ್ ಉಳಿದಿರೋದೇನು, ಪ್ಯಾರಾನೈಟ್ರೋಫಿನಾಲ್, ಫಿನಾಲ್, ಇಥನಾಲ್, ಫಿನಾಲ್. ಸೊ ಇವಾಗ ನೆಕ್ಸ್ಟ್ ಎಸಿಡಿಟಿ ಇರೋದು ಯಾವುದು, ಪ್ಯಾರಾನೈಟ್ರೋಫಿನಾಲ್ದು. ಓಕೆನಾ. ಸೊ ಪ್ಯಾರಾನೈಟ್ರೋಫಿನಾಲ್ ಫಿನಾಲ್ ಅಂದಾಗ ನಮಗೇನಾಗುತ್ತೆ ಅಂದರೆ ಒಂದು ನೈಟ್ರೋ ಗ್ರೂಪ್ ಇದೆಯಲ್ಲ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅದರದ್ದು ಎಸಿಡಿಟಿ ಇನ್ನು ಸ್ವಲ್ಪ ಕಮ್ಮಿ ಇರುತ್ತೆ. ಇವಾಗ ಇಲ್ಲಿ ನಾವು ನೋಡ್ತಾ ಬರಬೇಕು 7.1 10 ಇದಿದೆ. ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ B3 ಆಗುತ್ತೆ. ಸೊ B3 ಓಕೆ 7.1 ಇದೆ ಅಲ್ಲಲ್ಲಿ.
B4 ಆಗುತ್ತೆ. ಓಕೆನಾ. ಸೊ B4 ಇರೋದು ಆಪ್ಷನ್ ಒಂದೇ. ಓಕೆನಾ. ಸೊ ನೆಕ್ಸ್ಟ್ ನೀವು ನೋಡ್ಬೋದು A3. ಸೊ ಎಥೆನಾಲ್ ಇದೆ, ಹೈಯೆಸ್ಟ್ ಇರಬೇಕು. ಇದು ಎಸಿಡಿಟಿ ಕಮ್ಮಿ ಇದೆ ಅಂದರೆ ಬೆಸಿಸಿಟಿ ಹೈಯೆಸ್ಟ್ ಇರುತ್ತೆ ಯಾರ್ದು, ಎಥೆನಾಲ್ದು. ಸೊ ಅಪೋಸಿಟ್ ವಾಟರ್ ಬಂದಾಗ ಏನಾಗುತ್ತೆ, ಬೆಸಿಸಿಟಿ ಇದ್ರದ್ದು ಹೈಯೆಸ್ಟ್ ಇರುತ್ತೆ. ಎಸಿಡಿಟಿ ವಾಟರ್ ಬಂದಾಗ ಇದ್ರದ್ದು ಕಮ್ಮಿ ಇರುತ್ತೆ. ಬೆಸಿಸಿಟಿ ವಾಟರ್ ಬಂತು ಅಂದ್ಕೊಳ್ಳಿ ಏನಾಗುತ್ತೆ, ಇದ್ರದ್ದು ಹೈಯೆಸ್ಟ್ ಇರುತ್ತೆ. ಓಕೆನಾ. ಸೊ ಎಸಿಡಿಟಿ ನೋಡಿ ಇಟ್ಕೊಂಡಿರಿ, ಯಾರ್ದು ಎಸಿಡಿಟಿ ಇರುತ್ತೋ ಅದ್ರದ್ದು ಪಿ ಕೆ ವ್ಯಾಲ್ಯೂ ಕಮ್ಮಿ ಇರುತ್ತೆ. ಬೆಸಿಸಿಟಿ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ ಯಾರ್ದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರುತ್ತೋ ಅದ್ರ ಬೆಸಿಸಿಟಿ ಜಾಸ್ತಿ ಇರುತ್ತೆ. ಸೊ ಇದ್ರ ಆರ್ಡರ್ ನೋಡಿ ಇಟ್ಕೊಂಡಿರಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಆ್ಯಡ್ ಮಾಡ್ಕೊಂಡಿರಿ. ಎಸಿಡಿಟಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಬೇಕೋ, ಇಲ್ಲಾಂದರೆ ಬೆಸಿಸಿಟಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಬೇಕು. ಸೊ ಅದ್ರ ಮೇಲೆ ನೋಡಿರಿ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂದಾಗ ನಮಗೆ ಏನಿರುತ್ತೆ, ಬೆಸಿಡಿಟಿ ಜಾಸ್ತಿ ಇರುತ್ತೆ ಲೈಕ್ ಎಥೆನಾಲ್. ಇವಾಗ ಎಸಿಡಿಟಿ ಅಂದಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಇರ್ತವೆ, ಅದರ ಎಸಿಡಿಟಿ ಪಿ ಕೆ ವ್ಯಾಲ್ಯೂ ಕಮ್ಮಿ ಇರುತ್ತೆ ಲೈಕ್ ಪಿಕ್ರಿಕ್ ಆ್ಯಸಿಡ್. ಓಕೆನಾ, ಕ್ಲಿಯರ್. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಕಮರ್ಷಿಯಲಿ ಇಂಪಾರ್ಟೆಂಟ್ ಆಲ್ಕೋಹಾಲ್ಸ್ ಯಾವ್ಯಾವ್ದು ಇದಾವೆ ಅಂತ. ಸೊ ಮೆಥನಾಲ್ ಆಗಿರ್ಬೋದು. ಸೊ ವಾಟರ್ ಗ್ಯಾಸಿಂದ ನಾವೇನು ಮಾಡ್ಬೋದು ಅಂದರೆ ZnO Cr2O3 ಮೆಟಲ್ ಕ್ಯಾಟಲಿಸ್ಟ್ ಹಾಕಿದಾಗ ನಮ್ಗೇನಾಗುತ್ತೆ ಅಂದರೆ ಇಷ್ಟು ಟೆಂಪ್ರೇಚರ್ ಇಷ್ಟು ಪ್ರೆಷರ್ನ ಕೊಟ್ಟಾಗ ಮೆಥನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇನು ಇಂಡಸ್ಟ್ರಿಯಲ್ ಪ್ರೊಸೆಸ್ ಆಫ್ ಪ್ರಿಪ್ರೇಷನ್. ಸೊ ಯಾವುದನ್ನ ಯೂಸ್ ಮಾಡ್ತೀವಿ ಏನು ಅಂತ ಕೇಳಿದರೆ ನೀವು ಇದರಿಂದ ಪ್ರಿಪೇರ್ ಮಾಡ್ತೀವಿ ಇದು ಅಂತ ಬರೀಬೇಕು. ಓಕೆನಾ. ಸೊ ಬಂದಿರ್ತವೆ, ಆಪ್ಷನ್ ಟಿಕ್ ಹಾಕಬೇಕು. ನೆಕ್ಸ್ಟ್ ಇರೋದು ಇವಾಗ ಇಥೆನಾಲ್. ಎಥೆನಾಲ್ ನಮಗೇನಾಗುತ್ತೆ ಅಂದರೆ ಸುಕ್ರೋಸ್ ಇರುತ್ತೆ. ನಾವು ಇನ್ವರ್ಟೇಸ್ ಎಂಜೈಮ್ನ ಹಾಕಿದಾಗ ಇದೇನಾಗುತ್ತೆ, ಗ್ಲೂಕೋಸ್ ಮತ್ತು ಫ್ರಕ್ಟೋಸ ಕನ್ವರ್ಟ್ ಮಾಡುತ್ತೆ. ಸೊ ಇವಾಗ ಈ ಎಂಜೈಮ್ನ ಕೊಡದೆ ಈ ರಿಯಾಕ್ಟೆಂಟ್ ಕೊಟ್ಟು ಈ ರಿಯಾಕ್ಟೆಂಟ್ನ ಕೊಟ್ಟು ಬೇರೆ ಬೇರೆ ಎಂಜೈಮ್ಸ್ಗಳನ್ನು ಕೊಟ್ಟರೆ ನೀವೇನು ಮಾಡಬೇಕು, ಇದನ್ನ ಬರೀಬೇಕು. ಇವಾಗ ಇದನ್ನ ಕೊಟ್ಟು ಇವೆರಡನ್ನ ಕೊಟ್ಟಿಲ್ಲ ಅಂದರೆ ನಾವೇನು ಮಾಡಬೇಕು, ಇದನ್ನ ಬರೀಬೇಕು. ಓಕೆನಾ. ಸೊ ಎಲ್ಲ ಆಪ್ಷನ್ ಇದೆ, ಏನಿದೆ ಅಂತ ನೋಡಿ ಟಿಕ್ ಮಾಡಬೇಕು. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್, ನೋಡಿ ಇಟ್ಕೊಂಡಿರಿ. ಕೇಳಿಲ್ಲ ಕೇಳ್ಬೋದು. ನೆಕ್ಸ್ಟು ಇವಾಗ ಗ್ಲೂಕೋಸ್ ಇರಲಿ ಫ್ರಕ್ಟೋಸ್ ಇರಲಿ, ಗರ್ಲ್ ಫ್ರೆಂಡ್ ಇರಲಿ ಬಾಯ್ ಫ್ರೆಂಡ್ ಇರಲಿ, ನಾವೇನು ಮಾಡಬೇಕು, ಈ ಝೈಮೇಸ್ ಎಂಜೈಮ್ನ ಹಾಕ್ಬಿಟ್ರೆ ನಮಗೇನಾಗುತ್ತೆ ಅಂದರೆ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಡಿನೇಚರೇಷನ್ ಆಫ್ ಆಲ್ಕೋಹಾಲ್. ಡಿನೇಚರೇಷನ್ ಆಫ್ ಆಲ್ಕೋಹಾಲ್ ನಾವೇನು ಮಾಡ್ತೀವಿ ಅಂದರೆ ಕಮರ್ಷಿಯಲ್ ಆಲ್ಕೋಹಾಲ್ ಇಸ್ ಮೇಡ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್ಗೆ ಉಪಯೋಗಿಸಬಾರ್ದು ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಕಾಪರ್ ಸಲ್ಫೇಟ್ ಹಾಕ್ತೀವಿ. ಇದೇನು ಮಾಡುತ್ತೆ ಅಂದರೆ ಗಿವ್ ಇಟ್ ಕಲರ್ನ ಕೊಡುತ್ತೆ. ನೆಕ್ಸ್ಟು ಪಿರಿಡಿನ ಹಾಕ್ತೀವಿ, ಅದೇನು ಮಾಡುತ್ತೆ ಅಂದರೆ ಸ್ಮೆಲ್ನ ಚೇಂಜ್ ಮಾಡುತ್ತೆ, ಫಾಲ್ ಸ್ಮೆಲ್ಲಿಂಗ್ ಲಿಕ್ವಿಡ್ನ ಕೊಡುತ್ತೆ. ಓಕೆನಾ. ಸೊ ಇಷ್ಟು ಇವಾಗ ಆಲ್ಕೋಹಾಲ್ಸ್ ಫಿನಾಲ್ಸ್ ಮುಗೀತು. ಸೊ ಆಲ್ಕೋಹಾಲ್ಸ್ ಫಿನಾಲ್ಸಲ್ಲಿ ಎಸಿಡಿಟಿ ಅದೊಂದು 4 ಸ್ಲೈಡು ಕರೆಕ್ಟಾಗಿ ನೋಡ್ಕೊಂಡಿರಿ. ಆಲ್ಕೋಹಾಲ್ಸ್ ಫಿನಾಲ್ಸಲ್ಲಿ ನೆಕ್ಸ್ಟ್ ಆಲ್ಕೋಹಾಲ್ಸಲ್ಲಿ ನಿಮ್ಗೆ ಹೇಳಿದ್ದೀನಿ, ಅಲ್ಲೊಂದು 4 ಕಾನ್ಸೆಪ್ಟ್ಗಳು, ಇಲ್ಲೊಂದು 4 ಸ್ಲೈಡ್ಗಳು, ನೆಕ್ಸ್ಟ್ ಈಥರ್ಸಲ್ಲೂ ಒಂದು 2-3 ಕಾನ್ಸೆಪ್ಟ್ಗಳು. ಕ್ಲಿಯರ್. ಓಕೆನಾ. ಸೊ ನೆಕ್ಸ್ಟ್ ಬೇರೆದೇನಾದ್ರು ಬಂದ್ರೂ ಸೊ ಬೇರೆದಕ್ಕೆ ಲಿಂಕ್ ಆಗಿರ್ತಾವೆ, ನಾನು ಅಲ್ಲಿ ಇನ್ನೂ ಕ್ಲಿಯರಾಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಮತ್ತೇನಿಲ್ಲ, ಬಟ್ ನೀವಾಗ ಆಲ್ಕೋಹಾಲಿಂದ ಮತ್ತೆ ಆ್ಯಸಿಡ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದರೂ ಮತ್ತೆ KMnO4 ಜಾಸ್ತಿ ಗೊತ್ತಾಗಬೇಕಾ, ಇಲ್ಲಾಂದರೆ ಎಲ್ಲರೂ ಏನಿಲ್ಲ. ಓಕೆ, ಈ ಥರ ಇಷ್ಟೇ ಇರೋದು, ಯಾಕೆ ಸುಮ್ಮನೆ ಟೆನ್ಷನ್ ಮಾಡೋದು, ಇರೋದಕ್ಕೋಸ್ಕರ ಮಾಡೋಣಲ್ಲ. ಸೊ ಈಥೈಲ್ ಡೈಮಿಥೈಲ್ ಈಥರ್ ಇರುತ್ತೆ. ಸಿಮಿಟ್ರಿಕ್ ಇದ್ದಾಗ ಏನು ಮಾಡ್ತೀವಿ ನಾವು, ಡೈಮಿಥೈಲ್ ಈಥರ್ ಅಂತ ಬರಿತೀವಿ. ಅನ್ಸಿಮಿಟ್ರಿಕ್ ಇದ್ದಾಗ ಏನಾಗುತ್ತೆ ಅಂದರೆ ಮಿಥೈಲ್ ಪ್ರೊಪೈಲ್ ಈಥರ್ ಈ ರೀತಿ ಬರಿತೀವಿ. ಓಕೆನಾ. ಸೊ 1, 2 ಇದ್ದಾಗ ಸಿಮಿಲರ್ ಇರುತ್ತೆ, ಡೈಮಿಥೈಲ್ ಈ ರೀತಿ ಬರ್ತೀವಿ. ಇದು ಸಿಮಿಟ್ರಿಕ್ ಇದ್ದಾಗ, ಇದು ಅನ್ಸಿಮಿಟ್ರಿಕ್ ಇದ್ದಾಗ. ಕ್ಲಿಯರ್. ಇವಾಗ ಅದರ ನಾಮಿನ್ಕ್ಲೇಚರು ಮಿಥಾಕ್ಸಿಮಿಥೇನ್ ಏನು ಬೇಡ, ಬಟ್ ಎಲ್ಲರೂ ನಿಮ್ಗೆ ಡೈರೆಕ್ಟಾಗಿ ಕೇಳಿದ್ರಪ್ಪ ಫಿನೈಲ್ ಮಿಥೈಲ್ ಈ ಥರ ಅಂದರೆ ನಿಮ್ಗೆ ಗೊತ್ತಿರಬೇಕು. ಸೊ ಆ ಸ್ಟ್ರಕ್ಚರ್ನ ಬರೆಯೋಕ್ಕೆ ಗೊತ್ತಿರಬೇಕು. ಓಕೆನಾ. ಸೊ ರಿಯಾಕ್ಟ್ ಆಗುತ್ತೆ ಅಂದಾಗ CH3O CH2 CH2 CH3 ಇದೆ. ಸೊ ಇದು ಹೈಯೆಸ್ಟ್ ಇದೆ, ಅದಕ್ಕೋಸ್ಕರ ನಮಗೆ ಎಂಡಿಗೆ ಬರುತ್ತೆ. ಪ್ರೋಪೇನ್ 1 ಮಿಥಾಕ್ಸಿ ಪ್ರೋಪೇನ್ ಆಗುತ್ತೆ. ನೆಕ್ಸ್ಟು OCH3 ಇದೆ, ಮಿಥಾಕ್ಸಿ ಬೆನ್ಸಿನ್ ಆಗುತ್ತೆ. ನೆಕ್ಸ್ಟು CH2 CH3O ಇದೆ, ಅದಕ್ಕೋಸ್ಕರ ಏನಾಗುತ್ತೆ ಇಥಾಕ್ಸಿ ಬೆನ್ಸಿನ್ ಆಗುತ್ತೆ. ನೆಕ್ಸ್ಟು C6H5O CH2 6 CH3 ಇದೆ, 7 ಕಾರ್ಬನ್ ಐಟಮ್ಗಳಿದೆ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ 1ನೇ ಪೊಸಿಷನ್ ಫಿನಾಕ್ಸಿ, ನೆಕ್ಸ್ಟ್ ಹೆಪ್ಟೇನ್ ಆಗುತ್ತೆ, 1 ಫಿನಾಕ್ಸಿ ಹೆಪ್ಟೇನ್ ಆಗುತ್ತೆ. ನೆಕ್ಸ್ಟು OCH3 ಗ್ರೂಪ್ ಕನೆಕ್ಟ್ ಆಗಿದೆ, 1, 2, 3. ಸೊ ಏನಾಗುತ್ತೆ 2 ಮಿಥಾಕ್ಸಿ, 2ನೇ ಪೊಸಿಷನ್ ಮಿಥಾಕ್ಸಿ ಗ್ರೂಪ್ ಇದೆ, 2 ಮಿಥಾಕ್ಸಿ ಪ್ರೋಪೇನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು OC6H5 ಇದೆ, CH2 CH2 CH3 4 ಇದ್ದಾವೆ ಇಲ್ಲೊಂದು. ಸೊ ಅದಕ್ಕೋಸ್ಕರ ನಮಗೆ ಏನಾಗುತ್ತೆ ಅಂದರೆ 1, 2, 3 2 ಮಿಥೈಲ್ ಬ್ಯೂಟಾಕ್ಸಿ ಬೆನ್ಸಿನ್ ಆಗುತ್ತೆ. 1, 2, 3 3 ಮಿಥಾಕ್ಸಿ 3 ಮಿಥೈಲ್ ಬ್ಯೂಟಾಕ್ಸಿ ಬೆನ್ಸಿನ್ ಆಗುತ್ತೆ. ನೆಕ್ಸ್ಟು 1, 2. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ 1, 2 ಡೈ ಇಥಾಕ್ಸಿ ಆಗುತ್ತೆ, ಈಥೇನ್ ಆಗುತ್ತೆ. ಓಕೆನಾ. ಸೊ ಡೈಮಿಥಾಕ್ಸಿ 1, 2 ಡೈಮಿಥಾಕ್ಸಿ ಈಥೇನ್ ಆಗುತ್ತೆ. ನೆಕ್ಸ್ಟು ಸಬ್ಸ್ಟೆನ್ಸ್ಗಳನ್ನ ನಾವು ನೋಡಬೇಕು. ಇವಾಗ ಏನಾಗುತ್ತೆ ಇದೇನು ಸಬ್ಸ್ಟೆನ್ಸ್ಗಳನ್ನ ನೋಡಬೇಕು. 1, 1 2 ಆಗುತ್ತೆ, ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ 2 ಇರೋದ್ರಿಂದ ಇಲ್ಲಿ ನಂಬರಿಂಗ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ 1, 1 ಡೈಮಿಥೈಲ್ ಸೊ ಮಿಥಾಕ್ಸಿ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇಥಾಕ್ಸಿ C2H5 ಅಲ್ಲ. ಸೊ ಅದಕ್ಕೋಸ್ಕರ ಇರೋದು ಈ ಫಸ್ಟ್ ಬರುತ್ತೆ, ಅದಾದಮೇಲೆ M ಇದೆ, ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ 2 ಇಥಾಕ್ಸಿ 1, 1 ಡೈಮಿಥೈಲ್ ಸೈಕ್ಲೋಹೆಕ್ಸೇನ್. ಓಕೆನಾ. ಇದು ಆಲ್ಫಾಬೆಟಿಕಲ್ ಆರ್ಡರ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ. ಕ್ಲಿಯರ್. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ಪ್ರಿಪರೇಷನ್ ಆಫ್ ಈಥರ್. ಸೊ ಪ್ರಿಪರೇಷನ್ ಆಫ್ ಈಥರ್ ಅಂದಾಗ ಹೈಯೆಸ್ಟ್ ಟೆಂಪ್ರೇಚರ್ ಆಗಿದಾಗ ಆಲ್ಕೋಹಾಲ್ ಇರೋದೇನಾಗೋದು
ಅಲ್ಕಿನ ಕನ್ವರ್ಟ್ ಆಗ್ತಿತ್ತು. ನಾವು ನೋಡಿದ್ವಿ ಸಿ ಯು ಆಗಿರಬಹುದು. ಸೊ ಟರ್ಷರಿ ಆಲ್ಕೋಹಾಲ್ ಇತ್ತು. ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಸಿಮಿಟ್ರಿಕಲ್ ಅನ್ಸಿಮಿಟ್ರಿಕಲ್ ಇತ್ತು. H2O ಇತ್ತು. ಸಾಕಷ್ಟು ಸಬ್ಸ್ಟ್ರೇಟ್ಗಳನ್ನ 3 ಬೆಂಜೈಲಿಕ್, ಅಲೈಲಿಕ್, ಟರ್ಷರಿ, ಸೆಕೆಂಡರಿ, ಪ್ರೈಮರಿ ಇದಾಗೆಲ್ಲ ಏನಾಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಇವಾಗ ಟೆಂಪ್ರೇಚರ್ ಕಮ್ಮಿ ಇತ್ತು ಅಂದರೆ ನಮಗೇನಾಗತ್ತೆ ಅಂದರೆ ಈ ಥರ ಆಗಿ ಕನ್ವರ್ಟ್ ಆಗುತ್ತೆ. ಸೊ C2H5OH ಇದೆಯಾ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ H+ನ ಹಾಕ್ತೀನಿ. ಸೊ ಇದೇನಾಗತ್ತೆ ಅಂದರೆ ಇದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದೆ, ಲೋಗ ಅಟ್ಯಾಕ್ ಆಗುತ್ತೆ. ಇವಾಗ ಇದನ್ನೇನು ಬರ್ತೀನಿ ಅಂದರೆ RO, ನೆಕ್ಸ್ಟ್ ಏನಾಗತ್ತೆ ಅಂದರೆ H ಇದೆ. ಸೊ ನೆಕ್ಸ್ಟು H+ ಆಗುತ್ತೆ. ಓಕೆನಾ, ಈ ರೀತಿ ಇದೆ. ಇವಾಗ R ಅನ್ನೋದೇನು C2H5. ಇವಾಗ CH2OH ಏನಿದೆ ಅಲ್ಲ, ಸೊ ಇದು ಇನ್ನೊಂದು ಮಾಲಿಕ್ಯೂಲ್ ನಾನು ತೊಗೊತೀನಿ, ಇಲ್ಲಿ ಬಂದು ಅಟ್ಯಾಕ್ ಮಾಡ್ತೀನಿ, ಹೊರಗಡೆ ಹಾಕ್ತೀನಿ. ಇವಾಗ ಇದು R, ಇದು O, ಇದು R. ಇದೇನಾಗುತ್ತೆ ಅಂದರೆ ಈಥರ್ ಫಾರ್ಮೇಷನ್ ಆಗುತ್ತೆ. ಇದು ಯಾವಾಗ 3 ಕಂಡೀಷನ್ ಇರಬೇಕು. ಒಂದು ಪ್ರೈಮರಿ ಆಲ್ಕೈಲ್ ಗ್ರೂಪ್ ಇರಬೇಕು. ಪ್ರೈಮರಿ ಆಲ್ಕೈಲ್ ಗ್ರೂಪ್ ಅಂದರೆ ನಮಗೇನಿರಬೇಕು, 1 CH3 ಗ್ರೂಪ್ ಇರುತ್ತೆ, 1 ಕಾರ್ಬನ್ ಆಟಮ್ಗೆ. ನೆಕ್ಸ್ಟು ದ ಆಲ್ಕೈಲ್ ಗ್ರೂಪ್ ಮಸ್ಟ್ ಬಿ ಅನ್ಹಿಂಡರ್ಡ್. ಸೊ ಈ ರೀತಿ ಏನಿರಬೇಕು, ಜಾಸ್ತಿ ಹಿಂಡರ್ಡ್ ಆಗಿರಬಾರ್ದು. ಈ ರೀತಿ ಇದ್ದು ನೆಕ್ಸ್ಟ್ OH ಗ್ರೂಪ್ ಇದ್ರೆ ನಮಗೇನಾಗುತ್ತೆ ಅಂದರೆ ಇದು ಸ್ಟೆರಿಕಲಿ ಹಿಂಡರ್ಡ್. ಈ ರೀತಿ ಇದ್ರೆ ನಮಗೇನಾಗುತ್ತೆ ಅಂದರೆ ಈಥರ್ ಫಾರ್ಮೇಷನ್ ಆಗಲ್ಲ. ಯಾಕಂದರೆ ಇನ್ನೊಂದು ಈ ಥರ ಮಾಲಿಕ್ಯೂಲ್ ಬಂದೇ ಅಟ್ಯಾಕ್ ಮಾಡಬೇಕಲ್ಲ, ಈಥರ್ ಫಾರ್ಮೇಷನ್ ಆಗಬೇಕಂದ್ರೆ ಇದೇ ರೀತಿ ಇರೋ ಇದೇ ರೀತಿ ಈ ಏಜೆಂಟ್ಗೆ ಅಟ್ಯಾಕ್ ಮಾಡಬೇಕಂದ್ರೆ ಅದೇ ರೀತಿ ಇರೋ ಇನ್ನೊಂದು ಮಾಲಿಕ್ಯೂಲ್ ಬಂದೇ ಅಟ್ಯಾಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದಾಗಲ್ಲ. ಓಕೆನಾ. ಸೊ ನೆಕ್ಸ್ಟ್ ಲೋ ಟೆಂಪರೇಚರ್ ಇರಬೇಕು. ಹೈ ಟೆಂಪರೇಚರ್ ಇದ್ದರೆ ಎಲಿಮಿನೇಷನ್ ಆಗುತ್ತೆ. ಆರಲ್ಸ್ ಇಟ್ ವಿಲ್ ಅಂಡರ್ಗೋ SN1 ರಿಯಾಕ್ಷನ್. ಓಕೆನಾ. ಸೊ ಅಲ್ಲೇನಾಗುತ್ತೆ ಅಂದರೆ ಎಲಿಮಿನೇಷನ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ದ ಇಥೈಲ್ ಆಲ್ಕೋಹಾಲ್ ಈಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ 413 ಕೆಲ್ವಿನ್. ಟೆಂಪರೇಚರ್ ಕಮ್ಮಿ ಇದೆ. ಸೊ ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ಇಸ್, ಸೊ ಏನಾಗುತ್ತೆ ಅಂದರೆ ನಮಗೆ C2H5OH ಇದೆ. ಓಕೆನಾ. ಸೊ ಇವಾಗ R ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ R ಆಗುತ್ತೆ. ಇವಾಗ ಎರಡು ಸಿಮಿಲರ್ ಇರಬೇಕು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ CH3 ಆಗಲ್ಲ. ಇದು ಹೈ ಟೆಂಪ್ರೇಚರ್ ಇದ್ದಾಗ ಆಗುತ್ತೆ, ಅದಕ್ಕೋಸ್ಕರ ಆಗಲ್ಲ. ಇದು ಎಸ್ಟರು. ಸೊ ಇದಕ್ಕೆ ಹೋಗಿ ಅಟ್ಯಾಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಮತ್ತೆ ಬೇರೆ ಪ್ರಾಡಕ್ಟ್ಗಳು ಫಾರ್ಮೇಷನ್ ಆಗ್ತವೆ. ಸೊ ಅದು ಆಗಲ್ಲ. ನಮ್ಗೆ ಏನಾಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ. ಓಕೆನಾ. ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಸೊ ಸಿಂಪಲ್ ಆಗಿತ್ತು, ಜಸ್ಟ್ ನೋಡಿ ಇಟ್ಕೊಂಡಿರಬೇಕು. ಆ 3 ಪಾಯಿಂಟ್ಸ್ಗಳನ್ನು ಮರಿಬಾರ್ದು. ಯಾವುದು, ಪ್ರೈಮರಿ ಆಲ್ಕೈಲ್ ಗ್ರೂಪ್ ಇರಬೇಕು, ನೆಕ್ಸ್ಟು ಲೋ ಟೆಂಪರೇಚರ್ ಇರಬೇಕು, ಲೆಸ್ ಅನ್ಹಿಂಡರ್ಡ್ ಇರಬೇಕು. ಆವಾಗ ಮಾತ್ರ ನಮ್ಗೆ ಏನಾಗುತ್ತೆ ಅಂದರೆ ಈ ಥರ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ OH ಬಾಂಡ್ ಹೇಗೆ ಬ್ರೇಕ್ ಆಗುತ್ತೆ ಅಂತ. ಇದ್ರ ಮೇಲೆ ಕ್ವಶನ್ ಕೇಳಿದ್ರು ಎಸಿಡಿಟಿ. ಸೊ ಎಸಿಡಿಟಿ ಆಫ್ OH ಗ್ರೂಪ್ದು ಕೇಳಿದ್ರು. ಇವಾಗ ಈ ಸೋಡಿಯಂ ಏನಿದೆ ಅಲ್ಲ, ಇದೇನು ಮಾಡುತ್ತೆ ಅಂದರೆ ಹೈಡ್ರೋಜನ್ ಬಾಂಡ್ನ ಬ್ರೇಕ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂದರೆ H+ ಡೊನೇಟ್ ಮಾಡುತ್ತೆ. H+ ಹೊರಗಡೆ ಹೋಗಿದೆ ಅಂದರೆ ನಮಗೇನಾಗುತ್ತೆ, ಅದು ಎಸಿಡಿಟಿನ ಶೋ ಮಾಡ್ತಿದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಸಿಡಿಟಿನ ಶೋ ಮಾಡುತ್ತೆ ಮೆಟಲ್ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಇವಾಗ ಟರ್ಷರಿ ಬ್ಯೂಟಲ್. ಸೊ ಇಲ್ಲಿ ಏನಾಗುತ್ತೆ, ಬಾಂಡ್ ಬ್ರೇಕ್ ಆಗುತ್ತೆ. ಯಾವಾಗ ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ, ಸೋಡಿಯಂನ ಯೂಸ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಇಲ್ಲೂ ಕೂಡ ಏನಾಗುತ್ತೆ ಅಂದರೆ ಫಿನಾಲ್ OH ಬಾಂಡ್ ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ನಾವೇನಾದರೂ ಸೋಡಿಯಂ ಹೈಡ್ರಾಕ್ಸೈಡ್, ಇದು ಏನು ಬೇಸು. ಇವಾಗ ಮೆಟಲಿಂದ ನೋಡಿದ್ರಿ ನಾವು, ಮೆಟಲಿಂದ ಹೈಡ್ರೋಜನ್ ಬ್ರೇಕ್ ಮಾಡ್ತೀವಿ, ಎಲ್ಲವೋ ಹೈಡ್ರೋಜನ್ ಗ್ಯಾಸ್ನ ಕನ್ವರ್ಟ್ ಆಗ್ತಾ ಇದ್ವು. ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಅಂದರೆ ಬೇಸ್ನ ಯೂಸ್ ಮಾಡ್ತಿದ್ದೀವಿ. ಇಲ್ಲೇನಾಗುತ್ತೆ ಅಂದರೆ ವಾಟರ್ ಕನ್ವರ್ಟ್ ಆಗ್ತಾ ಇದೆ. ಓಕೆನಾ, ಕ್ಲಿಯರ್ ಇವಾಗ. ಸೊ ಇದರಿಂದ ನಮಗೇನಾಗಿದೆ ಅಂದರೆ ಆಕ್ಸಿ ಗ್ರೂಪ್ಗಳು ಫಾರ್ಮೇಷನ್ ಆಗಿದ್ದಾವೆ. ಟರ್ಟ್ ಬ್ಯೂಟಾಕ್ಸಿ, ನೆಕ್ಸ್ಟು ಫಿನಾಕ್ಸಿ, ನೆಕ್ಸ್ಟು ಆಲ್ಕಾಕ್ಸಿ ಗ್ರೂಪ್ಗಳು ಫಾರ್ಮೇಷನ್ ಆಗಿದ್ದಾವೆ. ಈ ಆಲ್ಕಾಕ್ಸಿ ಗ್ರೂಪ್ಗಳು ನಮ್ಗೆ ಏನಾಗ್ತವೆ ಅಂದರೆ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸಲ್ಲಿ ಹೆಲ್ಪ್ಫುಲ್ ಆಗ್ತವೆ. ಇವು ಅಲ್ಲಿರೋದನ್ನ ತೆಗೆದು ಇಲ್ಲಿಗೆ ಹಾಕಿದ್ದೀನಿ, ಯಾಕಂದರೆ ನೆಕ್ಸ್ಟು ಮುಂದೆ ಯೂಸ್ ಆಗುತ್ತೆ ಅನ್ನೋದು. ಓಕೆನಾ. ಸೊ ಇವಾಗ ಈ ಅಲ್ಕಾಕ್ಸಿ ಗ್ರೂಪ್ಗಳು ಹೇಗೆ ಫಾರ್ಮೇಷನ್ ಆಗಿದಾವೆ ಅಂತ ನಮ್ಗೆ ಗೊತ್ತಿದೆ. ಒಂದು ಸೋಡಿಯಂ ಅಲ್ಯೂಮಿನಿಯಂ, ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡಿಂದ. ಓಕೆನಾ. ಸೊ ಮತ್ತೆ ಅದು ಎಸಿಡಿಟಿನ ಶೋ ಮಾಡ್ತಿದ್ದಾವೆ ಅಂತ. ಇವಾಗ ಇದನ್ನೇನಾದರೂ ನಾವು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಅದೇನಾಗತ್ತೆ ಅಂದರೆ ಈ ಥರ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲೂ ಕೂಡ ನಮಗೇನಿತ್ತು ಟೆಂಪ್ರೇಚರ್, ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್. ಸೊ ಇಲ್ಲೂ ಕೂಡ ನಮಗೇನಾಗುತ್ತೆ ಅಂದರೆ ಇಲ್ಲಿ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸಲ್ಲೂ ಕೂಡ ನಮಗೇನಾಗುತ್ತೆ ಅಂದರೆ ಟೆಂಪ್ರೇಚರ್, ಸೊ ಟೆಂಪ್ರೇಚರ್ ಅನ್ನೋದಕ್ಕಿಂತ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಇದ್ದಾಗ ಬೇಗ ಆಗುತ್ತೆ. ಸೆಕೆಂಡರಿ ಟರ್ಷರಿ ಇತ್ತು ಅಂದರೆ ಏನಾಗುತ್ತೆ, ಇಲ್ಲಿ ನೋಡ್ರಿ, ಟರ್ಷರಿ ಸೆಕೆಂಡರಿ ಇದ್ದಾಗ ನಮಗೇನಾಗುತ್ತೆ ಅಂದರೆ ಇದು ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್. ಓಕೆನಾ, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್. ಸೊ ಇವಾಗ ಏನಾದ್ರು RO- ಹಾಕಿದ್ರೆ ಇದೇನು ಸ್ಟ್ರಾಂಗ್ ಬೇಸ್ ಥರನೇ ಆ್ಯಕ್ಟ್ ಮಾಡುತ್ತೆ. ಇಲ್ಲಿಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡುತ್ತೆ. ಸೊ ಇದೇನಾಗುತ್ತೆ, ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಆಗುತ್ತೆ. ಈ ಕಡೆ ತೆಗೆದ್ರೆ ಏನಾಗುತ್ತೆ, ಲೆಸ್ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇದೇನು ಅಲ್ಕೀನ್ ಫಾರ್ಮೇಷನ್ ಆಗ್ತಿದೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಸೆಕೆಂಡರಿ ಇದ್ರೆ ಆಗಲ್ಲ. ಈವನ್ ಫಾರ್ ಟರ್ಷರಿ, ಇದೇನು ಟರ್ಷರಿ ಗ್ರೂಪು. ಸೊ ಟರ್ಷರಿ ಬ್ರೋಮೈಡ್. ಇವಾಗ ನಾನು ಬೇಸ್ ಹಾಕ್ತೀನಿ, ಇಲ್ಲಿಂದ ಹೈಡ್ರೋಜನ್ ತೆಗಿತೀನಿ, ಇದೇನಾಗುತ್ತೆ ಅಂದರೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಸೆಕೆಂಡರಿ ಇದ್ದಾಗಲೂ ಆಗಲ್ಲ, ಟರ್ಷರಿ ಇದ್ದಾಗಲೂ ಆಗಲ್ಲ. ಆರ್ಡರ್ ನೀವು ಬೇಕಾದ್ರೆ ನೀವು ನೋಡ್ಬೋದು. ಅಲೈಲಿಕ್ ಇದ್ದಾಗ ಆಗುತ್ತೆ. ಸೊ ಇವಾಗ ಅಲೈಲಿಕ್ ಅಂದಾಗ ನಮ್ಗೆ ಏನಿರುತ್ತೆ ಅಂದರೆ CH ಡಬಲ್ ಬಾಂಡ್ ಇರುತ್ತೆ. ಇವಾಗ CL ತೆಗೆದಾಗ ಏನಾಗುತ್ತೆ ಅಂದರೆ ಪಾಸಿಟಿವ್ ಚಾರ್ಜ್ ಸ್ಟೆಬಿಲೈಸ್ ಆಗುತ್ತೆ. ಇವಾಗ ಬೇಕಾದ್ರೆ ನಾವೇನು ಮಾಡ್ಬೋದು ಅಂದರೆ RO- ಬಂದು ಇಲ್ಲಿ ಅಟ್ಯಾಚ್ ಮಾಡಿ ROR ಕನೆಕ್ಟ್ ಮಾಡ್ಬೋದು. ಓಕೆನಾ. ಸೊ ಮೇನ್ಲಿ ಬೇಕಾಗಿರೋದೇನು ಪ್ರೈಮರಿ ಗ್ರೂಪ್. ಸೊ ಪ್ರೈಮರಿ ಗ್ರೂಪ್ ಇತ್ತು, ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಇತ್ತು ಅಂದರೆ ಆಲ್ಕಾಕ್ಸಿ ಗ್ರೂಪ್ ಇದ್ದರೆ ನಮ್ಗೆ ಏನಾಗುತ್ತೆ ಅಂದರೆ ಈ ಥರ ಫಾರ್ಮೇಷನ್ ಆಗುತ್ತೆ. ಅದೇ ನಮಗೆ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್, ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಇದ್ದರೆ ನಮ್ಗೆ ಏನಾಗುತ್ತೆ ಅಂದರೆ ಆಲ್ಕೀನ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಕ್ಲಿಯರ್ ಪಾಯಿಂಟ್, ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ ಅದೇ ನಮ್ಗೆ ಏನಾದ್ರು ಆಲ್ಕಾಕ್ಸಿ
ಗ್ರೂಪ್ ಇದ್ದರೆ, ಟರ್ಷರಿ ಬ್ಯೂಟಾಕ್ಸಿ ಗ್ರೂಪ್ ಇದ್ದರೆ, ಇವಾಗ ಇದೇನಿತ್ತು ಗ್ರೂಪ್ ನಾವು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ, ಬಟ್ ಇದನ್ನ ನಾವು ಏನು ಮಾಡಿದ್ವಿ, ರಿಯೇಜೆಂಟ್ನ ಸಬ್ಸ್ಟ್ರೇಟ್ ಇನ್ನೊಂದು ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗ್ತಿರೋದ್ನಲ್ಲ ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ವಿ. ಇವಾಗ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಏನಾದರೂ ಟರ್ಷರಿ ಬ್ಯೂಟಾಕ್ಸೈಡ್ ಆಗಿದ್ದರೆ ಅದೇನು ಮಾಡುತ್ತೆ ಅಂದರೆ ಈಸಿಲಿ ಪ್ರೈಮರಿ ಹ್ಯಾಲೈಡ್ಗೆ ಅಟ್ಯಾಕ್ ಮಾಡುತ್ತೆ, ನಮಗೇನಾಗುತ್ತೆ ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಅದೇ ನಮಗೇನಾದರೂ ಸ್ಮಾಲ್ ಗ್ರೂಪ್ ಆಗಿದ್ರೆ, ಈ ರೀತಿ ಬಲ್ಕಿ ಗ್ರೂಪ್ ಇದ್ದರೆ ನಮಗೇನಾಗುತ್ತೆ ಅಂದರೆ ಇಲ್ಲಿಂದ ಒಂದು ಹೈಡ್ರೋಜನ್ ತೆಗೆದು ಎಲಿಮಿನೇಷನ್ ಆಗುತ್ತೆ. ಓಕೆನಾ. ಸೊ ಟರ್ಷರಿ ಬ್ಯೂಟಾಕ್ಸೈಡ್ ಇದು ಇಲ್ಲೂ ಏನಾದ್ರು ನಾನು ಬಲ್ಕಿ ಗ್ರೂಪ್ ಹಾಕ್ಬಿಟ್ಟೆ ಅಂದರೆ ಮತ್ತೆ ಎಲಿಮಿನೇಷನ್ ಆಗುತ್ತೆ. ಇವಾಗ ಸ್ಮಾಲ್ ಗ್ರೂಪ್ ಇರೋದ್ರಿಂದ ನಮಗೇನಾಗುತ್ತೆ ಈ ಥರ ಫಾರ್ಮೇಷನ್ ಆಗ್ತಿದೆ. ಅದೇ ನಾ ಈ ಗ್ರೂಪ್ ಹಾಕ್ಬಿಟ್ಟು ಇಲ್ಲಿ ತೆಗಿಯೋಕ್ಕೆ ಆಗಲ್ಲ, ಅಟ್ಯಾಕ್ ಮಾಡೋಕ್ಕೆ ಆಗಲ್ಲ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಸೊ ಎಲಿಮಿನೇಷನ್ ಆಗುತ್ತೆ. ಯಾವಾಗ ಪ್ರೈಮರಿ ಆಲ್ಕಹಾಲ್ ಹ್ಯಾಲೈಡ್ ಮಾತ್ರ ಇರಬೇಕು, ಬ್ಯೂಟಾಕ್ಸಿ ಸ್ಟ್ರಾಂಗ್ ಆಗಿರಲಿ, ಪ್ರೈಮರಿ ಆಲ್ಕಹಾಲ್ ಹ್ಯಾಲೈಡ್ ಮಾತ್ರ ಇರಲಿ, ಆವಾಗ ನಮಗೇನಾಗುತ್ತೆ ಈ ಥರ ಸಿಗುತ್ತೆ. ಕ್ಲಿಯರ್ ಆಗಿದೆ, ಎಲ್ಲ ಪಾಯಿಂಟ್ ಕ್ಲಿಯರ್ ಆಗಿದೆ. ಸೊ ಇವಾಗ NaOH ಇದೆ, NaOH ಆಗಿದಾಗ ನಮಗೇನಾಗುತ್ತೆ ಅಂದರೆ OR ಬಂದು ಅಟ್ಯಾಕ್ ಮಾಡುತ್ತೆ, ಈ ಥರ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಆನ್ ಹೀಟಿಂಗ್ ಗಿವ್ಸ್ ಆ್ಯನ್ ಈಥರ್ ಆ್ಯಸ್ ಅನ್ ಮೇಜರ್ ಪ್ರಾಡಕ್ಟ್. ಸೊ ನಮ್ಗೆ ಏನು ಮಾಡಬೇಕು, ಈಥರ್ ಆ್ಯಸ್ ಅ ಮೇಜರ್ ಪ್ರಾಡಕ್ಟ್. ಈ ಥರ ಮೇಜರ್ ಪ್ರಾಡಕ್ಟ್ ಬರಬೇಕು ಅಂದರೆ ನಾವೇನು ಮಾಡಬೇಕು, ಇಲ್ಲೆಲ್ಲ ನೋಡ್ಬೋದು ನೀವು ಆಲ್ಕಹಾಲ್ ಹ್ಯಾಲೈಡ್ಗಳು ಇದ್ದಾವೆ. ಸೊ ನಮ್ಗೆ ಬೇಕಾಗಿರೋದೇನು ಮೇನ್ಲಿ ಪ್ರೈಮರಿ ಆಲ್ಕಹಾಲ್ ಹ್ಯಾಲೈಡ್, ಇಲ್ಲಾಂದರೆ ಅಲೆಲಿಕ್ ಆದರೂ ಪ್ರಾಬ್ಲಮ್ ಇಲ್ಲ. ಸೊ ಈಗ ಪ್ರೈಮರಿ ಆಲ್ಕಹಾಲ್ ಹ್ಯಾಲೈಡ್ ಎಲ್ಲಿದೆ ಅಂತ ನೋಡ್ಕೊತಾ ಬರಬೇಕು. C6CH5CH2Br. ಓಕೆ, ಆಪ್ಷನ್ ನೋಡಬೇಕು ಒಂದ್ಸಲ, PrQ PQ. ಓಕೆ, ಎರಡು ಆಪ್ಷನ್ಗಳು, ಎರಡು ಏನಾದರೂ ಆಪ್ಷನ್ಗಳು ಸರಿಯಾಗೋ ಥರ ಇದ್ದಾವೆ. ಓಕೆನಾ. ಸೊ ಅದಕ್ಕೋಸ್ಕರ ನಾವು ಚೆಕ್ ಮಾಡ್ಕೊಂಡು ಬರಬೇಕು. ಇಲ್ಲೂ ಪ್ರೈಮರಿ ಆಲ್ಕಹಾಲ್ ಹ್ಯಾಲೈಡ್ ಇದೆ. ಸೊ ನೆಕ್ಸ್ಟು ಇದು ಪ್ರೈಮರಿ ಆಲ್ಕಹಾಲ್ ಹ್ಯಾಲೈಡ್ ಇದೆ. ನೆಕ್ಸ್ಟು ಇದು ವಿನೈಲಿಕ್ ಆಲ್ಕಹಾಲ್ ಹ್ಯಾಲೈಡ್ ಇದೆ. ಸೊ ವಿನೈಲಿಕ್ ಆಲ್ಕಹಾಲ್ ಹ್ಯಾಲೈಡ್ ಇದ್ದರೆ ಆಗಲ್ಲ, ಡೈರೆಕ್ಟಾಗಿ ಡಬಲ್ ಬಾಂಡಿಗೆ ಕನೆಕ್ಟ್ ಆಗಿದ್ರೆ ಆಗಲ್ಲ, ನೆಕ್ಸ್ಟ್ ಡಬಲ್ ಬಾಂಡಿಗೆ ಕನೆಕ್ಟ್ ಆಗಿದ್ರೆ ಆಗಲ್ಲ. ನೆಕ್ಸ್ಟ್ ಬೇಕಾಗಿರೋದೇನು ಪ್ರೈಮರಿ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಇವಾಗ ಪ್ರೈಮರಿ ಇದೆ ಯಾವುದು PQ ಆಗುತ್ತೆ, ಆಪ್ಷನ್ C ಆಗುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಸೊ C6H5CH2Cl ಇತ್ತು, ನೆಕ್ಸ್ಟ್ RO ಮೈನಸ್ CH3O ಮೈನಸ್ನ RO ಅಂತ ಕನೆಕ್ಟ್ ಮಾಡಿದೆ. ಇಲ್ಲಿ ಬಿಟ್ಟರೆ ನಮಗೇನಾಗತ್ತೆ ಅಂದರೆ ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ CH2OR. ಓಕೆನಾ. ಇದೇನು ಈ ಥರ ಕ್ಲಿಯರ್. ನೆಕ್ಸ್ಟ್ ಇರೋದು ಇವಾಗ C2H5O ಮೈನಸ್ ಇದೆ, CH3 ಹೋಗಿ ಅಟ್ಯಾಕ್ ಮಾಡ್ತೀನಿ. ಸೊ CH3Br ಹೊರಗಡೆ ಹೋಗುತ್ತೆ. ಇದೇನು ಈ ಥರ ಫಾರ್ಮೇಷನ್. ಓಕೆನಾ. ಪ್ರೈಮರಿ ಆಲ್ಕಹಾಲ್ ಹಿಡಿದಾಗ ಮಾತ್ರ ಆಗುತ್ತೆ. ಒಂದೇ ಒಂದು ಅಂಕಿನ ನೆನ್ಪಿಟ್ಕೊಂಡಿರಬೇಕು. ಈವನ್ ಫಾರ್ ಹೀಟ್ ಟೆಂಪ್ರೇಚರ್ ಲೋ ಇರಬೇಕು, ಆಲ್ಕೋಹಾಲ್ ಟು ಈ ಥರ ಮಾಡಬೇಕಾದ್ರೂ ಟೆಂಪ್ರೇಚರ್ ಲೋ ಇರಬೇಕು, ಪ್ರೈಮರಿ ಆಲ್ಕಹಾಲ್ ಹ್ಯಾಲೈಡ್ ಇರಬೇಕು, ಸ್ಟೆರಿಕಲ್ ಅನ್ಹಿಂಡೆಡ್ ಇರಬೇಕು. ಈವನ್ ಫಾರ್ ವಿಲಿಯಮ್ಸನ್ ಸಿಂಥಸಿಸ್ಗೂ ಅದೇ ರೀತಿ ಇರಬೇಕು. ಸೊ ಪ್ರೈಮರಿ ಆಲ್ಕಹಾಲ್ ಹ್ಯಾಲೈಡ್ ಇರಬೇಕು. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ ROR ಬಾಂಡ್. ಇವಾಗ ROR ಬಾಂಡ್ನ ನಾನು ಬ್ರೇಕ್ ಮಾಡ್ತಾ ಇದ್ದೀನಿ. ಸೊ ಬ್ರೇಕ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಏನು ಬೇಕು, HX ಇದೆ. ಸೊ ಇಲ್ಲೂ ಬ್ರೇಕ್ ಮಾಡಬೇಕಾದ್ರೆ ನಮಗೆ ವೆರಿ ಇಂಪಾರ್ಟೆಂಟು ಪ್ರೈಮರಿ ಈ ರೀತಿ ಇದ್ದಾಗ, ಪ್ರೈಮರಿ ಗ್ರೂಪ್ ಇದ್ದಾಗ ನಮ್ಗೇನಾಗತ್ತೆ ಅಂದರೆ ಅಟ್ಯಾಕ್ ಮಾಡಬೇಕಲ್ಲ H+I-. ಈ ರೀತಿ ಇದ್ದಾಗ ನಮ್ಗೇನಾಗುತ್ತೆ ಅಂದರೆ SN2 ಮೆಕಾನಿಸಮ್ ಆಗುತ್ತೆ. SN2 ಮೆಕಾನಿಸಮ್ ನಮ್ಗೇನಾಗುತ್ತೆ ಅಂದರೆ ಲೆಸ್ ಸ್ಟೆರಿಕಲ್ ಇಂಡೆಡ್ ಸೈಡಿಂದ ನಮ್ಗೇನಾಗುತ್ತೆ ಅಂದರೆ ಅಟ್ಯಾಕ್ ಆಗುತ್ತೆ. ಓಕೆನಾ. ಸೊ ಈ ರೀತಿ ಪ್ರಾಡಕ್ಟ್ ಇತ್ತು ಅಂದರೆ ನಾನು ಏನು ಮಾಡ್ತೀನಿ, I- ಈ ಕಡೆಯಿಂದ ಅಟ್ಯಾಕ್ ಮಾಡ್ತೀನಿ. ಸೊ CH3I ಆಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ. OCH2CH3 ಏನಿದೆಲ್ಲ ಈ ರೀತಿ ಪ್ರಾಡಕ್ಟ್ನ ಫಾರ್ಮೇಷನ್ ಮಾಡುತ್ತೆ. ಇದೇನು ಲೆಸ್ ಇಂಡೆಡ್ ಇದ್ದಾಗ SN2 ಫಾಲೋ ಆಗುತ್ತೆ. ಇವಾಗ ಬಲ್ಕಿ ಗ್ರೂಪ್ ಇದೆ. ಸೊ ಬಲ್ಕಿ ಗ್ರೂಪ್ ಇದೆ, ಇವಾಗ ಏನಾಗುತ್ತೆ, ಇವಾಗ ಸಿಂಪಲ್ H+ ಇದೆ, I- ಇದೆ. ಇವಾಗ ಏನಾಗುತ್ತೆ ಅಂದರೆ ಈ ಬಲ್ಕಿ ಗ್ರೂಪ್ನ ನಾನು ಅಟ್ಯಾಕ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿಂದ ನಾನೇನು ಮಾಡ್ತೀನಿ ಅಂದರೆ H+ನ ಕಳಿಸಿದಾಗ OCS ಏನು ಮಾಡ್ತೀನಿ ಅಂದರೆ ಹೊರಗಡೆ ಕಳಿಸ್ತೀನಿ, OCS ಏನು ಮಾಡ್ತೀನಿ ಹೊರಗಡೆ ಕಳಿಸ್ತೀನಿ. ಸೊ ಅದೇನಾಗುತ್ತೆ ಅಂದರೆ ಮೆಥನಾಲ್ ಆಗುತ್ತೆ. ಇಲ್ಲಿಂದ H+ನ ಇಸ್ಕೊಂಡು ಮೆಥನಾಲಿಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಡೆವಲಪ್ ಆಯಿತು ಅಂದ್ಕೊಳ್ಳಿ ನಮಗೇನಾಗುತ್ತೆ ಅಂದರೆ ಇದು SN1 ಮೆಕ್ಯಾನಿಸಮ್ ಆಗುತ್ತೆ. ಅವಾಗ ಏನು ಮಾಡ್ತೀನಿ ಅಂದರೆ ನಾನು I- ಅಟ್ಯಾಕ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ ಈ ರೀತಿ ಆಗುತ್ತೆ. ಇದು ಟರ್ಷರಿ ಇದ್ದಾಗ, ಇದು ಸ್ಟೆರಿಕಲಿ ಲೆಸ್ ಇಂಡೆಡ್ ಇದ್ದಾಗ. ಇವಾಗ ನೆಕ್ಸ್ಟು ನೀವು ನೋಡ್ಬೋದು, ಇವಾಗ ಬೆಂಜಿನ್ ಗ್ರೂಪ್ ಇದೆ, CH3 ಗ್ರೂಪ್ ಇದೆ. ಈ ರೀತಿ ಇದ್ದಾಗ ನಾನು ಹೇಗೆ ಬ್ರೇಕ್ ಮಾಡಬೇಕು ಅಂತ. ಇವಾಗ ಈ ಬಾಂಡ್ನ ನಾನು ಬ್ರೇಕ್ ಮಾಡ್ಬೋದಾ? ಸೊ ಬೆಂಜಿನ್ ಜೊತೆಗೆ ಆಕ್ಸಿಜನ್ ಕನೆಕ್ಟ್ ಆಗಿರೋ ಬಾಂಡ್ನ ನಾವು ಬ್ರೇಕ್ ಮಾಡ್ಬೋದಾ? ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕೆ ಅಂದರೆ ಇಲ್ಲಿ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ನಮಗೆ ಡಿಫಿಕಲ್ಟ್ ಆಗುತ್ತೆ. ಈ ಬಾಂಡ್ನ ಬೇಕಾದರೆ ನಾನು ಬ್ರೇಕ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ C6H5O ಬಾಂಡ್ನ ಬ್ರೇಕ್ ಮಾಡ್ತೀನಿ, ಅದಕ್ಕೆ ಫಿನಾಲ್ ಆಗುತ್ತೆ. CH3 ಏನಿದೆಲ್ಲ H+I- ಇರೋದು, I- ಹೋಗಿ ಏನು ಮಾಡುತ್ತೆ ಅಂದರೆ ಇವಾಗ ಈ ಬಾಂಡ್ ಬ್ರೇಕ್ ಆಗಿದೆ ಅಂದರೆ ಇದಕ್ಕೆ ಬಂದು ಅಟ್ಯಾಕ್ ಮಾಡುತ್ತೆ, ಇದಾಗುತ್ತೆ. 3 ಕಂಡೀಷನ್ ಇದಾವೆ, ವೆರಿ ಇಂಪಾರ್ಟೆಂಟು. ಸೊ ಫಸ್ಟ್ ಹಿಂಗಿದ್ದಾಗ ಲೆಸ್ ಇಂಡೆಡ್ ಸೈಡಿಂದ ಅಟ್ಯಾಕ್ ಮಾಡಿರಿ. ನೆಕ್ಸ್ಟು ಬಲ್ಕಿ ಇದ್ದಾಗ ನಾವೇನು ಮಾಡ್ಬೇಕಂದ್ರೆ SN1 ಮೆಕ್ಯಾನಿಸಮ್, ಸಬ್ಸ್ಟ್ರೇಟು ಪಾಸಿಟಿವ್ ಚಾರ್ಜ್ ಸ್ಟೆಬಿಲೈಸ್ ಆಗೋ ಥರ ಮಾಡಿರಿ. ನೆಕ್ಸ್ಟು ಈ ಬೆಂಜಿನ್ ರಿಂಗ್ ಮತ್ತು ಈ ರೀತಿ ಇದ್ದಾಗ ನಾವೇನು ಮಾಡಬೇಕಂದ್ರೆ ಬೆಂಜಿನ್ ರಿಂಗ್ ಜೊತೆಗಿರೋ ಆಕ್ಸಿಜನ್ನ ಬ್ರೇಕ್ ಮಾಡೋಕ್ಕಾಗಲ್ಲ, ಅದ್ರ ಪಕ್ಕದಲ್ಲಿ ಬಾಂಡ್ನ ಬ್ರೇಕ್ ಮಾಡಬೇಕು. 3 ಕಂಡೀಷನ್. ಇವಾಗ ಏನಾದರೂ CH3I, CH3CH2OH ಈ ರೀತಿ ಇನ್ನೊಂದು ಆಲ್ಕೋಹಾಲ್ ಬಂದಿದೆ. ಇವಾಗ ಎಕ್ಸೆಸ್ ಹಾಕಿದ್ರೆ ನಾನು HI, ಇಲ್ಲಿರೋ OHನು ರಿಪ್ಲೇಸ್ ಮಾಡಿ ನಮಗೇನಾಗುತ್ತೆ ಅಂದರೆ I ಬಂದು ರಿಪ್ಲೇಸ್ ಆಗುತ್ತೆ, ವಾಟರ್ ಹೊರಗಡೆ ಹೋಗುತ್ತೆ. ಇದೇನು ನಾರ್ಮಲ್. ಆಲ್ಕೋಹಾಲ್ ಮತ್ತು HI ಇದ್ರೆ ಏನಾಗುತ್ತೆ, ಎಕ್ಸೆಸ್ ಹಾಕಿದಾಗ ನಮಗೇನಾಗುತ್ತೆ OH
ಹೈಡ್ರೋಜನ್ ಹೊರಗಡೆ ಹೋಗುತ್ತೆ, ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಇದು ನಮ್ಗೆ ಗೊತ್ತಿದ್ದಲ್ಲ. ROH ಇದ್ದಾಗ ಆಲ್ಕೋಹಾಲ್ ಇದ್ದಾಗ ಆ್ಯಸಿಡ್ ಹಾಕಿದಾಗ H+ ಹೊರಗಡೆ ಹೋಗುತ್ತೆ, ವಾಟರ್ ಜೊತೆಗೆ I- ಬಂದು ರಿಪ್ಲೇಸ್ ಆಗುತ್ತೆ. 4 ಪಾಯಿಂಟ್ಗಳು ಕ್ಲಿಯರ್. ಓಕೆನಾ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಬಂದು ಅಟ್ಯಾಕ್ ಮಾಡಿದೆ, ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಓಕೆನಾ. ಸೊ ಇಷ್ಟು ಈ 4 ಪಾಯಿಂಟ್ಗಳನ್ನ ಕ್ಲಿಯರ್, ವೆರಿ ಇಂಪಾರ್ಟೆಂಟ್, ನೋಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಕ್ವಶನ್ ಕೇಳಿದ್ದಾರೆ, ದ ಪ್ರಾಡಕ್ಟ್ ಫಾರ್ಮ್ ಡ್ಯೂರಿಂಗ್ ದ ಫಾಲೋವಿಂಗ್ ರಿಯಾಕ್ಷನ್ ಇಸ್. ಇವಾಗ ನೋಡಿದ್ರೆ ಬಲ್ಕಿ ಗ್ರೂಪ್ ಇದೆ, HI ಇದೆ. ಸೊ ಏನಾಗುತ್ತೆ ಇವಾಗ ಬಲ್ಕಿ ಗ್ರೂಪ್ ಇದ್ದಾಗ ಸಬ್ಸ್ಟ್ರೇಟ್ ಸ್ಟೆಬಿಲಿಟಿ ನೋಡ್ತೀವಿ ನಾವು. ಸೊ ಇವಾಗ OCH3 ಇದೆ, H+ ಇದೆ, I- ಇದೆ. ಓಕೆನಾ. ಸೊ ಇವಾಗ ಏನಾಗುತ್ತೆ ಅಂದರೆ ಇದು H+ ಅಟ್ಯಾಕ್ ಮಾಡುತ್ತೆ, ಹೊರಗಡೆ ಹೋಯಿತು. I- ಏನಾಗುತ್ತೆ ಅಂದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ. ಸೊ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಯಿತು ಅಂದ್ಕೊಂಡು I- ಮುಂದೆ ಅಟ್ಯಾಕ್ ಮಾಡುತ್ತೆ, ನಮ್ಗೆ ಏನಾಗುತ್ತೆ ಅಂದರೆ I ಬರುತ್ತೆ. ಓಕೆನಾ. ಸೊ ಡೈರೆಕ್ಟಾಗಿ ಮಾಡಿಬಿಟ್ಟೆ, ಯಾಕಂದರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ರೀತಿ ಬಂದರೆ ಬೇರೆ ಗ್ರೂಪ್ ಬಂದ್ರೂ ಇಲ್ಲಿ ಏನಾದ್ರು ಬೇರೆ ಗ್ರೂಪ್ಗಳನ್ನ ಹಾಕಿರ್ಬೋದು, ನೀವು ಟೆನ್ಷನ್ ಮಾಡಬೇಡ್ರಿ. ನಮ್ಗೆ ಬೇಕಾಗಿರೋದೇನು ಟರ್ಷರಿ ಇದೆಯಾ, ಮುಗೀತು. ಇಲ್ಲಾಂದರೆ ಸ್ಟೆರಿಕಲ್ ಅನ್ಇಂಡೆಡ್ ಇದೆಯಾ, ಓಕೆ, ನಾವೇನು ಮಾಡ್ತೀವಿ ಲೆಸ್ ಸೈಡಿಂದ ಅಟ್ಯಾಕ್ ಮಾಡ್ತೀವಿ. ಓಕೆನಾ, ಕ್ಲಿಯರ್. ಸೊ ಇವಾಗ ನೆಕ್ಸ್ಟ್ ಇರೋದು ಇವಾಗ I- ಬಂದು ಇಲ್ಲಿ ಕೂತ್ಕೊಂತು. ಸೊ I- ಇಲ್ಲಿ ಬಂದು ಕೂತ್ಕೊಂಡು ಅಂದರೆ ನಮಗೇನಾಗತ್ತೆ ಅಂದರೆ ಇದು ಪ್ರಾಡಕ್ಟ್ ಹೋಗಿದೆ. ಸೊ ಇದು ಓಕೆ, ಇದಾಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ಆಪ್ಷನ್ ಎ ಆಗುತ್ತೆ. ಓಕೆನಾ. ಸೊ ಇಷ್ಟು. ಸೊ ಇಲ್ಲಿ ನಾವು ನೋಡ್ಬೋದು ಈ ರೀತಿ ಆಯಿತು ಅಂದರೆ ಉಳಿದಿರೋದೆಲ್ಲ OH ಹಾಕಿದ್ದಾರೆ ಅವರು. ಸೊ ಅದಾಗಲ್ಲ, ನಮ್ಗೇನಾಗಬೇಕು, ಇದೇ ಆಗಬೇಕು. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಹೀಟಿಂಗ್ ಆಫ್ ಫಿನೈಲ್ ಮಿಥೈಲ್ ಈಥರ್ ವಿತ್ HI ಪ್ರೊಡ್ಯೂಸಸ್ ಎನ್ ಆರೋಮೆಟಿಕ್ ಕಾಂಪೌಂಡ್ A ವಿಚ್ ಆನ್ ಟ್ರೀಟ್ಮೆಂಟ್ ವಿತ್ ಕಾನ್ಸಂಟ್ರೇಟ್ HNO3 ಗಿವ್ಸ್ ಕಾಂಪೌಂಡ್ B, A and B ರೆಸ್ಪೆಕ್ಟಿವ್ಲಿ ಆರ್. ಸೊ ಓಕೆ, ಇವಾಗ ನೀವು ನೋಡಿರಿ ಕ್ವಶನ್ಗಳನ್ನ ಹೇಗೆ ಕನೆಕ್ಷನ್ ಮಾಡ್ಬೋದು ಅಂತ. ಓಕೆನಾ. ಸೊ ಇವಾಗ ನಾವು ನೋಡೋದಾದ್ರೆ ಫಿನೈಲ್ ಮಿಥೈಲ್ ಈಥರ್ ಅಂದಾಗ ನಮಗೇನಿರುತ್ತೆ, ಫಿನೈಲ್ ಮಿಥೈಲ್ ಈಥರ್. ಓಕೆನಾ. ಸೊ ಈ ರೀತಿ ಇರುತ್ತೆ. ಇವಾಗ HI ಹಾಕಬೇಕು. ಸೊ HI ಹಾಕ್ಬೇಕಾದ್ರೆ ನಾನು ಏನು ಹೇಳಿದ್ದೀನಿ, HI ಹಾಕಿದಾಗ ಎಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ, ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಬಾಂಡ್ ಬ್ರೇಕ್ ಆಯಿತು ಅಂದರೆ ನಮಗೇನಾಗುತ್ತೆ ಅಂದರೆ OH ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ MEI ಆಗುತ್ತೆ. ಓಕೆನಾ. ಸೊ ಕ್ಲಿಯರ್. ಇವಾಗ ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಸೊ ಅರೋಮೆಟಿಕ್ ಕಾಂಪೌಂಡ್ A ಟ್ರೀಟ್ ಮಾಡ್ಬೇಕು ನಾವು ಕಾನ್ಸಂಟ್ರೇಟ್ HNO3 ಜೊತೆಗೆ. ನಮ್ಗೆ ಗೊತ್ತಿದೆ ಕಾನ್ಸಂಟ್ರೇಟ್ HNO3 ಹಾಕಿದ್ರೆ ನಮಗೇನಾಗುತ್ತೆ, 3 ಸೈಡಲ್ಲೂ ನೈಟ್ರೋ ಪ್ರಾಡಕ್ಟ್ಗಳು ಫಾರ್ಮೇಷನ್ ಆಗ್ತವೆ. ಸೊ ಓಕೆನಾ, NO2 ಸೊ NO2 OH. ಓಕೆನಾ. ಸೊ ಈ ರೀತಿ. ಸೊ ನಮಗೇನಾಗುತ್ತೆ ಅಂದರೆ ಟ್ರೈನೈಟ್ರೋಫಿನಲ್ ಫಾರ್ಮೇಷನ್ ಆಗುತ್ತೆ. ಸೊ ಇವಾಗ Br2 ಹಾಕಿದ್ರೆ ನಮಗೇನಾಗುತ್ತೆ, ಟ್ರೈಬ್ರೋಮೋ ಫಿನಲ್ ಆಗೋದು. ನೆಕ್ಸ್ಟ್ ಇವಾಗ OH ಬದಲಿಗೆ ನಂಗೆ ಏನಾದ್ರು ಜಿಂಕ್ ಡಸ್ಟ್ ಹಾಕ್ಬಿಟ್ರೆ ನಮಗೇನಾಗೋದು, ಬಾಂಡ್ ಬ್ರೇಕ್ ಆಗೋದು, ಬೆನ್ಸಿನ್ ಆಗೋದು. ಅದೇ ರೀತಿ ನಾನು ಏನಾದ್ರು K2Cr2O7 ಹಾಕಿದ್ರೆ ನಮಗೇನಾಗೋದು, ಬೆನ್ಸೋಕ್ವಿನಾನ್ ಆಗೋದು. ಇವಾಗ ಅದ್ರ ಜೊತೆಗೆ OH ಜೊತೆಗೆ ನಾನು CO2 H+ ಹಾಕಿದ್ರೆ ನಮಗೇನಾಗೋದು, ಇದು ಕೋಲ್ ಬೇಸ್ ಇದು ರಿಯಾಕ್ಷನ್ ಆಗೋದು. ಇವಾಗ ನಾನು ಅದೇ CSCl3 ಅದ್ರ ಜೊತೆಗೆ ನಾ ಏನಾದರೂ ಕ್ಲೋರೋಫಾರ್ಮ್ ಮತ್ತು CH2ನ ಸೊ ಅದು ಹಾಕಿದ್ರೆ ನಮಗೇನಾಗೋದು, ಅವಾಗ ಏನಾಗುತ್ತೆ, NaOH ಆಗಬೇಕಲ್ಲ, ಬೇಸ್ ಇರಬೇಕು, ನಮ್ಮ ಕಾರ್ಬನ್ ಜನ್ರೇಷನ್ ಆಗುತ್ತೆ. ಸೊ NaOH ಹಾಕಿದಾಗ ನಮಗೇನಿರುತ್ತೆ, ಸೊ ನಮಗೇನಾಗುತ್ತೆ ಅಂದರೆ ಆಲ್ಡಿಹೈಡ್ ಆಗೋದು. ಸೊ ಆಲ್ಡಿಹೈಡ್ ಜೊತೆಗೆ ನಮಗೇನಿರೋದು ಬೆನ್ಸಿನ್, ಇವಾಗ OH ಇರೋದು, ಇಲ್ಲಿ COOH ಇರೋದು, ಇದು ಖಾರ ಬಾತಿಗೆ, ಇದು ಏನಾಗುತ್ತೆ ರೆಮರ್ಟೆಮೆನ್ಸ್ ರಿಯಾಕ್ಷನ್ಗೆ. ಸೊ ಈ ರೀತಿ ಏನು ಮಾಡ್ಬೋದು ಅಂದರೆ ಕನೆಕ್ಷನ್ ಮಾಡ್ಬೋದು. ಓಕೆನಾ. ಸೊ ಇವಾಗ ಫಿನಾಲ್ಸಿಂದ ಇಲ್ಲಿ ಕನೆಕ್ಷನ್ ಮಾಡ್ತಿರ್ಬೋದು. ಓಕೆ. ಸೊ ಇದು ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಲಾಸ್ಟ್ ಸ್ಲೈಡು. ಸೊ ಯಾವಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರುತ್ತೆ ಜಾಸ್ತಿ ದೂರ ಇಡೋಕ್ಕೆ ಟ್ರೈ ಮಾಡಿರಿ. ಇವಾಗ Br2 ಇದೆ, ಎಥೆನಾಯಿಕ್ ಆಸಿಡ್ ಇದೆ, Br ದೂರ ಇಡ್ರಿ, Br ಹತ್ರ ಇದೆ. ಸೊ ಮೇಜರ್ ಪ್ರಾಡಕ್ಟ್ ಆಗುತ್ತೆ. ಬಟ್ NO2 ನೀವು ನೋಡ್ಬೋದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪು ದೂರ ಇಟ್ಟರೆ ಎಷ್ಟು ದೂರ ಇಡ್ತೀರೋ ಒಳ್ಳೆಯದು. ಸೊ ದೂರ ಇಟ್ಟಿದ್ದೀವಿ, ಇದು ಹತ್ತಿರ ಇದೆ. ನೆಕ್ಸ್ಟ್ ಇರೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ CH3Cl ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಬಟ್ ಏನಾಗಿದೆ ಅಂದರೆ ಇಲ್ಲಿ ರಿಪಲ್ಷನ್ ಆಗುತ್ತೆ, ಅದಕ್ಕೋಸ್ಕರ CH3 ದೂರ ಇದ್ದಾಗ ಮೇಜರ್ ಪ್ರಾಡಕ್ಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ C2H5 ಇದ್ರೆ ಅದು ಸ್ಟೆರಿಕಲ್ ಇಂಡೆಡ್ ಆಗಲ್ಲ. ಓಕೆನಾ. ಸೊ ಅದೇನಾಗುತ್ತೆ, ಲೆಸ್ ಬಲ್ಕಿ ಆಗುತ್ತೆ. ನೆಕ್ಸ್ಟ್ 2-ಮಿಥಾಕ್ಸಿ ಎಸಿಡೋಫಿನಾನ್ ಏನಾಗುತ್ತೆ ಅಂದರೆ ಇಲ್ಲಿ ನಾವು ನೋಡ್ಬೋದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಅದಕ್ಕೋಸ್ಕರ C ಡಬಲ್ ಬಾಂಡ್ ಇತ್ತು ಅಂದ್ಕೊಳ್ಳಿ, ನಾವೇನು ಮಾಡಬೇಕಾದ್ರೆ ದೂರ ಇಡಬೇಕು. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕಾದ್ರೂ ಇವಾಗ ಎಲೆಕ್ಟ್ರಾನ್ ಡೆನ್ಸಿಟಿ, ಓಕೆನಾ, SDT ಅಂದಾಗ ನಾವು ನೋಡ್ಬೋದು ಈ ರೀತಿ ಗ್ರೂಪ್ಗಳಿದ್ದಾವೆ ಅಂದರೆ C ಡಬಲ್ ಬಾಂಡು CH3, ಇಲ್ಲಾಂದರೆ NH2, ಇಲ್ಲಾಂದರೆ OR, ನೆಕ್ಸ್ಟು ಏನಾರು ಇರಲಿ ಅದು ನೋ ಪ್ರಾಬ್ಲಮ್. ಈ ರೀತಿ C ಡಬಲ್ ಬಾಂಡು ಕನೆಕ್ಟ್ ಆಗಿತ್ತು ಅಂದರೆ ಏನು ಮಾಡುತ್ತೆ ಅಂದರೆ ಇದು ಎಸಿಡಿಟಿನ ಇನ್ಕ್ರೀಸ್ ಮಾಡುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಇವಾಗ ಅದೇ ಬಾಂಡು, ಇಲ್ಲಿರೋ ಬಾಂಡು ಅಪೋಸಿಟ್ ಇದ್ಬಿಡ್ತು ಅಂದರೆ ಅದು ಎಸಿಡಿಟಿನ ಕಂಪೇರಿಟಿವ್ಲಿ ಡಿಕ್ರೀಸ್ ಮಾಡುತ್ತೆ. ಇದೇನು ಎಲೆಕ್ಟ್ರಾನ್ ಡೊನೇಟಿಂಗ್ ನೇಚರ್ ಇವಾಗ. ಸೊ NH2, NR2, ನೆಕ್ಸ್ಟು OR, ನೆಕ್ಸ್ಟ್ ಈ ರೀತಿ. ಓಕೆನಾ. ಸೊ ಇದೇನು ಮಾಡ್ತಾ ಇದೆ, ಎಲೆಕ್ಟ್ರಾನ್ ಡೆನ್ಸಿಟಿನ ಕೊಡ್ತಾ ಇದೆ, ಒಳಗಡೆ ಕೊಡ್ತಾ ಇದೆ. ಇದೇನು ಎಲೆಕ್ಟ್ರಾನ್ ಡೊನೇಟಿಂಗ್ ಇನ್ ನೇಚರ್. ಸೊ ಎಸಿಡಿಟಿನ ಏನು ಮಾಡುತ್ತೆ ಅಂದರೆ ಡಿಕ್ರೀಸ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ. ಸೊ ಇದ್ರ ಜೊತೆಗೆ ನಾವೇನು ಮಾಡ್ಬೋದು, CN ಆಗಿರ್ಬೋದು, ನೆಕ್ಸ್ಟು NO2 ಆಗಿರ್ಬೋದು, Br ಆಗಿರ್ಬೋದು, ನೆಕ್ಸ್ಟ್ I- ಆಗಿರ್ಬೋದು, ಇವೆಲ್ಲವೇನು ಡೊನೇಟ್ ಮಾಡ್ತವೆ. Cl ಆಗಿರ್ಬೋದು, ನೆಕ್ಸ್ಟು Br ಆಗಿರ್ಬೋದು, ಎಲ್ಲ ವೀಕ್ಲಿ ಡಿಆಕ್ಟಿವೇಟಿಂಗ್ ಗ್ರೂಪು ಡೊನೇಟ್ ಮಾಡ್ತವೆ. ಬಟ್ ಸ್ಟಿಲ್ -I ಎಫೆಕ್ಟ್ನು ಕೂಡ ತೋರಿಸ್ತವೆ. ಓಕೆನಾ. ಸೊ ಇದು ಎಸಿಡಿಟಿನೂ ಮ್ಯಾಟ್ರ್ ಆಗ್ತವೆ. ನೆಕ್ಸ್ಟು ಡೊನೇಟಿಂಗ್ ಗ್ರೂಪ್ ಅಂದಾಗ ನಮಗೇನಿರುತ್ತೆ ಆಲ್ಕೈಲ್ ಗ್ರೂಪ್ಗಳು ಮೋಸ್ಟ್ಲಿ OH, NH2, OH,
ಇವೆಲ್ಲ ಏನು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಗಳು, NH2 ಆಗಿರ್ಬೋದು, OH ಆಗಿರ್ಬೋದು, ನೆಕ್ಸ್ಟ್ OR ಇರ್ಬೋದು, ಮಿಥಾಕ್ಸಿ, ಇವೆಲ್ಲ ಏನಾಗ್ತವೆ ಅಂದರೆ ಎಲೆಕ್ಟ್ರಾನ್ಗಳನ್ನ ಒಳಗಡೆ ಡೊನೇಟ್ ಮಾಡ್ತವೆ. ಯಾಕೆ? ಲೋನ್ ಪೇರ್ ಆಫ್ ಇಂದ ಕನೆಕ್ಟ್ ಆಗಿರೋವು. ಸೊ ಇದೇನು ಮಾಡ್ತವೆ? ಎಸಿಡಿಟಿನ ಡಿಕ್ರೀಸ್ ಮಾಡ್ತವೆ. ಬಟ್ NO2 ನೆಕ್ಸ್ಟ್ OR ಇವೆಲ್ಲ ಏನು ಮಾಡ್ತವೆ ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತವೆ. ಓಕೆನಾ? ಸೊ ಅದಕ್ಕೋಸ್ಕರ ನಮ್ಗೆ ಏನು ಮಾಡ್ತವೆ ಅಂದರೆ ಎಸಿಡಿಟಿನ ಇನ್ಕ್ರೀಸ್ ಮಾಡ್ತವೆ. ಸೊ ಇಷ್ಟು. ಓಕೆ, ಸೊ ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸ್ ಮುಗೀತು. ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಸೊ ಕೇರ್ಫುಲ್ಲಿ ಏನು ಹೇಳಿದ್ರಲ್ಲ ಪಾಯಿಂಟ್ ಅಂತ ನೋಟ್ ಮಾಡ್ಕೊಂಡಿರಿ, ಎಕ್ಸಾಮಲ್ಲಿ ಬರುತ್ತೆ. ಸೊ ಬಟ್ ನೀವು ಅದನ್ನ ಅಪ್ಲೈ ಮಾಡಬೇಕು, ಅದು ವೆರಿ ಇಂಪಾರ್ಟೆಂಟ್. ಸೊ ಕ್ವಶನ್ ಬಂದಾಗ ನಿಮ್ಮ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿದ್ದಾವೆ. ಸೊ ಕ್ವಶನ್ಸ್ಗಳನ್ನು ಹೇಗೆ ಅಪ್ಲೈ ಮಾಡ್ತಾರೆ ಅದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ನೀವು ಬಂದಾಗ ಕೂಲಾಗಿ ಆರಾಮಾಗಿ ಸಾಲ್ವ್ ಮಾಡಿದ್ರೆ ಆಯಿತು. ನೀವು ಆರಾಮಾಗಿ ಮಾಡ್ತೀರಾ, ಟೆನ್ಷನ್ ಮಾಡಬೇಡ್ರಿ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಸಿಗೋಣ, ಬಾಯ್ ಬಾಯ್.